ಅರ್ಥ ಮಾಡ್ಕೊಳ್ಬೇಕು. ಗೊತ್ತಿದ್ದವರು ಸುಮ್ಮನೆ ನೆನಪು ಮಾಡ್ಕೊಳ್ಳಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಗ್ರಹಣೆ ಮಾಡ್ಕೊಳ್ಳಿ. ಏನು ಅಂದ್ರೆ ನಾವು ಕಾಲಚಕ್ರ ಅಂತೇವೆ. ಕಾಲಚಕ್ರ ಇದನ್ನ ಬಹಳ ಚೆನ್ನಾಗಿ ಜೈನ ಧರ್ಮ ಒಪ್ಪಿಕೊಳ್ತದೆ. ಜೈನ ಧರ್ಮ ಹೇಳ್ತದೆ ಗಡಿಯಾರದ ಹಾಗೆ ಕಾಲಚಕ್ರ ಹೀಗೆ ಉರುಳ್ತಾ ಇರ್ತದೆ. ನಿಜವಾಗಿ ಇದಕ್ಕೆ ನಂಗೆ ಬೋರ್ಡ್ ಬೇಕು, ಚಾಕ್ ಪೀಸ್ ಬೇಕು, ಎಲ್ಲ ಬೇಕು. ಆದ್ರೆ ಬೇಡ, ಸದ್ಯಕ್ಕೆ ನೀವೆಲ್ಲ ದೊಡ್ಡವರು ಇದ್ದೀರಿ, ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ತೀರಿ. ನಮ್ ಈ ಕಾಲ ಅನ್ನೋದು ಇದೆಯಲ್ಲ, ಅದು ನಿರಂತರವಾಗಿ ಚಲಿಸ್ತಾ ಇರ್ತದೆ, ನಿಲ್ಲುವುದಿಲ್ಲ. ಆ ಕಾಲ ಅನ್ನೋದು 12 ಅಂತ ಬರ್ದಿರ್ತಾರಲ್ಲ ಗಡಿಯಾರದಲ್ಲಿ, ಅಲ್ಲಿಂದ ಪ್ರಾರಂಭ ಅಂತ ತಿಳ್ಕೊಳ್ಬೇಕು ನಾವು. ಅಲ್ಲಿಂದ ಅದು 6ರವರೆಗೆ ಬರ್ತದೆ. ಇದನ್ನ ಅವಸರ್ಪಿಣಿ ಅಂತ ಹೇಳೋದು. 12 ಅಂದ್ರೆ 12ರಿಂದ ಪ್ರಾರಂಭಿಸಿ 6ರವರೆಗೆ ಬರುವುದು ಅವಸರ್ಪಿಣಿ. ಅವಸರ್ಪಿಣಿ ಎಂತದ್ದು? ಕೆಳಗೆ ಇಳಿಯುವುದು. 6ರಿಂದ ಮತ್ತೆ ಅದು ಮೇಲಕ್ಕೆ ಚಲಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ, ಊರ್ಧ್ವಮುಖಿಯಾಗಿ ಚಲಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನ ಉತ್ಸರ್ಪಿಣಿ ಅಂತ ಕರೆಯುವುದು. ನಾನು ಹೇಳುದು ನಮ್ಮ ಮಕ್ಕಳಿಗೆ ಇದು ಚೆನ್ನಾಗಿ ಪರಿಚಯ ಆಗ್ಬೇಕು. ಬ್ರೇಕಿನ ಬಳಿಕ ಬರೀ ಪಾರ್ಶ್ವನಾಥ ಭಗವಾನ್ ಕಿ ಛಾಯ್. ಬಂಧುಗಳೇ, ಬಕೆಟ್ ಸರಿ ಇದೆಯಲ್ಲ? ಆಚೆ ಈಚೆ ಹೋಗ್ಲಿಲ್ಲ. ನಾನು ಕಾಲಚಕ್ರದ ಬಗ್ಗೆ ಹೇಳ್ತಾ ಇದ್ದೆ. ಕಾಲಚಕ್ರ ಅನ್ನೋದು ಈ ಗಡಿಯಾರದ ಹಾಗೆ ಅಂತ. ಒಂದು ಸಲ 12ರಿಂದ ಪ್ರಾರಂಭಿಸಿ 6ರವರೆಗೆ ಅವಸರ್ಪಿಣಿ ಮತ್ತು 6ರಿಂದ 12ರವರೆಗೆ ಉತ್ಸರ್ಪಿಣಿ. ಇಲ್ಲಿಗೆ ಒಂದು ಕಾಲ ಮುಗಿಯಿತು. ಒಂದು ಕಾಲ ಮುಗಿಯಿತು. ಒಂದು ಕಾಲ ಮುಗಿಯುತ್ತದೆ. ಈ ಒಂದು ಕಾಲವನ್ನ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಇಲ್ಲೂ 6 ಇರೋದು, ಗಡಿಯಾರದಲ್ಲೂ 6 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ದಯವಿಟ್ಟು ಬಂಧುಗಳೇ, ನಮ್ಮ ಬದುಕು ನಾವು ಇಲ್ಲಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಅರ್ಥ ಆಗ್ಲೇಬೇಕು ನಮ್ಗೆ. ಈ 6 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ನೀವು ಅದನ್ನ ಹೀಗೆ ಅಡ್ಡಗೆರೆ ಹಾಕಿ ಚಿತ್ರದಲ್ಲಿ ಕಾಣ್ತೀರಿ, ನೋಡ್ತೀರಿ, ಅಥವಾ ಕಲ್ಪನೆ ಮಾಡಿ. ಹೀಗೆ 6 ವಿಭಾಗ ಮಾಡ್ತೇವೆ ನಾವು ಕಾಲವನ್ನ, ಒಂದು ಕಾಲವನ್ನ. ಇದರಲ್ಲಿ ಮೊದಲನೇ ವಿಭಾಗ ಇದೆಯಲ್ಲ, ಅದನ್ನ 1ನೇ ಕಾಲ ಅಂತ ಕರೀತೇವೆ. ಈ ಕಾಲ ಹೇಗಿರ್ತದೆ ಅಂದ್ರೆ, ಜೈನ ಧರ್ಮದ ಪ್ರಕಾರ ಈ ಕಾಲ ಹೇಗಿರ್ತದೆ ಅಂದ್ರೆ ಸುಖ ಸುಖ, ಡಬಲ್ ಸುಖ. ಸುಷಮ ಸುಷಮ ನಾವು ಹೇಳ್ತೇವೆ. ಒಂದು ಸುಖ ಅಲ್ಲ, 2 ಸುಖ, 2 ಪಟ್ಟು ಸುಖ ಇರ್ತದೆ. ಯಾಕೆ 2 ಪಟ್ಟು ಸುಖ ಇರ್ತದೆ ಹೇಳಿ? ಆ ಹೊತ್ತಿಗೆ ಬದುಕ್ತಕ್ಕಂತಹ ಜನರಿಗೆ ಭೋಗಭೂಮಿಯೇ. ಯಾಕೆ ಅಂದ್ರೆ ಅವ್ರು ಕೂತಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಊಟ ಬರ್ತಿತ್ತು, ಬಟ್ಟೆ ಬರ್ತಿತ್ತು, ನೀರು ಸಿಕ್ತಿತ್ತು, ಹಣ್ಣು ಹಂಪಲು ಎಂತ ಬೇಕು, ಕೂತ್ಕೊಂಡಲ್ಲೇ ಪ್ರಾರ್ಥನೆ ಮಾಡಿದ್ರೆ ಸಾಕು. ಅಷ್ಟು ಸುಖ ಭೋಗ, ನಡಿಬೇಕು ಅಂತಲೂ ಇಲ್ಲ. ಆಮೇಲೆ ಬಂತು 2ನೇ ಕಾಲ, ಸುಖದ ಕಾಲ. ಇಲ್ಲೂ ದುಃಖ ಇಲ್ಲ, ಆದ್ರೆ ಈಗ ಸ್ವಲ್ಪ ಹೋಗ್ಬೇಕಾಗಿತ್ತು ಅವರು. ಕಾಡಿನಲ್ಲಿ ವಸ್ತ್ರಾಂಗ, ಬೇರೆ ಬೇರೆ ಇವುಗಳಿದ್ದು, ಯಾವುದು ಕಾಮಧೇನು ಕಲ್ಪವೃಕ್ಷಗಳಿದ್ದು, ಕಲ್ಪವೃಕ್ಷಗಳು. ವಸ್ತ್ರ ಬೇಕಾದ್ರೆ ಅದೇ ಮರದ ಹತ್ರ ಹೋಗ್ಬೇಕು, ಬೇರೆ ಮರದ ಹತ್ರ ಕೇಳಿದ್ರೆ ಸಿಗೋದಿಲ್ಲ. ಈಗ ನೋಡಿ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು, ಅದೇ ಮರವನ್ನು ಹುಡ್ಕೊಂಡು ಹೋಗು. ಮೊದ್ಲಾದ್ರೆ ಹಾಗಿಲ್ಲ, ಅವ್ರು ಕೂತಲ್ಲಿ ಬರ್ತಿತ್ತು. ಒಂದೊಂದು 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 ಏನ್ ಬೇಕೋ ಅದನ್ನು ಹುಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಎಡೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ತಮಾಷೆ ಹೇಳಿಬಿಡ್ತಾರೆ. ಆಗ ಬಹಳ ಸೂಕ್ಷ್ಮ ಇತ್ತಂತೆ ಜೀವನ, ಬಹಳ ಎಚ್ಚರಿಕೆಯಿಂದ ಬದುಕಬೇಕಾಗಿತ್ತಂತೆ. ಉದಾಹರಣೆಗೆ ಒಬ್ಬ ಕಾಡು ಮಾರ್ಗದಲ್ಲಿ ಹೋಗ್ತಾ ಇದ್ದಂತೆ, ಆಗ 2ನೇ ಕಾಲದಲ್ಲಿ. ಹೋಗುವಾಗ ತುಂಬಾ ಬಿಸಿಲು. ಆ ಬಿಸಿಲಾಗುವ ಹೊತ್ತಿಗೆ ಅವನು ಯೋಚನೆ ಮಾಡ್ತಾನೆ, ಛೇ ಎಂತ ಬಿಸಿಲಪ್ಪ, ಸ್ವಲ್ಪ ಯಾವ್ದಾರ ಒಂದು ಮರ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡಿದ. ಪಟ್ ಅಂತ ಅವನ ಪಕ್ಕದಲ್ಲಿ ಒಂದು ಮರ ಆಗ್ಬಿಡ್ತು. ಖುಷಿ ಆಯ್ತು, ಮರ. ಬರೇ ಮರ ಆಯ್ತಲ್ಲ, ಇಲ್ಲೆಲ್ಲಿ ಕುತ್ಕೊಳ್ಳೋದು, ಇಲ್ಲೊಂದು ಮನೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಪಟ್ ಅಂತ ಒಂದು ಮನೆ ಬಂದ್ಬಿಡ್ತು. ಯಾಕಂದ್ರೆ ಕಾಮಧೇನು ಕಲ್ಪವೃಕ್ಷಗಳಿದ್ದಾವೆ ಅಲ್ಲಿ, ಕಲ್ಪವೃಕ್ಷಗಳು ಮುಖ್ಯವಾಗಿದ್ದಾವೆ. ಮನೆ ಬಂದ್ಬಿಡ್ತು. ಮನೆ ಒಳಗೆ ಹೋಗಿ ಕೂತ. ಅಯ್ಯೋ, ಇಷ್ಟು ದೊಡ್ಡ ಮನೆ, ಇಷ್ಟು ಚೆನ್ನಾಗಿದೆ ಮನೆ, ಒಬ್ಳು ಹೆಂಡತಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡಿದ. ಪಡಕ್ಕಂತ ಒಬ್ಳು ಬಂದು ಬಿಟ್ಲು.
ಬಂದ್ರೆ ಪ್ರಯೋಜನ ಇಲ್ಲ, ಒಂದು ಮಂಚ ಇದ್ದಿದ್ರೆ ಚೆನ್ನಾಗಿತ್ತು ಅಂದ. ಮಂಚ ಬಂತು, ಮಂಚದಲ್ಲಿ ಕಾಲು ಚಾಚಿ ಕೂತ್ಕೊಂಡು ಯೋಚನೆ ಮಾಡಿದ, ನನ್ನ ಹೆಂಡತಿ ನನ್ನ ಕಾಲು ಒತ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಕಾಲು ಒತ್ತಲಿಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಸರಿ ಇತ್ತು. ಅಷ್ಟೊತ್ತಿಗೆ ಅವನು ಯೋಚನೆ ಮಾಡಿದ, ಅಯ್ಯೋ ದೇವರೇ, ನಾನು ಕಾಡಿನಲ್ಲಿ ಹೋಗ್ತಾ ಇದ್ದದ್ದು, ಎಲ್ಲಾರು ಇಷ್ಟೆಲ್ಲ ಆಗುವಾಗ ಹುಲಿ ಬಂದು ನಾನು ತಿನ್ಕೊಂಡು ಹೋದ್ರೆ ಅಂತ ಯೋಚನೆ ಮಾಡಿದ. ಬಂದು ತಿನ್ಕೊಂಡೇ ಹೋಯ್ತು. ಅಂದ್ರೆ ನಾನು ಹೇಳೋದು, ಕಾಮಧೇನು ಕಲ್ಪವೃಕ್ಷಗಳು ಇದ್ರೆ ಪೂರೈಸ್ಲಿಲ್ಲ, ಆಗ್ಲಿಲ್ಲ. ಯೋಚನೆಗಳು ಚೆನ್ನಾಗಿರ್ಬೇಕಾಗಿತ್ತು, ಎಚ್ಚರಿಕೆಯಿಂದ ಇರ್ಬೇಕಾಗಿತ್ತು. ಸುಲಭ ಏನೂ ಅಲ್ಲ. ಆ ಕಾಲದಲ್ಲಿಯೂ ಕೂಡ ತುಂಬಾ ಜಾಗ್ರತೆಯಿಂದ ನಮ್ಮ ಆಲೋಚನೆಗಳನ್ನ ಇಟ್ಕೊಳ್ಬೇಕಾಗಿತ್ತು ನೋಡಿ. ಹಾಗೆ ಆದ್ರೂ ಸುಖದ ಕಾಲ, ದುಃಖ ಇಲ್ಲ. ಮೂರನೇ ಕಾಲ ಬಂತು ನೋಡಿ. ಮೂರನೇ ಕಾಲದಲ್ಲೂ ಇತ್ತು, ಆದ್ರೆ ತುಂಬಾ ದೂರದವರೆಗೆ ಹೋಗಿ ಕಾಮಧೇನು ಕಲ್ಪವೃಕ್ಷಗಳಿಂದ ಎಲ್ಲವನ್ನ ಪಡ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಆ ಕಾಲದ ಕೊನೆ ಆಗ್ತಾ ಇದ್ದ ಹಾಗೆ ಮೂರನೇ ಕಾಲ, ಇದು ಗಮನಿಸಿ ನೀವು ಕಾಲಚಕ್ರವನ್ನ, ಮೂರನೇ ಕಾಲ ಕೊನೆ ಆಗ್ತಾ ಇದ್ದ ಹಾಗೆ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ನಾಶವಾಗಿ ಹೋದು, ಎಲ್ಲ ಅದೃಶ್ಯವಾಗಿ ಹೋದು. ಆಗ ಬದುಕುವುದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ನಿನ್ನೆ ಹೇಳಿದ್ದೇನೆ, ಇವತ್ತು ನೆನಪು ಮಾಡಿದ್ದೇನೆ. ಆಗ ನಾಭಿರಾಜ ಮಾವಿನಲ್ಲಿ ಹೋಗ್ತಾರೆ, ನಮ್ಗೆ ದಾರಿ ತೋರಿಸಿ ಹೇಳ್ತಾರೆ, ಮಗನಲ್ಲಿ ಕಳಿಸ್ತಾರೆ. ವೃಷಭನಾಥ ಸ್ವಾಮಿ ಆವಾಗ ಹಸಿ ಮಸಿ ಕೃಷಿ ವಾಣಿಜ್ಯ ವಿದ್ಯಾಶಿಲ್ಪೆ ಅಂತ ಕಲಿಸಿದ್ರು. ಯುಗಾದಿಯ ದಿವಸ ಅದು, ಆ ದಿವಸ ಯುಗದ ಆದಿ. ನಮ್ಗೆ ಯುಗಾದಿ ಯಾಕೆ ಕೇಳಿದ್ರೆ, ವೃಷಭನಾಥ ಸ್ವಾಮಿ ಈ 6 ಕ್ರಿಯೆಗಳನ್ನು ಹೇಳಿಕೊಟ್ಟ ದಿವಸ. ಅದನ್ನು ಸ್ವಲ್ಪ ಕೃಷಿ ಮಾಡ್ತೇವೆ, ಆ ದಿವಸ ಕೃಷಿಯನ್ನು ಆರಂಭ ಮಾಡ್ತೇವೆ, ವಿದ್ಯೆ ಕಲಿಸ್ತೇವೆ, ಏನೇನು ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಕಲಿಸಿದ್ರು. ಸರಿ, ಇದು ಮೂರನೇ ಕಾಲದ ಕೊನೆ. 4ನೇ ಕಾಲ ಬಂತು, ತೀರ್ಥಂಕರರ ಕಾಲ. ಆದ್ರೆ ಬೇರೊಂದು ಕಾರಣದಿಂದ ಒಬ್ರು ತೀರ್ಥಂಕರರು ಮಾತ್ರ 3ನೇ ಕಾಲದ ಕೊನೆಯಲ್ಲೇ ಆಗಿಬಿಟ್ರು. 2ನೇ ತೀರ್ಥಂಕರರಿಂದ ಪ್ರಾರಂಭಿಸಿ, ಅಜಿತನಾಥರಿಂದ ಪ್ರಾರಂಭಿಸಿ ಮಹಾವೀರ ಸ್ವಾಮಿಯವರೆಗೆ 23 ಮಂದಿ ತೀರ್ಥಂಕರರು ಈಗ ನಾವಿರುವ ಕಾಲದ ದೃಷ್ಟಿಯಿಂದ 4ನೇ ಕಾಲದಲ್ಲಿ. ಯಾಕೆಂದ್ರೆ ತೀರ್ಥಂಕರರು ಹುಟ್ಟುವುದೇ ಚತುರ್ಥ ಕಾಲದಲ್ಲಿ. ಯಾವಾಗ ಈ ಕಾಲಚಕ್ರದಲ್ಲಿ 4ನೇ ಕಾಲ ಮತ್ತು ಉತ್ಸರ್ಪಿಣಿ ಆಗುವಾಗ 3ನೇ ಕಾಲಕ್ಕೆ ಬರ್ತದೆ ಅದು. ಆದ್ರಿಂದ ಈ ಚತುರ್ಥ ಕಾಲದಲ್ಲಿ ತೀರ್ಥಂಕರರ ಜನನ ಆಗ್ತದೆ. ಹಾಗೆ ನಾವಿರ್ತಕ್ಕಂಥ ಈ ಕಾಲದಲ್ಲಿ ಕೂಡ ತೀರ್ಥಂಕರರ ಜನನ ಆಯ್ತು. ಮಹಾವೀರ ಸ್ವಾಮಿಯಲ್ಲಿಗೆ ಆ ಚತುರ್ಥ ಕಾಲ ಮುಗಿಯಿತು. ಈಗ ಯಾವ ಕಾಲ? ಪಂಚಮ ಕಾಲ. ಸುಷಮ ಸುಖ ಶುರು ಇದ್ದು 1ನೇದ್ದು. 2ನೇದ್ದು ಸುಷಮ ಅಂದ್ರೆ ಸುಖ. 3ನೇ ಕಾಲದ ಹೆಸರು ಸುಷಮ ದುಷಮ. ಅಲ್ಲಿ ಮೊದಲಿಗೆ ಎಂಟ್ರಿ ಕೊಡ್ತು ಈ ದುಃಖ ಎನ್ನುವುದು 3ನೇ ಕಾಲದಲ್ಲಿ. ಯಾವಾಗ ಕಾಮಧೇನು ಕಲ್ಪವೃಕ್ಷಗಳು ಹೋದಾಗ ಸ್ವಲ್ಪ ದುಡಿಬೇಕು, ಕಷ್ಟಪಡ್ಬೇಕು, ಏನೋ ಮಾಡಬೇಕು. ನಾನು ಯಾಕೆ ಈ ಕಾಲಚಕ್ರವನ್ನ ಹೇಳಿದೆ ಅಂದ್ರೆ, ಪ್ರಾಯಶಃ ನನ್ನ ಯೋಚನೆಗಳು ಸರಿ ಇಲ್ಲ ಇದ್ರೆ ನೀವು ಆಮೇಲೆ ತಿದ್ದಿ, ಪರವಾಗಿಲ್ಲ. ನಾನು ಸೀಮಿತವಾದಂತ ಬುದ್ಧಿಯಿಂದ, ಯಾಕಂದ್ರೆ ಗೊತ್ತಿಲ್ಲ ಅಂತ ಗೊತ್ತುಂಟು ನಂಗೆ, ಆದ್ದರಿಂದ ಸೀಮಿತವಾದ ಬುದ್ಧಿಯಿಂದ ಹೇಳ್ತಾ ಇದ್ದೇನೆ. ಯಾವಾಗ ಮಸಿ ಕೃಷಿ ವಾಣಿಜ್ಯ ವಿದ್ಯಾಶಿಲ್ಪ ಅಂತ ಹೇಳಿಕೊಟ್ನೋ ಆವಾಗ ಜಗಳ ಶುರುವಾಗಿರ್ಬೇಕು ಮನುಷ್ಯನಲ್ಲಿ. ಇವನ ಗದ್ದೆದ್ದು ಅವನ್ ಕದಿಯುವುದು, ಅವನ್ ಗದ್ದೆದ್ದು ಇವನ್ ತೆಕ್ಕೊಳ್ಳೋದು, ಇವನ ಜಾನುವಾರು ಅಲ್ಲಿ ಹೋಗುದು, ಜಗಳ ಫೈಟ್ ಶುರು ಆಯ್ತಲ್ಲ, ಆಗ ಧರ್ಮದ ಅವಶ್ಯಕತೆ ಬಂತು. ಕಾಮಧೇನು ಕಲ್ಪವೃಕ್ಷಗಳು ಇರುವವರೆಗೆ ಧರ್ಮದ ಅವಶ್ಯಕತೆಯೇ ಇಲ್ಲ. ಈಗ ಬೇಲಿ ಹಾಕುವುದು, ಜಗಳ ಮಾಡುವುದು, ಕದಿಯುವುದು, ಪರಿಗ್ರಹ ಸಂಗ್ರಹ, ಇದೆಲ್ಲ ಬುದ್ಧಿ ಪ್ರಾರಂಭ ಆಗುದು ಅಲ್ಲಿಂದ. ಈ ಹಸಿ ಕೃಷಿ ವಾಣಿಜ್ಯ ಅಲ್ಲಿಂದ ಧರ್ಮದ ಅವಶ್ಯಕತೆ ಪ್ರಾರಂಭ ಆಯಿತು. ಅವರು ಜಗಳ ಮಾಡ್ಕೊಂಡು ಇನ್ನೆಲ್ಲ ಮಾಡ್ಕೊಂಡು ಪುನಃ ಬಂದದ್ದು ಎಲ್ಲಿಗೆ? ವೃಷಭನಾಥನಲ್ಲಿಗೆ. ಆವಾಗ ಅವರು ಹೇಳಿದ್ರು, ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಪರಿಗ್ರಹ, ಪರಿಮಾಣ, ಇದನ್ನೆಲ್ಲ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ರು. ಧರ್ಮದ ಬೋಧನೆ ಪ್ರಾರಂಭ ಆದದ್ದು, ಧರ್ಮದ ಆರಂಭ ಪ್ರಾರಂಭ ಆದದ್ದು ಅಂದ್ರೆ ಈ ಒಂದು ಕಾಲದಲ್ಲಿ. ಅದು 3ನೇ ಕಾಲದ ಕೊನೆಯಲ್ಲಿ. 4ನೇ ಕಾಲದಲ್ಲಿ ಧರ್ಮದ್ದೇ ಕಾಲ. ತೀರ್ಥಂಕರರ ಪ್ರಭಾವನೆಯಿಂದ ಧರ್ಮತೀರ್ಥ ಅಂತಕ್ಕಂಥದ್ದು ಪ್ರವಹಿಸ್ತು, ಮಹಾವೀರ ತೀರ್ಥಂಕರವರೆಗೂ ಕೂಡ ಬಂತು. ಈಗ 5ನೇ ಕಾಲದಲ್ಲಿ ಇದ್ದೇವೆ, ಗಮನಿಸಿ. ಚತುರ್ಥ ಕಾಲದ ಇದು ಏನು ಹೆಡ್ಡಿಂಗ್ ಏನು? ದುಷಮ ಸುಷಮ, ದುಃಖ ಜಾಸ್ತಿ ಸುಖ ಕಡಿಮೆ. ಗ್ರಾಚಾರವೇ, ಈಗ ಇರುವುದು 5ನೇ ಕಾಲದಲ್ಲಿ. ಹೆಡ್ಡಿಂಗ್ ಎಂತದು? ದುಷಮ ಕಾಲ, ದುಃಖದ ಕಾಲ. ಇದನ್ನ ಕರೆಕ್ಟ್ ಕೇಳಿಸ್ಕೊಳ್ಬೇಕು. ಯಾಕೆ ಅಂದ್ರೆ ನಾವು ಬದುಕ್ತಾ ಇರುವುದೇ ದುಃಖದ ಕಾಲದಲ್ಲಿ. ಅಯ್ಯೋ ನನಗೆ ದುಃಖ ಅಂತ ಹೇಳುವ ಪ್ರಶ್ನೆ ಇಲ್ಲ, ಕಾಲವೇ ದುಃಖದ್ದು. ಇನ್ ಯಾಕೆ ಯೋಚನೆ ಮಾಡ್ತೀರಾ? ಕಾಲವೇ ಹೇಳ್ತದೆ. ಈಗ ನೀವು ಬದುಕ್ತಾ ಇರುವ ಪಂಚಮ ಕಾಲ ಎಂದರೆ ದುಃಖದ ಕಾಲ. 1% ಕೂಡ ಸುಖ ಅಂತ ಇಲ್ಲ ಅಂತಲೇ
ಕಾಲದ ನಿರ್ಣಯವೇ ಹೇಳ್ತದೆ, ಧರ್ಮವೇ ಹೇಳ್ತದೆ. ಇನ್ನು ನಾವೆಲ್ಲ ನಿರೀಕ್ಷೆ, ನಾವು ಬೆಳಿಗ್ಗೆ ಎದ್ದು ತಲೆ ಕೆರ್ಕೊಂಡು ಯೋಚನೆ ಮಾಡುವುದು. ಅದಕ್ಕೂ ತಮಾಷೆಗೆ ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾನು, ಆ ಗೌತಮ ಬುದ್ಧ ಅಂತಕ್ಕಂಥ ಮಹಾವೀರನ ಜೊತೆಗೆ ಬದುಕಿದಂತ ಒಬ್ಬ ಮಹಾತ್ಮ ಪಾಪ ಅರಮನೆಯೆಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಒಂದು ಸತ್ಯವನ್ನ ಕಂಡು ಹುಡುಕಿ ಜಗತ್ತಿಗೆ ಹೇಳಿದವ. ಎಷ್ಟು ಸರಳವಾಗಿದೆ ಸೂತ್ರ, ಎಷ್ಟು ಚಿಕ್ಕದಾಗಿದೆ ಸೂತ್ರ. ಆಸೆಯೇ ದುಃಖಕ್ಕೆ ಮೂಲ ಅಂತ ನಮ್ಗೆ ಅರ್ಥ ಆಗಿದೆಯಾ? ಈ ವಾಕ್ಯ ನಮ್ಗೆ ಅರ್ಥ ಆಗಿದೆಯಾ? ಬೆಳಗ್ಗೆ ಎದ್ದುಕೊಂಡು ಆಸೆ ಪಡ್ಲಿಕ್ಕೆ ಶುರು ಮಾಡ್ತೇವೆ, ಯಾಕೆ? ಸುಖವಾಗಿರ್ಬೇಕು ಅಂತ. ಆದ್ರೆ ಅವ ಹೇಳಿದ್ದಾರೆ, ಅಯ್ಯೋ ಮೂರ್ಖರಿರ, ನೀವು ಆಸೆ ಪಟ್ರ ಅದ್ರ ಜೊತೆಗೆ ಬರುವುದು ದುಃಖನೇ ಹೊರತು ಸುಖ ಅಲ್ಲ ಅಂತ ಅವ್ರು ಹೇಳಿ ಆಗಿದೆ. ಹಾಗಿದ್ಮೇಲೆ ನಾವು ಆಸೆ ಪಟ್ರೆ ಅದರೊಟ್ಟಿಗೆ ದುಃಖ ಬರ್ತದೆ ವಿನಃ ಸುಖ ಅಲ್ಲ. ಸುಖ ಅಲ್ಲ, ಆದ್ರೂ ಸುಖವನ್ನು ಅಪೇಕ್ಷೆ ಪಡ್ತಾ ಇದ್ದೇವಲ್ಲ, ನಮ್ಮ ಮೂರ್ಖತನ ಅಂತ. ಆದರೆ ಇಲ್ಲೇ ಇನ್ನೊಂದು ಸಂಗತಿ ಹೇಳ್ಬಿಡ್ತೇನೆ. ನಿನ್ನೆ ಒಂದು ಹೇಳಿದೆ ನಾನು, ಪ್ರಾಣಿಗಳ ತಲೆ ಮುಂದಕ್ಕೆ ಇರ್ತದೆ ಅಂತ. ಇನ್ನೊಂದು ದಿವಸ ಇನ್ನೊಬ್ರು ಅದೇ ತರದ್ದು ಒಂದು ಸಂಗತಿ ಹೇಳಿದ್ರು. ಮತ್ತೆ ವಾಪಸ್ ಬರ್ತೇನೆ ಇಲ್ಲಿಗೆ ಕಾಲಕ್ಕೆ. ಏನು ಅಂದ್ರೆ, ಸರಿ ಕೇಳಿಸ್ಕೊಳ್ಳಿ, ಬಕೆಟ್ ಕರೆಕ್ಟ್ ಇಟ್ಕೊಳ್ಳಿ. ಯಾವುದೇ ಒಂದು ಜೀವಿ ಸೇವಿಸುವ ಆಹಾರ ಅಥವಾ ನೀರು ಅದರ ಶರೀರದಲ್ಲಿ ಹೇಗೆ ಚಲಿಸ್ತದೋ ಹಾಗೆ ಅದು ಬೆಳೆಯುತ್ತದೆ ಅಂತ ಗಮನಿಸಿ. ಆಹಾರ ನೀರು ಹೇಗೆ ಚಲಿಸ್ತದೋ ಹಾಗೆ ಬೆಳೆಯುತ್ತದೆ ಅಂತ. ಉದಾಹರಣೆಗೆ, ನೀವು ತೆಂಗಿನ ಮರಕ್ಕೆ ನೀರು ಹಾಕಿದ್ರೆ ಆ ತೆಂಗಿನ ಮರದ ನೀರು ಮೇಲಕ್ಕೆ ಹೋಗ್ತದೆ, ಆದ್ರಿಂದ ತೆಂಗಿನ ಮರ ಮೇಲೆ 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 ಹೋಗುದು ನೋಡಿ, ಮೇಲಕ್ಕೆ ಹೋಗ್ತಾ ಇರ್ತದೆ. ಹಸುವಿಗೆ ನೀರು ಹಾಕಿದ್ರೆ ಮೇಲೆ ಹೋಗುದಿಲ್ಲ, ಅಡ್ಡ ಹೋಗ್ತದೆ, ಆದ್ರಿಂದ ಹಸು ಅಡ್ಡ ಬೆಳೆಯುವುದು ನೋಡಿ, ಹೀಗೆ ಬೆಳೆಯುವುದು. ವಿಚಿತ್ರವಾದ ಸಂಗತಿ ಗೊತ್ತಾ? ಮನುಷ್ಯ ತಿಂದದ್ದು ಕೆಳಗೆ ಹೋಗುದು. ಗಮನಿಸಿ, ಮನುಷ್ಯ ತಿಂದದ್ದು ಅಡ್ಡವೂ ಹೋಗುವುದಿಲ್ಲ, ಮೇಲೆಗೂ ಹೋಗುವುದಿಲ್ಲ, ಕೆಳಗೆ ಹೋಗ್ತದೆ. ಅಲ್ಲೂ ಇನ್ನೊಂದು ತಮಾಷೆ ಏನೋ ನೆನಪಾಯ್ತು ನನಗೆ ಇವತ್ತು. ಆದಷ್ಟು ತಮಾಷೆ ಕಡಿಮೆ ಮಾಡಿ ಗಂಭೀರವಾಗಿ ಇರಬೇಕು ಅಂತ ಯೋಚನೆ ಮಾಡಿದ್ದೆ. ಆದ್ರೂ ಕೂಡ ನೀವೆಲ್ಲ ಹೈಸ್ಕೂಲ್ ಹೋಗಿದ್ರೆ ಅಥವಾ ಕಾಲೇಜಿಗೆ ಹೋಗಿದ್ರೆ ಜೀರ್ಣಾಂಗ ವ್ಯೂಹ ಅಂತ ಒಂದು ಚಿತ್ರ ಬಿಡಿಸಿರ್ತೀರಿ ಅಂತ ಅಂದ್ಕೊಳ್ತಾರೆ. ಈಗ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತ ನಗು ಬರಬೇಕು. ನೀವು ಜೀರ್ಣಾಂಗ ವ್ಯೂಹವನ್ನು ಹೇಗೆ ಬಿಡಿಸಿದ್ರಿ ಅಂದ್ರೆ, ಒಂದು ಮುಖ ಒಂದು ಬಾಯಿ ಬಿಡಿಸಿ, ಆಮೇಲೆ ಈಗ ಅನ್ನನಾಳ ಏನಿದೆ ಅದ್ರ ಹೀಗೆ ಬಿಡಿಸಿದ್ರಿ ಅಲ್ಲ, ಆಮೇಲೆ ಒಂದು ಗೇರು ಬೀಜದ ಹಾಗೆ ಒಂದು ಹಾಗೆ ಅಲಸಂಡೆ ಬೀಜದ ಹಾಗೆ ಒಂದು ಜಠರ ಬಿಡಿಸಿದ್ರಿ. ನಿಜವಾಗಿ ಚಿತ್ರ ಬಿಡಿಸಿದ ಹಾಗೆ ಅನ್ನನಾಳ ಉಂಟಾ ನಿಮ್ಗೆ ಗೊತ್ತಾ? ಇದ್ದದ್ದು ಹೌದೇ. ಆದ್ರೆ ನೀವು ಊಟ ಮಾಡುವಾಗ ರೊಟ್ಟಿ ಕೆಳಗೆ ಬೀಳುವಾಗ ಶಬ್ದ ಕೇಳಬೇಕಾಗಿತ್ತು, ಯಾಕಂದ್ರೆ ಇದು ಪೈಪ್ ಲೈನ್ ಆಗಿರೋದಲ್ಲ. ಠಕ್ ಅಂತ ಒಳಗೆ, ಹೌದಾ ಅಲ್ಲೋ? ಯೋಚನೆ ಮಾಡಿ ಆಯ್ತಾ? ಎಷ್ಟು ವಿಚಿತ್ರ. ನಾವು ಕರೆಕ್ಟ್ 2 ಗೆರೆ ಹಾಕಿ ಅನ್ನನಾಳವನ್ನು ಹೀಗೆ ಬಿಡಿಸಿದ್ದು. ಹಾಗಾದ್ರೆ ಇಲ್ಲಿ ಹಾಕಿದ ಕೂಡಲೇ ರೊಟ್ಟಿ ಟಕ್ ಅಂತ ಬೀಳ್ಬೇಕು, ಚಪಾತಿ ಟಕ್ ಅಂತ ಬೀಳ್ಬೇಕು, ಅನ್ನ ಟಕ್ ಅಂತ ಬೀಳ್ಬೇಕಲ್ಲ. ಅದಕ್ಕಿಂತಲೂ ವಿಚಿತ್ರ ಏನು ಅಂದ್ರೆ, ನೀವೆಲ್ಲರ ತಲೆ ಬಗ್ಗಿಸಿದ್ರೆ ಎಲ್ಲ ವಾಪಸ್ ಬರ್ಬೇಕಾಗಿತ್ತು ಅಲ್ಲ. ನೀವು ಬಿಡಿಸಿದ ಚಿತ್ರ ಯೋಚನೆ ಮಾಡಿ, ನಾನು ಹೇಳುದು ಅಲ್ವಾ? ಬರುವುದಿಲ್ಲ. ಕೇವಲ ಬಸ್ನಲ್ಲಿ ಯಾವಾಗಲೂ ಹೋಗುವಾಗ ಏನಾದ್ರೂ ತೊಂದರೆ ಆದರೆ ಮಾತ್ರ ಬರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಬರಲ್ಲ ಅಲ್ವಾ? ಇನ್ನೊಂದು ಸಮಸ್ಯೆ ಗೊತ್ತಾ? ಯಾಕಂದ್ರೆ ನಾನು ಹೇಳ್ತಾ ಇರೋದು, ನಿನ್ನೆ ಸಾಬೂನಿನ ವಿಷಯ ಹೇಳಿದೆ, ಇರುವೆ ವಿಷಯ ಹೇಳಿದೆ. ಎಷ್ಟೋ ಸಲ ನಾವು ಅಜ್ಞಾನದಲ್ಲಿ ಇರ್ತೇವೆ, ಜ್ಞಾನದ ಬಗ್ಗೆ ಯೋಚನೆ ಮಾಡುವುದಿಲ್ಲ. ನೀವೊಂದು ಬಿಸಿ ಬಿಸಿ ಬಜ್ಜಿ ತಿಂದಿದ್ದೀರಿ ಅಂತ ಇಟ್ಕೋಣ, ಅದೇ ಇಷ್ಟೇ ಚೂರು ತಿಂದಿದ್ರು ಕೂಡ ಇಲ್ಲಿ ಬಿಸಿ 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 ಆಗ್ತಾ ಹೋಗ್ತದೆ. ಹೇಗೆ? ನಿಜವಾಗಿ ನೀವು ಚಿತ್ರದಲ್ಲಿ ಬಿಡಿಸಿದಾಗಿದ್ದಿದ್ರೆ ಹಾಗೆ ಬಿಸಿ ತಾಗ್ಬಾರ್ದಿತ್ತಲ್ಲ, ಅದರಲ್ಲಿ ಸೀದಾ ಹೋಗಿ ಕೆಳಗೆ ಬೀಳ್ಬೇಕಾಗಿತ್ತಲ್ಲ. ನಿಜವಾಗಿ ಆದ್ರೆ ನಮ್ಮ ಚಿತ್ರ ತಪ್ಪೇ ಹೈಸ್ಕೂಲಲ್ಲಿ ಬಿಡಿಸಿದ್ದು. ಯಾಕೆ ಅಂದ್ರೆ ಈ ತರ ಆ ಅನ್ನನಾಳದಲ್ಲಿ ಫುಲ್ ಮಸಲ್ಸ್ ಇದೆ. ಅನ್ನನಾಳದಲ್ಲಿ ಈ ತರ ಅದು ಸೈಡ್ ಅಷ್ಟೇ, ಅದ್ರ ಮಧ್ಯೆ ಮಸಲ್ಸ್ ಇದೆ. ನೀವು ಅನ್ನ ಊಟ ಮಾಡಿದಾಗ, ಆ ರೊಟ್ಟಿ ಊಟ ಮಾಡಿದಾಗ ಅದು ಹೀಗೆ ಓಪನ್ ಆಗಿ ಕೆಳಗೆ ಹೋಗ್ತದೆ. ಆದ್ರೆ ಅದು ಹೀಗಿರ್ತದೆ, ವಾಪಸ್ ಬರ್ಲಿಕ್ಕೆ ಅದು ಬಿಡುದಿಲ್ಲ. ಹಾಗಾಗಿ ಶೀರ್ಷಾಸನ ಮಾಡ್ತಾರೆ, ಯೋಗಾಸನದಲ್ಲಿ ತಲೆ ಕೆಳಗೆ ಮಾಡ್ತಾರೆ, ವಾಪಸ್ ಬರಲ್ಲ. ಯಾಕೆ? ಆ ಮಸಲ್ಸ್ ತಡೀತದೆ. ಆದ್ರಿಂದ ನೀವು ಬಿಡಿಸಿದಾಗ ಇಲ್ಲ ಅನ್ನನಾಳ. ಆಯ್ತಾ? ಸರಿ ಯೋಚನೆ ಮಾಡಿ. ಹಾಗಾಗಿ ನಾನು ಎಲ್ಲಿಂದ ಹೊರಟು ಅಲ್ಲಿಗೆ ಹೋದೆ ಅಂತ ಈಗ ನೆನಪು ಮಾಡ್ಕೊಳ್ಬೇಕು. ನಾನು ನೆನಪು ಮಾಡಿ, ಪಂಚಮಕಾಲ ಕರೆಕ್ಟ್. ಆದ್ರೆ ಅನ್ನನಾಳಕ್ಕೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಓಕೆ ಸರಿ, ನೆನಪಾಯ್ತು.
ಹಾಗಾಗಿ ಈ ಪಂಚಮ ಕಾಲದಲ್ಲಿ ದುಃಖವೇ ಇರುವುದು. ಆದ್ದರಿಂದ ದುಃಖವೇ ಕಾಲದ ನಿಯಮ. ಅದು ನಾವು ಅದಕ್ಕೆ ಪಶ್ಚಾತ್ತಾಪ ಪಡಬಾರದು. ನಾವು ದುಃಖಗಳು ನಾನು ಹೇಳಲಿಕ್ಕೆ ಹೊರಟದ್ದು ಯಾವುದು ಅಂದ್ರೆ ತಿಂದ ಹಾಗೆ ಚಲಿಸ್ತದೆ ಅಂತ, ಅಲ್ಲಿಂದ ಬಂದದ್ದು, ಮರ್ತೋಯ್ತದೆ ಮತ್ತೆ ನೋಡೋಣ. ನಮ್ದು ಕೆಳಗೆ ಹೋಗುದು. ಹಾಗಾಗಿ ನಾವು ಕೆಳಗೆ ಹೋಗ್ಬೇಕಾಗಿತ್ತು. ಮನುಷ್ಯರು, ತೆಂಗಿನ ಮರ ಮೇಲಕ್ಕೆ ಹೋಗ್ತದೆ, ಹಸು ಅಡ್ಡಕ್ಕೆ ಬೆಳೀತದೆ, ಮನುಷ್ಯ ತಿಂದದ್ದು ಕೆಳಗೆ ಹೋಗ್ತಾ ಇರೋದು ಕೆಳಗೆ ಹೋಗ್ಬೇಕಾಗಿತ್ತು. ಆದ್ರೆ ಹೋಗದೆ ಮನುಷ್ಯ ಮೇಲ್ಮುಖವಾಗಿ ಹೋಗ್ತಾ ಇರೋದಕ್ಕೆ ಒಂದೇ ಕಾರಣ ಅಂದ್ರೆ ಧರ್ಮ. ನಾವು ಧರ್ಮಾಚರಣೆ ಮಾಡುವುದರಿಂದ ನಾವು ತಿಂದದ್ದು ಕೆಳಗೆ ಹೋದರೂ ಕೂಡ ನಾವು ಊರ್ಧ್ವಮುಖಿಯಾಗಿ, ನಿನ್ನೆ ಹೇಳಿದ್ನಲ್ಲ, ತಲೆ ಸೂಚಿಸುವ ಸೂಚನೆಗೆ ಅನುಸಾರವಾಗಿ ಮೋಕ್ಷವನ್ನ ಪಡೆಯತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬದುಕು ನಡೆಸುವುದಕ್ಕೆ ಇವತ್ತು ಸಾಧ್ಯ ಆಗಿದ್ದರೆ, ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ನಾವು ಬದುಕನ್ನು ನಡೆಸ್ತಾ ಇದ್ರೆ ಇವತ್ತು, ಅಂದ್ರೆ ಹೋಗ್ತಾ ಇರುವ ಆಹಾರಕ್ಕಿಂತ ವಿರುದ್ಧವಾಗಿ ಬೆಳವಣಿಗೆ ಆಗ್ತಕ್ಕಂಥ ಸಾಧನೆ ಆಗ್ತಾ ಇದ್ರೆ, ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಧರ್ಮ. ಹಾಗಾಗಿ ಧರ್ಮ ಇಲ್ಲದೆ ಬದುಕು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲದ್ರೆ ಅವನತಿಯೇ, ನಮ್ಮ ಸ್ಥಿತಿ ಅವನತಿಯೇ. ಹಾಗಾಗಿ ಧರ್ಮ ಬೇಕು ಅನ್ನೋದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅದನ್ನು ಹೇಳಿದೆ. ಬಹುಶಃ ಮುಂದಿನದ್ದು ಬೇಡ ಅಂತ ಅಂದ್ಕೊಳ್ತೇನೆ, ಆದ್ರೂ ಒಂದೇ ಒಂದು ಮಾತು ನೆನಪು ಮಾಡಿ ಇಲ್ಲಿಗೆ ವಿಷಯಕ್ಕೆ ಬರ್ತೇನೆ. ಇದಕ್ಕಿಂತ ನಂತರ ಇನ್ನೊಂದು ಕಾಲ ಬರ್ಲಿಕ್ಕಿದೆ. ನಾವೆಲ್ಲ ಪುಣ್ಯಾತ್ಮರು ಈ ಕಾಲದಲ್ಲಿ ಹುಟ್ಟಿ ಬಚಾವಾದು. ಎಲ್ಲಾದ್ರೂ ಮುಂದಿನ ಕಾಲದಲ್ಲಿ 6ನೇ ಕಾಲದಲ್ಲಿ ಹುಟ್ಟಿದ್ರೆ ಡಬಲ್ ದುಃಖ. ಯಾಕಂದ್ರೆ ದುಷಮ ನಾನು ಹೇಳುದು ಶಾಸ್ತ್ರ ಒಂದ್ ಕಡೆಯಲ್ಲಿ ಇದೆ, ನಾವು ಬದುಕನ್ನ ಇಟ್ಕೊಂಡು ಯೋಚನೆ ಮಾಡೋಣ ಇದನ್ನ. ದುಷಮ ಕಾಲದಲ್ಲಿ ಏನಾದ್ರೂ ಮುಂದಿನ ಕಾಲದಲ್ಲಿ ಹುಟ್ಟಿದ್ರೆ ದುಃಖದ ಮೇಲೆ ದುಃಖ ಅನುಭವಿಸ್ಬೇಕು. ಶಾಸ್ತ್ರ ಹೇಳ್ತದೆ ಅದರ ಕೊನೆಯಲ್ಲಿ ಧರ್ಮಗಳು ನಾಶವಾಗುತ್ತವೆ. ಕೇವಲ 16 ಜೋಡಿಗಳು ಮಾತ್ರ. ಇದು ಸೂಕ್ಷ್ಮವಾದ ಸಂಗತಿಗಳು, ನಾನು ಅದ್ರ ಬಗ್ಗೆ ಮಾತಾಡುವುದಿಲ್ಲ, ಬೇರೆ ಕಡೆಗೆ ಹೋಗ್ಬಿಡ್ತೇನೆ. ಆದ್ರೆ ಶಾಸ್ತ್ರ ಹೇಳ್ತದೆ 6ನೇ ಕಾಲದ ಕೊನೆಯಲ್ಲಿ ಒಂದು ಸಲ ಧರ್ಮ ನಿಲ್ತದೆ. ಭರತೇಶ ವೈಭವದಲ್ಲಿ ಅದು ಬಂದಿದೆ, ಪ್ರಳಯವಾಗುವುದು ಅಂತ ಹೇಳ್ತಾನೆ ಆದಿನಾಥ ಸ್ವಾಮಿ ಭರತ ಚಕ್ರವರ್ತಿಗೆ. ನಾಶ ಆಗ್ಲಿಕ್ಕಿದೆ. ಕೆಲವರು ಹೀಗೆ ಯೋಚನೆ ಮಾಡ್ತಾ ಇದ್ದಾರೇನೋ, ಹೇಗೂ ನಾಶ ಆಗ್ತದೆ, ಮತ್ತೆ ಯಾಕೆ ನಾವೆಲ್ಲ ಕಷ್ಟಪಡುವುದು ಅಂತ. ಹಾಗೆ ಯೋಚನೆ ಮಾಡಬೇಡಿ ಬಂಧುಗಳೇ. ನಾನು ಹೇಳ್ತಾ ಇರೋದೇನ, ನಮ್ಮ ಬದುಕು ಕಟ್ಟಿಕೊಳ್ಬೇಕು ಅಂತ ಆದ್ರೆ ಧರ್ಮ ಬೇಕು. ಧರ್ಮ ಇಲ್ಲದೆ ಬದುಕು ಸಾಧ್ಯ ಇಲ್ಲ. ಆಮೇಲೆ ಉತ್ಸರ್ಪಿಣಿ ಕಾಲ ಪುನಃ ಬರ್ತದೆ. ಅದೇ ದುಃಖದ ಕಾಲ ಪುನಃ ಒಂದ್ಸಲ. ಇಲ್ಲಿ 2 ದುಃಖ ಐತೆ. ಪುನಃ ಉತ್ಸರ್ಪಿಣಿ ಕಾಲದ ದುಃಖ, ಆಮೇಲೆ ದುಃಖ ಸುಖ, ಹೀಗೆಲ್ಲ ಉತ್ಸರ್ಪಿಣಿ ಹೋಗ್ತದೆ. ಮತ್ತೆ ತೀರ್ಥಂಕರರ ಜನನ ಆಗ್ತದೆ. ಅಲ್ಲಿಂದ ನಂತರ ಸುಖ ಬರ್ತದೆ, ಪ್ರಶ್ನೆ ಬೇರೆ. ಆದ್ರೆ ಈಗ ಸದ್ಯಕ್ಕೆ ಹಾಗೆ ಹೋಗಿ ಇನ್ನೊಂದು ದುರಂತದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದ್ದೇವೆ, ಗೊತ್ತುಂಟಾ? ಅದೇನದು? ಇಷ್ಟೆಲ್ಲ ಆಯ್ತೆ ಕಾಲಚಕ್ರ, ನಾವೀಗ ಪಂಚಮ ಕಾಲದಲ್ಲಿ ಇದ್ದೇವೆ. ಇನ್ನೊಂದು ತೊಂದರೆ ಏನು ಅಂದ್ರೆ, ನಾವು ಈಗ ಯೋಚನೆ ಮಾಡ್ಬೇಕಾದ್ದು, ಬಹಳ ಸಲ ಈ ಕಾಲಚಕ್ರ ತಿರುಗಿ ಅಪರೂಪಕ್ಕೆ, ಅಂದ್ರೆ ಬಹಳ ಅನಿರೀಕ್ಷಿತವಾದಂತಹ ಕೆಲವು ಕಾಲದಲ್ಲಿ ಒಂದು ಸಲ ಅದರಲ್ಲಿಯೂ ಒಂದು ಕೆಟ್ಟ ಕಾಲ ಬರ್ತದೆ. ಇಡೀ ಕಾಲವೇ ಕೆಟ್ಟದು. ಅದನ್ನ ಹುಂಡಾವ ಸರ್ಪಿಣಿ ಅಂತ ಕರೆಯುತ್ತೇವೆ. ಅದು ನಮ್ಮ ಕಾಲದಲ್ಲಿದೆ. ನಾವು ಹೋಗಿ ಒಂದು ಕಡೆಯಿಂದ ಪಂಚಮ ಕಾಲದಲ್ಲಿ ಹುಟ್ಟಿದ್ದು, ಕನಿಷ್ಠ ಪಕ್ಷ 6ನೇ ಕಾಲದಲ್ಲಿ ಹುಟ್ಟಲಿಲ್ಲ, ಸುರಕ್ಷಿತ. ಆದ್ರೆ ಪಂಚಮ ಕಾಲದಲ್ಲಿ ಇದ್ದೇವೆ. ಆದ್ರೆ ಹುಂಡಾವ ಸರ್ಪಿಣಿ ಕಾಲದಲ್ಲಿ ಹುಟ್ಟಿದ್ದೇವೆ. ಈ ಹುಂಡಾವ ಸರ್ಪಿಣಿ ಕಾಲ ಆದ್ದರಿಂದ ಇದರಲ್ಲಿ ಕಾಲದೋಷ ಇದ್ದದ್ದೇ. ಆದ್ದರಿಂದಲೇ ಭರತ ಚಕ್ರವರ್ತಿಗೆ ಹುಟ್ಟಿದಂತಹ ಚಕ್ರರತ್ನ ನಿಲ್ಲಬಾರದಿತ್ತು, ನಿಂತಿತು. ಯಾಕಂದ್ರೆ ಕಾಲದೋಷ. ಹೆಣ್ಣು ಮಕ್ಕಳು ಇರ್ಲಿಕ್ಕಿಲ್ಲ ತೀರ್ಥಂಕರರಿಗೆ, ಬ್ರಾಹ್ಮಿ ಮತ್ತೆ ಸುಂದರಿಯರು ಹುಟ್ಟಿದ್ರು. ಯಾಕೆಂದ್ರೆ ಕಾಲದೋಷ. ಹೀಗೆ ಕಾಲದೋಷದ ದೊಡ್ಡ ಪಟ್ಟಿ ಬೆಳೆಯುತ್ತದೆ. ಕಾಲದೋಷದ ಕಾರಣದಿಂದ ನಾವು ಒಂದು ಕಡೆಯಿಂದ ಕಾಲದೋಷದಲ್ಲಿ, ಇನ್ನೊಂದು ದುಃಖದ ಕಾಲದಲ್ಲಿ, ಇದೆರಡರಲ್ಲಿ ಬದುಕ್ತಾ ಇದ್ದೇವೆ. ಧರ್ಮ ಬಿಟ್ರೆ ನಮ್ಮ ಅವಸ್ಥೆ, ನಮ್ಮ ದುರಂತ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಈ ಹೊತ್ತಲ್ಲಿ ಎಚ್ಚರಿಕೆಯಿಂದ ಗಮನಿಸಬೇಕಾದ್ದೇನು ಅಂದ್ರೆ, ನಮ್ಮ ಕೊನೆಯ ಉಸಿರಿರುವವರೆಗೂ ಕೂಡ ನಮಗೆ ಧರ್ಮ ಒಂದೇ ಆಸರೆ. ಧರ್ಮ ಇದ್ರೆ ಏನಾದರೂ ಇದ್ದದ್ರಲ್ಲಿ ದುಃಖದ ಮಧ್ಯೆ ಕೂಡ ಸುಖದ ಒಂದು ಅನುಭವವನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ನಮ್ಮ ಬದುಕು ದುರಂತಮಯವಾಗಿ ಹೋಗ್ತದೆ. ಈ ಎಚ್ಚರಿಕೆಯನ್ನ ಇಟ್ಟುಕೊಂಡು ನಾವು ಬದುಕಬೇಕು. ನಾನು ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದ್ರೆ, ಧರ್ಮದ ಭವಿಷ್ಯ ಹೇಗಿದೆ ಅಂತ ಈಗಾಗಲೇ ಧರ್ಮ ನಮ್ಗೆ ತಿಳಿಸಿಕೊಟ್ಟಿದೆ. ಆದರೆ ನಮ್ಗೆ ಎಷ್ಟು ಸಾಧ್ಯ?
ಯಾಕಂದ್ರೆ ನಮ್ಮ ಈಗಿರ್ತಕ್ಕಂಥ ಬದುಕಿನ ಅಂತ್ಯದ ಕಾಲದಲ್ಲಿ ಏನು ಜಗತ್ತು ಮುಗಿದು ಹೋಗುವುದಿಲ್ಲ. 6ನೇ ಕಾಲ ಬರುವುದಿಲ್ಲ, 5ನೇ ಕಾಲ ಇನ್ನೂ ಕೂಡ 20,000 ವರ್ಷಗಳಿವೆ ಅಂತ ಹೇಳುತ್ತದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಬದುಕ್ತಾ ಇರತಕ್ಕಂಥ ನಮ್ಮ ಜೀವನದ ಕೊನೆಯವರೆಗೆ ಧರ್ಮವನ್ನ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಭಕ್ತಿಯಿಂದ, ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ನಮ್ಮ ಶ್ರಾವಕಿಯರ ಜೀವನದಲ್ಲಿ ಅದನ್ನ ಪಾಲಿಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಕರ್ತವ್ಯ ನಮ್ಗಿದೆ. ಬೇರೆಯವರಿಗೋಸ್ಕರ ಅಲ್ಲ, ನಮ್ಗೋಸ್ಕರ, ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ. ಆದ್ರಿಂದ ಈಗ ಬರ್ತದೆ, ಏನ್ ಮಾಡ್ಬೇಕು ಹಾಗಾದ್ರೆ? ಏನು ಮಾಡಬೇಡಿ, ನಮ್ಮ ಆಚಾರ್ಯರು ಹೇಳಿಕೊಟ್ಟ ಧರ್ಮ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನ ಮಾಡಬೇಕು. ಈಗ ನಾನು ಮೊದಲೇ ಹೇಳಿದೆ, ಜೈನ ಧರ್ಮ ಎನ್ನುವುದು ಕೇವಲ ಜೈನರಿಗಲ್ಲ, ಖಂಡಿತ ಅಲ್ಲ, ಸಕಲ ಜೀವರಾಶಿಗಳಿಗೆ. ಜೈನ ಸಿದ್ಧಾಂತವೆಲ್ಲವೂ ಕೂಡ ಸಕಲ ಜೀವರಾಶಿಗಳ ಕಲ್ಯಾಣವನ್ನೇ, ಒಳ್ಳೆಯದನ್ನೇ ಬಯಸ್ತದೆ. ಹಾಗಾಗಿ ಸೀಮಿತ ಅಲ್ಲ. ಯಾರಾದ್ರೂ ಬೇರೆ ಧರ್ಮದವರು ಈ ಧರ್ಮವನ್ನು ಪಾಲಿಸ್ತಾರೆ ಅಂದ್ರೆ ಸಂತೋಷದಿಂದ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ, ಅವರಿಗೆ ಗೌರವ ಕೊಡ್ತೇವೆ. ಉದಾಹರಣೆಗಳಿದ್ದಾವಲ್ಲ, ನಿಮ್ಮ ಊರಿನ ಉದಾಹರಣೆಯಿಂದಲೇ ಪ್ರಾರಂಭಿಸಬಹುದು, ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವುದಿಲ್ಲ. ಬೇರೆ ಕಡೆಗೆ ಸ್ವಲ್ಪ ಯೋಚನೆ ಮಾಡಿದ್ರೆ, ನಾನು 2000ನೇ ಇಸ್ವಿಯಲ್ಲಿ ಯಾತ್ರೆ ಹೋಗಿ, ಮೊದಲ ಬಾರಿಗೆ ಶಿಖರ್ಜಿ ಯಾತ್ರೆ ಹೋಗಿ ರಾತ್ರಿ ಏನೂ ತಿನ್ನೋದಿಲ್ಲ ಅಂತ ಹೇಳ್ತಕ್ಕಂಥ ದೀಕ್ಷೆ ತಕ್ಕೊಂಡದ್ದು ಅಥವಾ ವ್ರತ ತಕ್ಕೊಂಡದ್ದು ಆಚಾರ್ಯ ಶಂಭವ ಸಾಗರ ಮುನಿ ಮಹಾರಾಜರಲ್ಲಿ. ಹುಟ್ಟಿನಿಂದ ಅವರು ಜೈನರಲ್ಲ, ಹುಟ್ಟಿನಿಂದ ಅವರು ಜೈನರಲ್ಲ. ಆದರೆ ಆಚಾರ್ಯ ಶಂಭವ ಸಾಗರ ಮುನಿ ಮಹಾರಾಜರು ಇವತ್ತಿಗೂ ಇದ್ದಾರೆ ಶಿಖರ್ಜಿಯಲ್ಲಿ, ಧರ್ಮದ ಪ್ರಭಾವನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಹತ್ತಿರದಲ್ಲಿ ಹಳಿಂಗಳಿಯ ನೆನ್ಪು ಮಾಡ್ಕೊಳ್ಳಿ, ಸುಮ್ಮನೆ ನೆನ್ಪು ಮಾಡ್ತಾ ಇದ್ದೇನೆ, ಇದ್ದಾರೆ, ಗುರುಗಳಿದ್ದಾರೆ, ಪಾದಗಳಿಗೆ ನಮಸ್ಕಾರ ಮಾಡ್ತೇವೆ ನಾವು. ಯಾಕೆ ಅಂದ್ರೆ ಜೈನತ್ವ ಎನ್ನುವುದು ಹುಟ್ಟಿನಿಂದ ಬರೋದು. ಇದನ್ನ ಯಾಕೆ ನೆನಪು ಮಾಡಿದೆ? ನಿಮ್ ಈ ನೆನಪಿನ ಹೊತ್ತಿಗೆ ನೀವು ಇನ್ನಷ್ಟು ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋದನ್ನ. ನಾನು ಮುಂದಕ್ಕೆ ಹೋಗ್ತೇನೆ ವಿಷಯ ದೃಷ್ಟಿಯಿಂದ. ಹಾಗಾದ್ರೆ ಈ ಧರ್ಮ ಅಂತಕ್ಕಂಥದ್ದು, ಜೈನ ಧರ್ಮ ಅನ್ನುವಂಥದ್ದು ಮುಕ್ತವಾಗಿ ಎಲ್ಲರಿಗೂ ತೆರೆದಿಟ್ಟಿರ್ತಕ್ಕಂಥ ಒಂದು ಧರ್ಮ ಅಂತ ನಾವು ಯೋಚನೆ ಮಾಡುವಾಗ, ಜೈನ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಕ್ಕಳೇ ಜೈನರಾಗುವುದು ಹೇಗೆ? ಈಗ ಜೈನರಲ್ಲದವರು ಜೈನರಾದದ್ದು ಹೇಗೆ ಅಂತ ಗೊತ್ತಾ ನಮ್ಗೆ? ಹೇಗೆ ಒಬ್ಬ ಜೈನರಲ್ಲದೆ ಇರ್ತಕ್ಕಂಥ ಒಬ್ಬ ಮನುಷ್ಯ, ಅದು ಯಾರೇ ಆಗ್ಲಿ, ನಾವು ಜೈನ ಧರ್ಮಕ್ಕೆ ಬರ್ತೇವೆ ಅಂತ ಒತ್ತಾಯದಲ್ಲಿ ಯಾರನ್ನು ಕೂಡ ನಾವು ತರ್ತಾ ಇಲ್ಲ, ಬರ್ತೇವೆ ಅಂತ ಹೇಳಿದ್ರೆ ಅವರಿಗೆ ಮೊದಲ ಹೆಜ್ಜೆಯಾಗಿ ನಾವು ಹೇಳೋದು ವ್ರತ ಸ್ವೀಕಾರ, ವ್ರತೋಪದೇಶವನ್ನ ಪಡೆಯಿರಿ, ಧರ್ಮಕ್ಕೆ ಬನ್ನಿ. ನಾವು ಅವರಿಗೆ ಸೂಚನೆ. ಯಾಕೆ ಅಂದ್ರೆ ವ್ರತೋಪದೇಶ ಎನ್ನುವುದು ಒಬ್ಬ ಮನುಷ್ಯನಿಗೆ ಜೈನತ್ವದ ಸ್ವೀಕಾರವನ್ನ ಕೊಡತಕ್ಕಂತಹ ಮೊದಲ ಹೆಜ್ಜೆ. ಸೊಗಸೇನು ಅಂದ್ರೆ ಜೈನ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಕ್ಕಳು ಕೂಡ ವ್ರತೋಪದೇಶಕ್ಕೆ ಒಳಗಾಗಬೇಕು. ಅಯ್ಯೋ, ನಾವು ಜೈನರಾಗಿ ಹುಟ್ಟಿದ್ದೇವಲ್ಲ, ಇದು ಹೇಗೆ ಅಂದ್ರೆ ಹುಟ್ಟಿನಿಂದ ಪೌರತ್ವ ಅಂತ, ಸಿಟಿಜನ್ಶಿಪ್ ಸಿಕ್ಕಿದ ಹಾಗೆ. ಹುಟ್ಟಿನಿಂದ ಪೌರತ್ವ ಅಂತ ನನ್ನ ಜೈನ ಅಪ್ಪ ಅಮ್ಮನಿಗೆ ಹುಟ್ಟಿದೆ ಅನ್ನ ಮಾತ್ರಕ್ಕೆ ನಿಮ್ಮನ್ನ ಸಲೀಸಾಗಿ ಜೈನ ಧರ್ಮಕ್ಕೆ ತೆಕ್ಕೊಳ್ಳೋದಿಲ್ಲ. 8ನೇ ವರ್ಷ ಆಗ್ತಾ ಇದ್ದ ಹಾಗೆ ಪ್ರತಿಯೊಂದು ಜೈನ ಧರ್ಮದ ಮಗು ಕೂಡ ಜೈನ ಅಪ್ಪ ಅಮ್ಮನಿಗೆ ಹುಟ್ಟಿರ್ಲಿ ಅಥವಾ ಜೈನೇತರನಾಗಿದ್ದವನು ಜೈನನಾಗ್ಲಿ, ಬೇಕಾದ್ರೆ ಅವನು ವ್ರತೋಪದೇಶದ ಮೂಲಕ ಜೈನತ್ವದ ಒಳಗೆ ಪ್ರವೇಶ ಮಾಡಬೇಕು. ನಾನು ಸುಮ್ಮನೆ ಶಿಬಿರದಲ್ಲಿ ಯಾವಾಗ್ಲೂ ಕೇಳುದು, ನೀವ್ ಯಾಕೆ ಜೈನರು ಅಂತ. ಮಕ್ಳು ಹೇಳ್ತಾರೆ, ನನ್ನ ಅಪ್ಪ ಜೈನರು, ಅಮ್ಮ ಜೈನರು, ಆದ್ರಿಂದ ನಾನ್ ಜೈನ್. ಆವಾಗ ಹೇಳ್ತಾರೆ, ಯಾಕಂದ್ರೆ ನಮ್ಮ ಶಿಬಿರಕ್ಕೆ 8 ವರ್ಷದ ಒಳಗಿನ ಮಕ್ಕಳು ಬರುವುದೇ ಇಲ್ಲ, ಅದೆಲ್ಲ 8ನೇ ವರ್ಷಕ್ಕೆ ಮುಗಿದು ಹೋಗಿದೆ, ಈಗ ನೀನು ಯಾಕೆ ಜೈನ? ಆಗ 2ನೇ ಉತ್ತರ ಕೊಡ್ತಾರೆ, ಜಿನನನ್ನು ಪೂಜಿಸುವುದರಿಂದ ಜೈನರು. ಅಂದ್ರೆ ಪೂರ ಅಲ್ಲ, ನೆನ್ಪಿಟ್ಕೊಳ್ಳಿ, ಪೂಜಿಸುವುದು ಜೈನರು ಆಗ್ತದೆ, ಇಲ್ಲ ಅಲ್ಲ, ಆದ್ರೆ ಪೂರ್ತಿ ಅದೇ ಉತ್ತರ ಅಲ್ಲ. ನಿಜವಾಗಿಯೂ ಒಬ್ಬ ಮನುಷ್ಯ ಜೈನನಾಗುವುದು ಹೇಗೆ ಅಂದ್ರೆ, ಜಿನರು ನಡೆದು ತೋರಿಸಿದ ದಾರಿಯಲ್ಲಿ ನಡೆಯುವವರು ಜೈನರು. ಜಿನರು ನಡೆದು ತೋರಿಸಿದ ದಾರಿ ಯಾವುದು, ಅದರಲ್ಲಿ ಹೇಗೆ ಆಯ್ತು, ಹೊಡೀರಪ್ಪ, ಯಾರು ಚಪ್ಪಾಳೆ ಹೊಡೆದಾಗ ಆಯ್ತು ಇಲ್ವಾ? ಹೊಡೀರಿ, ಒಂದ್ಸಲ ಹೊಡೀರಿ, ಧರ್ಮಕ್ಕೋಸ್ಕರ ಹೊಡೀರಿ, ದಾಕ್ಷಿಣ್ಯ ಮಾಡಬೇಡಿ. ಜಿನರು ನಡೆದು ತೋರಿಸಿದ ದಾರಿಯಲ್ಲಿ ನಡೆಯುವವರು ಜೈನರು ಅಂತ ನಾವು ಹೇಳುವುದಾದರೆ, ನಡೆದು ತೋರಿಸಿದ ದಾರಿ ಯಾವುದು? ಆ ದಾರಿಯಲ್ಲಿ ಮೊದಲ ಹೆಜ್ಜೆ ಯಾವುದು ಅಂತ ಕೇಳಿದ್ರೆ ಪಂಚಾಣು ವೃತಗಳು ಅಂದ್ರು. ಮೊದ್ಲಿಗೆ ನೀನು ಜೈನನೋ ಜೈನೇತರನೋ ವ್ರತ ಸ್ವೀಕಾರ ಸ್ವೀಕರಿಸಿದಂದಿನಿಂದ ನಿನಗೆ
ಗುರುಮುಖೇನ ಕೊಟ್ಟಿದ್ದೇವೆ. ಪಂಚಾಣುವೃತಗಳನ್ನ ಪಾಲಿಸ್ಬೇಕು. ಈಗ ನನ್ನನ್ನು ಕೂರಿಸಿ ನಿಮ್ಮನ್ನು ನೀವು ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೀರಿ, ನಂಗೆ ಗೊತ್ತಿಲ್ಲ. ನಿಮ್ಮನ್ನು ನೀವು ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೀರಿ. ಎಲ್ಲರೂ ವ್ರತೋಪದೇಶವನ್ನು ಪಡೆದವರೇ ಇಲ್ಲಿ ಕೂತಿದ್ದೀರಿ. ಅವತ್ತು ಗುರುಗಳು ಯಾವ ಗುರುಗಳಿಂದ ತಗೊಂಡಿದ್ದೀರಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಅವತ್ತು ಅರ್ಥ ಆಗಿದೆಯೇ ಇಲ್ವಾ ಅಂತಲೂ ನೆನಪು ಮಾಡ್ಕೊಳ್ಳಿ. ಹಾಗಾಗಿ ಪಂಚಾಣುವೃತಗಳನ್ನ ಸ್ವೀಕಾರ ಮಾಡಿ. ಯಾಕಂದ್ರೆ ನಮ್ಮ ಶಿಬಿರಗಳಲ್ಲಿ ಪ್ರತಿ ವರ್ಷ ನಾವು ಧರ್ಮಪಾಠ ಮಾಡುವುದ್ರ ಜೊತೆಯಲ್ಲಿ ಕೊನೆಯ ದಿವಸ ವ್ರತೋಪದೇಶ ಕೊಟ್ಟೇ ಕಳಿಸೋದು, ಮಕ್ಕಳನ್ನ ಕಳಿಸೋದು. ಅದಕ್ಕಿಂತ ಹಿಂದಿನ ದಿವಸ ರಾತ್ರಿ ಕೂತ್ಕೊಂಡು 1.5 ಗಂಟೆ ವ್ರತೋಪದೇಶ ಅಂದ್ರೆ ಏನು ಅಂತ ಮಕ್ಕಳಿಗೆ ವಿವರಿಸ್ತೇನೆ. ಯಾಕೆ ಅಂದ್ರೆ ಮರುದಿವಸ ಬಂದಿರ್ತಕ್ಕಂಥ ಗುರುಗಳಿಗೂ ಪುರುಸೊತ್ತಿರೋದಿಲ್ಲ, ಯಾರಿಗೂ ಬಟ್ 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 ಮಕ್ಕಳಿಗೆ ಅರ್ಥ ಆಗುವಷ್ಟೊತ್ತಿಗೆ ಏನೇನೋ ಆಗಿರ್ತದೆ. ಅಲ್ಲಿ ಏನೋ ಕೂರಿಸಿರ್ತಾರೆ, ಕೈಯಲ್ಲಿ ಏನೋ ಕೊಟ್ಟಿರ್ತಾರೆ, ಅದೇ ಭಾರ ಆಗಿರ್ತದೆ. ಇನ್ನು ಅಲ್ಲಿ ಅವ್ರು ಹೇಳುವ ಉಪದೇಶಕ್ಕೆ ತಲೆ ಕೊಡುವಷ್ಟು ಎಲ್ಲಿದೆ. ಅದಕ್ಕೆ ಹಿಂದಿನ ದಿವಸವೇ ಆರಾಮಾಗಿ ಕೂರಿಸಿ, ನೋಡಿ ಮಕ್ಕಳೇ, ನಾಳೆ ವ್ರತೋಪದೇಶ ನಿಮ್ ವ್ರತೋಪದೇಶ ನೆನ್ಪು ಮಾಡ್ಕೊಳ್ಳಿ ಅಂತ ಇದನ್ನಲ್ಲಿ ಹೇಳ್ತಾ ಇರೋದು. ಒಂದ್ಸಲ ರಿಕಾಲ್ ಮಾಡಿ. ನಾಳೆ ವ್ರತೋಪದೇಶ ಅಂದ್ರೆ ಅದರಲ್ಲಿ 3 ಭಾಗಗಳಿವೆ. ಏನು 3 ಭಾಗಗಳು ಅಂದ್ರೆ, ಒಂದು ಮಂತ್ರೋಪದೇಶ, 2ನೇದ್ದು ವ್ರತೋಪದೇಶ, 3ನೇದ್ದು ಧರ್ಮೋಪದೇಶ. ಕ್ರಮ ಇದು. ಮೊದಲನೇದು ಮಂತ್ರೋಪದೇಶ. ನೀವು ಹುಟ್ಟಿದ ಚಿಕ್ಕ ಮಕ್ಕಳಿಗೆ 1 ವರ್ಷಕ್ಕೆ 2 ವರ್ಷಕ್ಕೇನೆ ಪಂಚ ನಮಸ್ಕಾರ ಮಂತ್ರ ಹೇಳಿಕೊಟ್ಟಿರ್ಬಹುದು, ಆದರೆ ಅದರಿಂದ ಏನೂ ಫಲ ಇಲ್ಲ ಆ ಮಗುವಿಗೆ, ಗೊತ್ತಾ? ಆದರೆ ಆ ಮಗುವಿಗೆ ನೀವು ಹೇಳಿಕೊಟ್ಟ ಪಂಚ ನಮಸ್ಕಾರ ಮಂತ್ರ ಒಂದು ಶಕ್ತಿ ಕೊಡಬೇಕು ಅಂದ್ರೆ, ಅದು ಆ ಮಗುವಿನ ಮೇಲೆ ಪರಿಣಾಮ ಬೀರ್ಬೇಕು ಅಂದ್ರೆ, ವ್ರತೋಪದೇಶದ ದಿವಸ ಗುರುಗಳು ನಮೋ ಅರಿಹಂತಾಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ, ನಮೋ ಲೋಯೇ ಸವ್ವಸಾಹೂಣಂ. ಗುರುಮುಖೇನ ಕೊಟ್ಟ ಮಂತ್ರಕ್ಕೆ ಮಾತ್ರ ಶಕ್ತಿ. ನಾನು ನನ್ನಷ್ಟಕ್ಕೆ ಮಂತ್ರ ಹೇಳ್ತೇನೆ ಅಂದ್ರೆ ಇಲ್ಲ. ಆದ್ದರಿಂದ ಒಂದು ವ್ರತೋಪದೇಶ ಕೊಟ್ಟಿರುವ ಮಗುವಿಗೆ ಮೊದಲಿಗೆ ಕೊಡುವುದು ಮಂತ್ರೋಪದೇಶ. ಅದು ಕಲ್ತಿರ್ತದೆ, ಪ್ರಶ್ನೆ ಇಲ್ಲ. ಆದ್ರೆ ಆವತ್ತು ಗುರುಮುಖೇನ ಆ ಮಂತ್ರ ಕೊಡಲ್ಪಡ್ತು. ಮರುದಿವಸ ಪಂಚ ನಮಸ್ಕಾರ ಹೇಳಿದ್ರೆ, ಕೈ ಇಟ್ಕೊಂಡು 9 ಸಲ ಜಪ ಮಾಡಿದ್ರೆ ಆಗ ಆ ಮಂತ್ರಕ್ಕೆ ಶಕ್ತಿ. ಅದೇನು ಅಂತ ಮುಂದೆ ಇನ್ನೊಂದು ದಿವಸ ನಾವು ಮಾತಾಡ್ಲಿಕ್ಕಿದೆ, ಅದರ ದಿವಸ ಮಾತಾಡೋಣ. ಇದು ಮಂತ್ರೋಪದೇಶ. 2ನೇದ್ದು ವ್ರತೋಪದೇಶ. ಆ ದಿವಸ ಪಂಚ ಅಣುವೃತಗಳನ್ನ ನಮ್ಮ ಮಕ್ಕಳಿಗೆ ವ್ರತವಾಗಿ ನೀಡಲಾಗ್ತದೆ. ಅಂದ್ರೆ ಅರ್ಥ ಏನು? ಮುಂದೆ ಜೀವಮಾನ ಪರ್ಯಂತ ಆ ವ್ರತಗಳನ್ನ ಮರೆಯಬಾರದು. ಏನು ಮರೆಯಬಾರದು? ಅಹಿಂಸಾಣುವ್ರತ, ಸತ್ಯಾಣುವ್ರತ, ಅಚೌರ್ಯಾಣುವ್ರತ, ಪರಿಗ್ರಹ ಪರಿಮಾಣ ವ್ರತ, ಬ್ರಹ್ಮಚರ್ಯ ಅಣುವ್ರತ ಅಂತ ಈ 5 ವ್ರತಗಳನ್ನ ಆ ದಿವಸ ಕೊಡ್ತಾರೆ. ಇದನ್ನು ಸ್ವಲ್ಪ ಸ್ವಲ್ಪ ಹೇಳ್ತೇನೆ. ನಾನು ಮಕ್ಕಳು ಇದ್ದಾರೆ, ನಂಗೆ ತುಂಬಾ ಖುಷಿ. ಬಹುಶಃ ನಾನು ಮಕ್ಕಳು ಬಂದು ಸಭೆಯಲ್ಲಿ ಶ್ರದ್ಧೆಯಿಂದ ಕೂತಿರ್ತಕ್ಕಂಥದ್ದನ್ನ ಇಲ್ಲೇ ವಿಶೇಷವಾಗಿ ನೋಡಿದ್ದು, ತುಂಬಾ ಖುಷಿ ಪಟ್ಟಿದ್ದೇನೆ ಅದಕ್ಕೋಸ್ಕರ. ಆದ್ದರಿಂದ ಅದರ ಜೊತೆಯಲ್ಲಿ ಅದರ ಒಂದು ಅಂಶವನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ. ಮಂತ್ರೋಪದೇಶ, ವ್ರತೋಪದೇಶ, 3ನೇದ್ದು ಧರ್ಮೋಪದೇಶ. ಆ ಧರ್ಮೋಪದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಷ್ಟಮೂಲ ಗುಣಗಳು, ಸಪ್ತವ್ಯಸನಗಳು ಮತ್ತು ಅಷ್ಟಕರ್ಮಗಳು, ಶ್ರಾವಕರ ಷಟ್ಕರ್ಮಗಳು, ಇದನ್ನ ಆ ಧರ್ಮೋಪದೇಶದಲ್ಲಿ ಹೇಳಿಕೊಡ್ತಾರೆ. ಅಲ್ಲಿಗೆ ವ್ರತೋಪದೇಶ ಪೂರ್ತಿ ಆಗ್ತದೆ. ಸದ್ಯಕ್ಕೆ ನಾನು ಹೇಳುದು ಬಹಳ ಬೇಸಿಕ್, ಮೂಲಭೂತವಾಗಿ ಒಬ್ಬ ಶ್ರಾವಕ ನಾನು ನನ್ನ ಜೀವನದ ಕೊನೆಯವರೆಗೆ ಧರ್ಮವನ್ನ ಪಾಲಿಸಿಕೊಂಡು ಹೋಗ್ತೇನೆ, ಆಚರಿಸಿಕೊಂಡು ಹೋಗ್ತೇನೆ ಅಂದ್ರೆ ಅವನು ಪಂಚ ನಮಸ್ಕಾರದ ಮೇಲಿನ ಶ್ರದ್ಧೆಯನ್ನ ಬಿಡಬಾರದು. ನಿತ್ಯ ಶ್ರದ್ಧೆಯಿಂದ ನೀವು ಹಿಂದೂಗಳನ್ನ ತಗೊಂಡ್ರೆ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ನಮ್ಗೆ ಗಾಯತ್ರಿ ಮಂತ್ರವೇ ಪಂಚ ನಮಸ್ಕಾರ ಮಂತ್ರ. ಆ ಪಂಚ ನಮಸ್ಕಾರ ಮಂತ್ರವನ್ನು ನಿತ್ಯ ಪಠನ ಮಾಡಬೇಕು, ಅದನ್ನ ಹೇಳಬೇಕು ಮತ್ತು ಪಂಚಾಣುವ್ರತಗಳನ್ನ ಪಾಲಿಸಬೇಕು. ಅದರಲ್ಲಿ ಮೊದಲನೇದ್ದು ಅಹಿಂಸಾ ಅಣುವ್ರತ. ಮಕ್ಕಳಾಗಿದ್ದಾಗ ಈ ಅಹಿಂಸಾ ಅಣುವ್ರತ ತೆಕ್ಕೊಳ್ಳುವಾಗ ಬಹಳ ಉತ್ಸಾಹ, ಆದ್ರೆ ಆಮೇಲೆ ಒಂದಾದ್ಮೇಲೆ ಒಂದು ಸಂದೇಹಗಳು, ಸಮಸ್ಯೆಗಳು ನಮ್ಮ ಮಕ್ಕಳಿಗೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೂ ಅಹಿಂಸೆ ಅಂತ ಕೂತ್ರೆ ಬದುಕುವುದು ಹೇಗೆ? ಇದು ಎಲ್ಲರೂ ಕೇಳುವ ಪ್ರಶ್ನೆ. ಈಗ ಇಷ್ಟು ಜನ ಇದ್ದೀರಿ, ಹೊಲದಲ್ಲಿ ಕೆಲಸ ಮಾಡ್ತೀರಿ, ಎಷ್ಟೋ ಜೀವಿಗಳು ಸಾಯುವುದಿಲ್ವಾ? ಹೌದು, ಅದು ಮಾಡದಿದ್ರೆ ನಾವು ಸಾಯ್ತೇವಲ್ಲ.
ಆ ನೋಡಿ, ಯೋಚನೆ ಮಾಡಿ. ಅಹಿಂಸಾ ವ್ರತ ಅಂತ ವ್ರತೋಪದೇಶ ತಕೊಂಡ ದಿವಸವೇ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಆದ್ರೆ ಹೋಗಿ ಈವನ್ ಎಷ್ಟು ಕೇಳಿದ್ರೆ ಬಹಳ ಸೂಕ್ಷ್ಮ ಇದೆ, ಮಣ್ಣನ್ನ ಹೀಗೆ ಅಗಿಯುವುದು ಕೂಡ ಹಿಂಸೆ ಆಗ್ತದೆ. ಏಕೇಂದ್ರಿಯ ಜೀವ ಮಣ್ಣು, ಗೊತ್ತಿದೆ ನಿಮ್ಗೆ. ಬಿಡಿ. ಆದರೆ ಆತಂಕ ಪಡಬೇಡಿ, ಇಲ್ಲೇ ಕ್ಲಿಯರ್ ಮಾಡಿಬಿಡ್ತೇನೆ ಮಕ್ಕಳ ದೃಷ್ಟಿಯಿಂದ. ಹಿಂಸೆಯನ್ನ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 4 ನಮ್ಮ ಆಚಾರ್ಯ, ನಮ್ಮ ಹಿರಿಯರು ಯಾರು ಕೂಡ ನಮ್ಮನ್ನೆಲ್ಲೂ ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕ್ಲಿಲ್ಲ. ನಮ್ಗೆ ಗೊತ್ತಿಲ್ಲದ ಇಕ್ಕಟ್ಟಿಗೆ ಸಿಕ್ಕಿ ಹಾಕೊಳ್ಬಹುದು ನಾವು, ಆದ್ರೆ ಎಲ್ಲೂ ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕ್ಲಿಲ್ಲ. ನಮ್ಮನ್ನ ಅಷ್ಟೇ ಸುರಕ್ಷಿತವಾಗಿ ಧರ್ಮ ಮಾರ್ಗದಲ್ಲಿ ತಗೊಂಡೋಗಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಮಗು ಅಹಿಂಸಾಣ ವೃತವನ್ನ ಅಣುವೃತವಾಗಿ ಪಾಲಿಸ್ಬೇಕು. ನೋಡಿ, ಅಲ್ಲೇ ಒಂದು ಶಬ್ದ ನಮ್ಮ ಯುಗಳಮನಿ ಮಹಾರಾಜರು ಯಾವಾಗ್ಲೂ ಪ್ರವಚನದಲ್ಲಿ ಹೇಳ್ತಾ ಇರ್ತಾರೆ. ಅದು ಮುಖ್ಯವಾಗಿ ನಮ್ಗೆ ಅಲ್ಲಿ ಇಲ್ಲಿ ಹೋಗಿ ಮಾತನಾಡುವವರಿಗೆ ಅವ್ರು ಬೈತಾ ಇದ್ರು, ನೀವು ಹೋಗಿ ಎಲ್ಲ ಜನರನ್ನ ಹೆದರಿಸಿ ಬಿಡ್ತೀರಿ, ನೀವು ಮಕ್ಕಳಿಗೆ ಉಪದೇಶ ಮಾಡುವಾಗ ಅಹಿಂಸೆಯನ್ನ ಮಹಾವೃತವಾಗಿ ಹೇಳ್ತೀರಿ ಅಂತ. ನಿಮ್ಗೆ ಹೇಳಿಕೊಟ್ಟದ್ದೆಂತದು? ಅಹಿಂಸಾ ಚೂರು ಅಹಿಂಸೆ ಪಾಲಿಸಿಯಪ್ಪ ಅಂತ, ಪೂರ ಅಂತ ಹೇಳಲೇ ಇಲ್ಲ. ಕೆಲವರಿಗೆ ಸಮಾಧಾನ ಆಯ್ತು ಇವತ್ತು ಸ್ವಲ್ಪ. ನೀವು ಚೂರು ಅಹಿಂಸೆ ಪಾಲಿಸಿ ಅಂತ ಹೇಳಿರೋದು ನಿಮ್ಗೆ. ಅಣುವೃತ, ಅಣು ಅಂದ್ರೆ ಅರ್ಥ ಏನ್ ಹೇಳಿ? ಇಷ್ಟಾದ್ರೂ ಅಹಿಂಸೆಯನ್ನ ಪಾಲಿಸಪ್ಪ ಅಂತ ಹೇಳಿರೋದು ನಿಮ್ಗೆ. ಆದ್ರೆ ನಾವು ನಮ್ದೇ ತಪ್ಪು. ಧರ್ಮ ಪಾಠದ ಕ್ಲಾಸಿಗೆ ಹೋಗುವಾಗ್ಲೂ ಅಥವಾ ಇನ್ಯಾವುದೋ ಉಪನ್ಯಾಸಕ್ಕೆ ಹೋದಾಗ್ಲೂ ಹೇಳುದು ಅಹಿಂಸೆ, ಅಹಿಂಸಾ ಮಹಾವೃತ, ಅದ್ರದ್ದು ಹಾಗೆ ಮಾಡ್ಬೇಡಿ ಎಲ್ಲ ಹೆದರಿಸಿ. ಪಾಪ ಅವರಿಗೆ ಚೂರು ಆಚರಿಸುವುದಿಲ್ಲ ಕೆಲವರು, ಹೆದರಿ ಅವನಿಗೆ ಅದ್ರ ಸುದ್ದಿಯೇ ಬೇಡ, ಧರ್ಮದ ಸುದ್ದಿಯೇ ಬೇಡ ಅಂತ ಈ ಕಡೆ ಬಂದ್ಬಿಡ್ತಾರೆ. ಹಾಗೇನಿಲ್ಲ. ಅಣುವೃತ ನೋಡಿ, ಅಣುವೃತಕ್ಕೆ ಅವರು ಹೇಳ್ತಾರೆ ಏನು ಕೇಳಿದ್ರೆ, ಹಿಂಸೆಯಲ್ಲಿ 4 ವಿಧ: ಆರಂಭ ಹಿಂಸೆ, ವಿರೋಧಿ ಹಿಂಸೆ, ವಾಣಿಜ್ಯ ಹಿಂಸೆ, ಸಂಕಲ್ಪ ಹಿಂಸೆ. ನೀನು ಮಾಡಬೇಕಾದ ಅಹಿಂಸಾ ಅಣುವೃತದಲ್ಲಿ ಬಹಳ ಮುಖ್ಯವಾಗಿ ನೀನು ಪಾಲಿಸಬೇಕಾದ್ದು ಸಂಕಲ್ಪ ಹಿಂಸೆಯನ್ನ ಮಾಡಬೇಡ. ಉಳಿದದ್ದು 3 ಮಾಡು ಅಂತಾರೆ. ಆರಂಭ ಹಿಂಸೆ ಮಾಡಿ, ಕೃಷಿ ಮಾಡುವಾಗ ಹಿಂಸೆ ಆಗ್ತದೆ, ಎರೆಹುಳುಗಳು ಸಾಯ್ತವೆ, ಪೆಸ್ಟಿಸೈಡ್ಸ್ ನೀವು ಕೆಮಿಕಲ್ಗಳನ್ನ ಹಾಕಿದಾಗ, ಔಷಧಿಗಳನ್ನ ಹಾಕಿದಾಗ ಎಷ್ಟೋ ಜೀವಿಗಳು ಸಾಯ್ತವೆ, ಅಥವಾ ಗಿಡಗಳೇ ಅಥವಾ ಸಸ್ಯಗಳೇ ಸಾಯ್ತವೆ, ಎಷ್ಟೋ ಅನಿವಾರ್ಯ. ಎಷ್ಟು ಚೆನ್ನಾಗಿದೆ ಅಂದ್ರೆ ತತ್ವಾರ್ಥ ಸೂತ್ರದಲ್ಲಿ ಇದಕ್ಕೆ ಉದಾಹರಣೆ ಇದೆ. ಯುಗಳಮುನ ಮಹಾರಾಜರು ಅಲ್ಲಿ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದನ್ನ. ಏನು ಅಂದ್ರೆ, ಯಾವುದು ನಿಜವಾಗಿ ನಿಮ್ಗೆ ಪಾಪವನ್ನ ತರ್ತಕ್ಕಂಥ ಹಿಂಸೆ ಅಂದ್ರೆ ಪಾಪವನ್ನು ತರ್ತದೆ ಅಂದ್ರೆ, ನೀವು ಇನ್ನೊಂದು ಜೀವಿಗೆ ನೋವಾಗಬೇಕು ಅಥವಾ ಸಾಯಬೇಕು ಅಂತ ಸಂಕಲ್ಪ ಮಾಡಿದ ಹಿಂಸೆ ಮಾತ್ರ ನಿಮ್ಗೆ ಪಾಪವನ್ನ ತರ್ತದೆ ಅಂತ. ನಾನಿಲ್ಲಿ ಹೇಳ್ಬೋದ ಹೇಳ್ಬಾರ್ದು ಗೊತ್ತಿಲ್ಲ, ವಿಡಿಯೋ ನಾಳೆ ಊರಿಗೆ ಹೋಗ್ತದೆ, ದೊಡ್ಡ ಕಷ್ಟ ಇದು. ಮಸ್ತಕಾಭಿಷೇಕದ ಬಗ್ಗೆ, ತುಳುನಾಡಿನಲ್ಲಿ ಮಾಡುವ ರಾತ್ರಿ ಮಸ್ತಕಾಭಿಷೇಕದ ಬಗ್ಗೆ ಮಹಾರಾಜರ ಎದುರಿನಲ್ಲಿ ತುಂಬಾ ಚರ್ಚೆ ಆಯ್ತು. ಬಹಳ ಜನ ನಮ್ಮ ಕಡೆಯಲ್ಲಿ ಇರುವವರೇ ಅದಕ್ಕೆ ವಿರೋಧವಾಗಿ ಹಗಲಿನಲ್ಲಿ ಮಸ್ತಕಾಭಿಷೇಕ ಮಾಡಬೇಕು ಅಂತ ಹೇಳಿದವರಿದ್ರು. ಆದ್ರೆ ಮಹಾರಾಜರು ಹೇಳಿದ್ರು ರಾತ್ರಿ ಮಾಡಬಾರದು ಅಂತಿಲ್ಲ. ನಾನು ಅವರ ಆ ದಿನದ ಸಂಭಾಷಣೆಯನ್ನು ಸುಮ್ಮನೆ ನಿಮ್ಮ ಎದುರು ತೆರೆದಿಡ್ತೇನೆ, ನೋಡಿ ಯೋಚನೆ ಮಾಡಿ. ಅವ್ರು ಕೇಳಿದ್ರು, ಏನಾಗ್ತದೆ ರಾಸ್ತ ಮಸ್ತಕಾಭಿಷೇಕ ಮಾಡಿದ್ರೆ? ಅಷ್ಟೊತ್ತಿಗೆ ಒಬ್ರು ಎದ್ದು ನಿಂತರು, ಮಹಾರಾಜರು ಎಲ್ಲ ಲೈಟ್ ಎಲ್ಲ ಹಾಕ್ತೇವಲ್ಲ, ಲೈಟಕ್ಕೆ ಹುಳ ಎಲ್ಲ ಬಂದು ಬೀಳ್ತವೆ ಅಂದ್ರು. ಬೀಳ್ಲಿ ಅಂದ್ರು, ಅವುಗಳು ಸಾಯ್ತವೆ ಮಹಾರಾಜರೇ ಅಂದ್ರು. ತಕ್ಷಣ ಮಹಾರಾಜರ ಬಾಯಲ್ಲಿ ಬಂದದ್ದು ಸಾಯಿಲಿ ಅಂದ್ರು. ನಂಗೆ ಒಂದ್ಸಲ ಹೀಗಾಯ್ತು, ಮಹಾರಾಜರು ಹೀಗೆ ಹೇಳ್ತಾರ ಅಂತ. ಎಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಹುಳಗಳು ಸಾಯ್ಬೇಕು ಅಂತ ನೀವು ಲೈಟ್ ಹಾಕಿದ್ದ ಅಂತ ಕೇಳಿದ್ರು. ಹುಳಗಳು ಸಾಯ್ಬೇಕು ಅಂತ ನೀವು ಲೈಟ್ ಹಾಕುದಾ? ಅಲ್ಲಲ್ಲ, ನೀವು ಭಗವಂತನ ಮಸ್ತಕಾಭಿಷೇಕ ಚೆನ್ನಾಗಾಗ್ಬೇಕು, ಎಲ್ರಿಗೂ ಕಾಣ್ಬೇಕು ಅಂತ ಲೈಟ್ ಹಾಕಿದ್ದೀರಿ. ನಿಮ್ಮ ಉದ್ದೇಶ ಹುಳಗಳನ್ನು ಕೊಲ್ಲುವುದು ಅಲ್ಲವಾದ್ದರಿಂದ ಹುಳಗಳು ಸತ್ತರೆ ಪಾಪ ನಿಮಗಿಲ್ಲ ಅಂದ್ರು. ಎಷ್ಟು ವಿಶಿಷ್ಟವಾಗಿದೆ ನೋಡಿ, ಸೂಕ್ಷ್ಮ ಇದೆ. ಇನ್ನೊಂದು ಮಾತು ಹೇಳಿದ್ರು ಅವರು, ಮಸ್ತಕಾಭಿಷೇಕ ನೋಡ್ಲಿಕ್ಕೆ ಅಂತ ನೀವು ಕಾರಲ್ಲಿ ಬರ್ತಿರಲ್ಲ, ಆ ಕಾರಿನಡಿಗೆ ಎಷ್ಟು ಜೀವಿಗಳು ಬಿದ್ದು ಸಾಯ್ತವೆ ಅಂತ ನಿಮ್ಗೆ ಗೊತ್ತುಂಟಾ ಅಂತ ಕೇಳಿದ್ರು. ಅದರಲ್ಲಿ ಎಷ್ಟು ಪಾಪ ಆಗುತ್ತೆ? ಆದ್ರೆ ನೆನ್ಪಿಟ್ಕೊಳ್ಳಿ, ಅವುಗಳನ್ನ ಸಾಯಿಸ್ಲಿಕ್ಕೆ ನೀವು ಕಾರ್ ಇಟ್ಕೊಂಡು ಬಂದದ್ದಲ್ಲ. ಇಲ್ಲಿ ಸ್ಪಷ್ಟ ಇದೆ, ಮೂರ್ಛಾ ಹಿಂಸೆಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂತ ನಿರ್ದೇಶನವನ್ನು ಕೊಡ್ತಾರೆ. ಏನು ಕೇಳಿದ್ರೆ, ಸಾಯಿಸಬೇಕು, ನೋವಾಗಬೇಕು, ಕೊಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ರ ಮೇಲೆ 100% ಪಾಪ ಇದೆ ನನಗೆ.
ಅದಿಲ್ಲದೆ ಅಕಸ್ಮಾತ್ ಈಗ ಉದಾಹರಣೆಗೆ ಹಗ್ಲೇ ಇರಬಹುದು. ನಾವು ಹೋಗ್ತಾ ಇರ್ಬೇಕಾದ್ರೆ ನಿಮ್ಮ ಮೋಟರ್ ಬೈಕಿಗೆ ಒಂದು ಬೆಕ್ಕು ಅಡ್ಡ ಬಂದು ಸತ್ತೋಯ್ತು ಅಂತ ಇಟ್ಕೊಳ್ಳೋಣ, ನಿಮ್ಮ ಉದ್ದೇಶದ ಅಲ್ಲಲ್ಲ. ಆದ್ದರಿಂದ ಅದರ ಪಾಪ ನಿಮಗೆ ತಟ್ಟುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟರು ಅವರು. ಏನು ಅಂದ್ರೆ, ಒಬ್ಬ ಮನುಷ್ಯ ಮೀನು ಹಿಡಿಬೇಕು ಅಂತ ಹೋಗಿ ಬಲೆಯನ್ನ ಹಾಕಿ ಕಾಯ್ತಾನೆ, ಬೆಳಗಿನಿಂದ ಸಂಜೆವರೆಗೆ ಕಾಯ್ತಾನೆ. ಆದರೆ ಒಂದೇ ಒಂದು ಮೀನು ಸಿಕ್ಕೋದಿಲ್ಲ. ಸಂಜೆ ಬಲೆ ಇಟ್ಕೊಂಡು ಹೋಗ್ತಾನೆ. ಇದು ಒಂದು ಉದಾಹರಣೆ. ಬಲೆ ಹಾಕಿ ಮೀನು ಹಿಡಿಬೇಕು ಅಂತ ಬಲೆ ಹಾಕ್ತಾನೆ, ಸಂಜೆವರೆಗೆ ಕಾಯ್ತಾನೆ, ಒಂದೇ ಒಂದು ಮೀನು ಬರುವುದಿಲ್ಲ, ಅವನು ಹೊರಟು ಹೋಗ್ತಾನೆ. ಇನ್ನೊಂದು ಕಡೆಯಿಂದ ಇನ್ನೊಬ್ರು ಯಾವುದೋ ಒಂದು ಸತ್ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆವಾಗ ಅನೇಕ ಜೀವಿಗಳು ಅಲ್ಲಿ ಬಿದ್ದು ಸಾಯ್ತವೆ. ಈಗ ಯಾರಿಗೆ ಪಾಪ ಬಂತು, ಯಾರಿಗೆ ಕರ್ಮ ಬಂತು ಅಂತ ಅವ್ರು ಹೇಳ್ತಾರೆ. ಒಂದೇ ಒಂದು ಮೀನು ಬಲೆಗೆ ಬಿದ್ದು ಸತ್ತಿಲ್ಲದೆ ಇದ್ದರೂ ಕೂಡ ಬೆಳಗಿನಿಂದ ಸಂಜೆಯವರೆಗೆ ಕೊಲ್ಲಬೇಕು ಅಂತಲೇ ಕೂತದ್ದರಿಂದ ಅಷ್ಟೂ ಪಾಪ ಅವನಿಗೆ ಅಂಟ್ಕೊಳ್ತದೆ, ಮೀನು ಬೀಳಬೇಕು. ಅದೇ ಯಾರಿಗೂ ಒಳ್ಳೇದು ಮಾಡ್ಬೇಕು. ಒಬ್ಬ ಗದ್ದೆ ಕೆಲಸ ಮಾಡುವ ಬೆಳಗಿನ ಸಂಜೆವರೆಗೆ ಗದ್ದೆ ಕೆಲಸ ಮಾಡ್ತಾನೆ, ಎಷ್ಟೋ ಜೀವಿಗಳು ಸಾಯ್ತವೆ. ಅವನ ಉದ್ದೇಶ ಅವುಗಳನ್ನ ಕೊಲ್ಲುವುದು ಅಲ್ಲವಾದ್ದರಿಂದ, ನಾಡಿಗೆ ಅನ್ನ ಕೊಡುವುದು ಅವನ ಉದ್ದೇಶವಾದ್ದರಿಂದ ಅವನಿಗೆ ಒಂದಿಷ್ಟು ಪಾಪ ಅಂಟುವುದಿಲ್ಲ. ಅಕಸ್ಮಾತ್ ಏನಾದರೂ ಆ ತರದ ಭಾವನೆ ಅಶುದ್ಧ ಆಗಿದ್ರೆ, ಅಯ್ಯೋ ನನ್ನಿಂದಾಗಿ ಸತ್ತು ಹೋಯಿತು, ನನ್ನಿಂದಾಗಿ ಹೀಗಾಯಿತು ಅಂತಿದ್ರೆ 108 ಸಲ ಜಪ ಮಾಡಿ, ನಿಮ್ಗೆ ನೋವು ಬೇಡ ಅದಕ್ಕೋಸ್ಕರ ಅಂದ್ರು. ಇದು ಬರೀ ಅಹಿಂಸಾಣುವೃತದ ಬಗ್ಗೆ ನಾನು ಸೂಕ್ಷ್ಮವನ್ನ ಮಾತನಾಡಿದ್ದು. ಸತ್ಯಾಣುವೃತ, ಸತ್ಯವನ್ನೇ ಮಾತನಾಡಬೇಕು. ತುಂಬಾ ಸಲ ನಾವು ಹೇಳಲಿಕ್ಕುಂಟು, ಈಗೆಲ್ಲ ಸತ್ಯ ಹೇಳ್ಕೊಂಡು ಬದುಕಲಿಕ್ಕೆ ಆಗ್ತದ ಅಂತ. ಯಾಕೆ ಗೊತ್ತುಂಟ? ನಾವು ಸುಳ್ಳೇ ಹೇಳುದು, ಆದ್ದರಿಂದ ನಿಜವಾಗಿ ಬದುಕಲಿಕ್ಕೆ ಆಗ್ತದೆ. ಗಾಂಧಿ ಅಂತಕ್ಕಂಥ ಒಬ್ಬ ಮನುಷ್ಯ, ನಮ್ಮ ಕಾಲದಲ್ಲಿ ಬದುಕಿದ ಮನುಷ್ಯ, ಜೀವಮಾನ ಪರ್ಯಂತ ಸತ್ಯ ಮಾತನಾಡ್ಕೊಂಡು ಬದುಕಲಿಲ್ವಾ? ನಾವು ನಮ್ಮ ಪಾಪಕ್ಕೆ ಕೊಡುವುದು ಉದಾಹರಣೆ ಬಿಡಿ. ಅಲ್ಲೂ ಅಷ್ಟೇ, ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸತ್ಯ ಮಾತನಾಡಬೇಕು. ಅಣುವೃತ ಒಂದು. ಇನ್ನೊಂದು ಸ್ವಾರಸ್ಯ ಇದೆ. ನಮ್ಮ ಸತ್ಯದಿಂದ ಒಬ್ಬನಿಗೆ ಹಾನಿ ಆಗ್ತದೆ ಅಂತಾದ್ರೆ ಅದು ಸತ್ಯ ಅಲ್ಲ ಅಂತಾರೆ. ಸತ್ಯ ಅಲ್ಲ ಅದು. ಅಂದ್ರೆ ಅಥವಾ ನೀವು ಸುಳ್ಳು ಹೇಳುವುದರಿಂದ ಒಬ್ಬನಿಗೆ ಉಪಕಾರ ಆಗ್ತದೆ ಅಂತಾದ್ರೆ, ಒಂದು ಜೀವಿಯ ಉಳಿತಾಯ ಆಗ್ತದೆ ಅಂದ್ರೆ ಅದರ ಹಿಂಸೆ ತಡೀತದೆ. ಗಾಂಧೀಜಿಯವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಆವಾಗ ಅದು ಅಹಿಂಸೆ ಆಗ್ತದೆ ಅಂದ್ರು. ಅಥವಾ ಅದು ಸತ್ಯ ಆಗ್ತದೆ, ಸುಳ್ಳು ಹೇಳಿದ್ರು ಸತ್ಯ ಆಗ್ತದೆ. ಯಾರೋ ಬೇಟೆಗಾರ ಪ್ರಾಣಿಯನ್ನು ಓಡಿಸ್ಕೊಂಡು ಬರ್ತಾನೆ, ಅವಾಗ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅಥವಾ ಆ ಕಡೆ ಹೋದ್ರೆ ಆ ಕಡೆ ಹೋಗಿದೆ ಅಂತ ಹೇಳಿದ್ರೆ ಆ ಜೀವಿ ಉಳಿತಲ್ಲ, ನಿಮಗೆ ಪಾಪ ಬರುವುದಿಲ್ಲ, ಪುಣ್ಯ ಬರುತ್ತದೆ ಅಂತ. ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದು ಸತ್ಯಾಣುವೃತದ ಬಗ್ಗೆ. ಅಹಿಂಸೆ, ಸತ್ಯ, ಅಚೌರ್ಯ. ನಮ್ಮ ಕ್ಲಾಸ್ಗಳಲ್ಲಿ ತುಂಬಾ ಚರ್ಚೆ ಆಗ್ತದೆ ಇದರ ಬಗ್ಗೆ. ಯಾಕೆ ಅಂದ್ರೆ ನಾನು ಕೇಳ್ತೇನೆ, ಇದು ಎಂಥದ್ದು ಕಳ್ಳತನ ಅಂದ್ರೆ ಏನು ಅಂತ. ನಿಮ್ಮ ಮನಸ್ಸಲ್ಲಿ ನೀವು ಉತ್ತರ ಕೊಟ್ಕೊಳ್ಳಿ. ಇವತ್ತು ನಿಮ್ಮ ಹತ್ರ ಜಾಸ್ತಿ ಮಾತಾಡುದಿಲ್ಲ ನಾನು, ನಂಗೆ ತುಂಬಾ ವಿಷಯ ಮಾತಾಡ್ಲಿಕ್ಕೆ ಉಂಟು. ಆದ್ರಿಂದ ಕಳ್ಳತನ ಅಂದ್ರೆ ಏನು ಅಂತ ಹೇಳಿಕೆ ಕೊಡ್ತೀರಿ ನೀವು ಹೇಳ್ತೀರಿ ಇನ್ನೊಬ್ಬರ ವಸ್ತುವನ್ನ ತೆಗಿ, ಹಾಗೇನೆ ಹೇಳ್ತೀರಿ. ಆದ್ರೆ ನಾನು ಪ್ರಾರಂಭಕ್ಕೆ ಆ ಮಕ್ಕಳಿಗೆ ವಿವರಣೆ ಕೊಡುವುದೇನು ಅಂದ್ರೆ, ಸರಿ ಕೇಳಿಸ್ಕೊಳ್ಳಿ, ನಿಮ್ಮದಲ್ಲದ್ದು ನಿಮಗೆ ಕೊಡದೇ ಇರುವುದನ್ನು ನೀವು ತೆಗೆದುಕೊಳ್ಳುವುದು ಕಳ್ಳತನ. ಕ್ಲಿಯರ್ ಆಯ್ತು? ನಿಮ್ಮದಲ್ಲ, ನಿಮ್ಗೆ ಕೊಟ್ಟಿಲ್ಲ, ನೀವು ತೆಕ್ಕೊಂಡ್ರೆ ಕಳ್ಳತನ ಆಗ್ತದೆ. ಬೆಳಿಗ್ಗೆದ್ದು ದೇವರಿಗೆ ಹೂ ಇಡ್ಲಿಕ್ಕೆ ಹೂ ಕೊಯ್ತೀರಾ? ಆ ಹೂ ನಿಮ್ದ, ಗಿಡ ನಿಮ್ಗೆ ಕೊಡ್ತಾ? ದಿನ ಕಳ್ಳತನ ಮಾಡ್ತೀರಿ? ಹಾಗೆ ಭಾವಿಸ್ಕೊಳ್ಬೇಡಿ, ಪಂಡಿತರು ನಾಳೆ ನನ್ನ ಓಡಿಸ್ತಾರೆ. ಸೂಕ್ಷ್ಮಕ್ಕೆ ಬಂದೆ ನಾನಷ್ಟೇ, ಹೀಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಅದರ ಹಿಂದಿರುವ ಆಶಯ, ಅದರ ಹಿಂದಿರುವ ಯೋಚನೆ ಅಶುಭ ಅಲ್ಲಲ್ಲ. ನಿಮ್ಗೆ ಕಳ್ಳತನ ಅಂದ್ರೆ ಇನ್ನೊಬ್ಬರ ಸಂಪತ್ತನ್ನ ಕಸಿದುಕೊಂಡು ಅವರಿಗೆ ತೊಂದರೆ ಆಗ್ಬೇಕು, ಅವರಿಗೆ ನಷ್ಟ ಆಗ್ಬೇಕು, ನನಗೆ ಲಾಭ ಆಗ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಹೂ ಕೊಯ್ಯುವಾಗ ಅದಕ್ಕೆ ಏನೂ ಹಾನಿ ಆಗುವುದಿಲ್ಲ, ಗಿಡಕ್ಕೆ ಹಾನಿ ಆಗುವುದಿಲ್ಲ. ಕೊಯ್ತೇವೆ, ಭಗವಂತನ ಸನ್ನಿಧಾನದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ, ಭಕ್ತಿ ಮಾಡಿ, ಧರ್ಮದ ಉದ್ದೀಪನವನ್ನ ನಾವು ಪಡೀತೇವಲ್ಲ, ಸದುಪಯೋಗಕ್ಕೋಸ್ಕರ, ಒಂದು ಸತ್ಕಾರ್ಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದನ್ನ ಅದನ್ನ
ಪಾಪ ಅಂತ ಭಾವಿಸ್ಕೊಳ್ಬೇಡಿ. ಅಲ್ಲೂ ಹೇಳ್ತಾರೆ, ಅಕಸ್ಮಾತ್ ಏನಾದ್ರು ಇವತ್ತು ಮಾತು ಕೇಳಿದ ಮೇಲೆ ನಾಳೆಯಿಂದ ಹೂ ಕೊಯ್ಯುವಾಗ ಆತರ ಏನಾದ್ರು ಬಾಧಿಸಿದ್ರೆ ಒಂದು ಸುತ್ತು ಜಪ ಜಾಸ್ತಿ ಮಾಡಿ ಅಷ್ಟೇ. ಅದು ಅಪರಾಧ ಅಂತ ಭಾವಿಸ್ಕೊಂಡು ನಾಳೆಯಿಂದ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. ಆ ತರದನ್ನ ಸತ್ಕಾರ್ಯಗಳನ್ನ ಮಾಡುವಾಗ ಕೆಲವು ಸಲ ಅನಿವಾರ್ಯಗಳು ಆಗ್ತವೆ ಅನ್ನೋದನ್ನ. ಹಾಗಾಗಿ ಇನ್ನೂ ಸೊಗಸಿದೆ. ಇಷ್ಟೆಲ್ಲ ಆ ಸತ್ಯಾಣವೃತ ಇದು ಆಚೌರ್ಯಾಣವೃತದ ಬಗ್ಗೆ ಹೇಳಿ ಕೊನೆ ಕೇಳ್ತೇನೆ. ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ, 500 ರೂಪಾಯಿಯ ಒಂದು ನೋಟು ಸಿಕ್ತು, ಎಂತ ಮಾಡ್ತೀರಿ ಅಂತ. ಮಕ್ಕಳದೊಂದೊಂದು ಉತ್ತರ ನೋಡ್ಬೇಕು ನೀವು. ಸಾರ್ ಅದನ್ನ ತಗೊಂಡೋಗಿ ಅಮ್ಮನಿಗೆ ಕೊಡ್ತೇನೆ. ಮತ್ತೊಬ್ಬ ಹೇಳ್ತಾನೆ, ಸರ್ ನಾನು ತಗೊಂಡೋಗಿ ದೇವರ ಡಬ್ಬಿಗೆ ಹಾಕ್ತೇನೆ. ನಾನು ಹೇಳಿದೆ, ಮಾರೆ ತಕೊಂಡದ್ದು ನೀನು, ನಿನಗೆ ಪಾಪ ಬಂತು, ಅದನ್ನು ತಗೊಂಡೋಗಿ ದೇವರ ಪಾಪಕ್ಕೆ ನೀನು ತುಂಬಿಸುದ ಅಂತ. ಡಬ್ಬಿಗೆ ತುಂಬಿಸಿ. ವಾಸ್ತವ ಹಾಗೆ ನಿಜವಾಗಿ ಆದ್ರೆ ನಿಮ್ದಲ್ವಾ, ನಿಮ್ ಕೊಟ್ಟಿಲ್ವಾ ಬಿಟ್ಟು. ಸರ್ ಬೇರೆ ಯಾರಲ್ಲ ಹೆಕ್ತಾರಲ್ಲ, ಅಯ್ಯೋ ಬೇರೆ ಯಾರೋ ಪಾಪಿಗಳಾಗ್ತಾ ಇರತ್ತೆ, ನೀವ್ ಯಾಕೆ ಪಾಪಿಗಳಾಗ್ತೀರಿ ಅಂತ ಯೋಚನೆ ಮಾಡುವಾಗ. ಹಾಗಾಗಿ ಆದ್ದರಿಂದ ಹಿಂಸೆ ಅಂದ್ರೆ ಅಹಿಂಸಾಣವೃತ, ಸತ್ಯಾಣವೃತ, ಅಚೌರ್ಯಾಣವೃತ, ಪರಿಗ್ರಹ ಪರಿಮಾಣವೃತ. ಈಗಿನ ಕಾಲದಲ್ಲಿ ಮಾತಾಡುವುದೇ ಕಷ್ಟ. ನಮ್ಮ ವಾರ್ಡ್ರೋಬ್ ಅಲ್ಲಿ ಕವಾಟೊಳಗೆ ಎಷ್ಟು ಸೀರೆಗಳಿವೆ. ಆ ಧರ್ಮ ಮಿತಿ ಮಾಡ್ಕೊಳ್ಳಿ ಅಷ್ಟೇ, ಮಿತಿ ಮಾಡ್ಕೊಳ್ಳಿ. ಈಗಂತೂ ಮನೇಲಿ ಕೂತ್ಕೊಂಡು ಮಾಡಿದ್ರೆ ಕೂಡಲೇ ಬರುತ್ತೆ. ಆನ್ಲೈನ್ ಪರ್ಚೇಸ್ ದುರಂತಗಳು ನಮ್ದು ಬಂಧುಗಳೇ. ಯಾಕೆ ಅಂದ್ರೆ ಒಂದು ಸಲ ಬೇಕಾದ್ರೆ ಇವತ್ತೇ ಹೋಗಿ ಒಂದ್ಸಲ ಮನೇಲಿ ಒಂದ್ ಸುತ್ತ ಹೊಡೆದು ಬನ್ನಿ, ಒಂದು ಸಲ ಉಪಯೋಗಿಸಿ ಧೂಳು ಹಿಡಿತಾ ಇರ್ತಕ್ಕಂಥ ವಸ್ತುಗಳು ಎಷ್ಟಿಲ್ಲ. ಎಷ್ಟೋ ವಸ್ತುಗಳಿವೆ ಮನೆಯಲ್ಲಿ, ಬೇಕು ಅಂತ ಪಡೆದುಕೊಂಡಿರ್ತೇವೆ, ತಗೊಂಡು ಬಂದಿರ್ತೇವೆ, ಉಪಯೋಗಕ್ಕೆ ಬರಲ್ಲ. ಎಷ್ಟು ಅದರ ಎಡೆಯಲ್ಲಿ ನಾವು ಬದುಕು ನಡೆಸೋದು. ಎಲ್ಲೋ ಒಂದ್ ಕಡೆ ಇಲ್ಲಿಗೆ ಬರುವುದಕ್ಕೆ ಹಿಂದಿನ ದಿವಸ ಬಹಳ ಸುಂದರವಾದ ಒಂದು ವಾಕ್ಯವನ್ನು ನಾನು ಓದಿದೆ. ನಮಗೆ ಮನೆಯಲ್ಲಿ ಬೇಕಾಗಿರುವುದು 3 ಅಡಿ ಜಾಗ, ಉಳಿದಿದ್ದೆಲ್ಲ ನಮ್ಮ ಅಲಂಕಾರಕ್ಕೆ ಮತ್ತು ಅಹಂಕಾರಕ್ಕೆ ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ. ನಮ್ಮ ಮನೆಯಲ್ಲಿ ನಮಗೆ ಬೇಕಾಗಿರುವುದು 3 ಅಡಿ ಜಾಗ, ಓಡಾಡ್ಲಿಕ್ಕೆ ಸುಮ್ಮನೆ ನಿಲ್ಲಿಕ್ಕೆ 3 ಅಡಿ ಜಾಗ, ಉಳಿದದ್ದೆಲ್ಲ ಅಲಂಕಾರಕ್ಕೆ ಮತ್ತು ಅಹಂಕಾರಕ್ಕೆ ಅಂತ. ಹೌದಲ್ವಾ ಅಂತ ಅನ್ಸೋದಿಲ್ಲ? ಎಷ್ಟು ಸಾಧ್ಯ ಆಯ್ತು ಅಷ್ಟು ದೊಡ್ಡ 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 ಮನೆಗಳನ್ನು ಕಟ್ಟಿಸ್ತೇವೆ. ಆ ಟೆಲಿಫೋನ್ ಗುಂಡಿಯಾಗಿ ಅವರು ಒಂದು ಸಣ್ಣ ಟೆಂಟ್ ಹಾಕೊಂಡು ಬದುಕ್ತಾ ಇರ್ತಾರೆ. ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದ್ ಯಾಕೆ? ರಾಶಿ ಹಾಕೊಳ್ಳಿಕ್ಕೆ. ತುಂಬಾ ಸಂತೋಷ ಆಗೋದು ಎಲ್ಲಿ ಅಂತ ಕೇಳಿದ್ರೆ, ನೀವು ಮುನಿಗಳ ವಿಹಾರದಲ್ಲಿ ನೋಡ್ಬೇಕು. ನಾಳೆ ಬೆಳಿಗ್ಗೆ ವಿಹಾರ, ಒಂದು ಪಿಂಚಿ ಒಂದು ಕಮಂಡಲ ಎರಡನ್ನ ಇಟ್ಕೊಂಡ್ರೆ ಪಾಟ್ ಅಂತ ಹೋಗ್ತಾ ಇತ್ತು. ನಮ್ಗಾಗತ್ತಾ? ಅಯ್ಯೋ, ಹಿಂದಿನ ಬಾಗಿಲು, ಎದುರು ಬಾಗಿಲು, ಆಚೆ ಬಾಗಿಲು, ಈಚೆ ಬಾಗಿಲು ಹಾಕಿ ಗಂಡ ಹೊರಗಡೆ ಡುರು ಪ್ಯಾಮ್ ಮಾಡ್ತಾ ಇದ್ರು ಕೂಡ ಬಾಗಿಲು ಹಾಕೋ ಕೊನೆಗೆ ಎಲ್ಲ ಆಗಿ ಕೆಲವು ಸಲ ಅರ್ಧಕ್ಕೆ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡ್ಲಿಲ್ಲ ಅಂತ ವಾಪಸ್ ಬಂದು ಮತ್ತೆ ಪುನಃ ಒದ್ದಾಟ. ಎಷ್ಟು ಯಾಕೆ ಗೊತ್ತುಂಟ? ಅಷ್ಟು ಪರಿಗ್ರಹದ ಬಗ್ಗೆ ಬದುಕ್ತಾ ಇರೋದ್ರಿಂದ. ಅಪರಿಗ್ರಹಗಳಾಗಿದ್ರೆ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಅದಕ್ಕೆ ಓಶೋ ಬಹಳ ಸುಂದರವಾಗಿ ಒಂದು ಮಾತನ್ನ ಹೇಳ್ತಾರೆ, ಅನ್ಲೋಡ್ ಯುವರ್ ಹೋಮ್, ಅನ್ಲೋಡ್ ಯುವರ್ ಮೈಂಡ್, ಯು ವಿಲ್ ಬಿ ಹ್ಯಾಪಿ. ಚೆನ್ನಾಗಿದೆ. ಎರಡನೇದ್ದು ಅನ್ಲೋಡ್ ಯುವರ್ ಮೈಂಡ್. ನಿನ್ನೆ ಹೇಳಿದ್ನಲ್ಲ ಕರೆಂಟ್ ಇದ್ ಕತೆ, ಕರೆಂಟ್ ಹೋದ್ರೆ ನೋಡುದು ಅದಲ್ಲ. ಒಂದಿಷ್ಟು ಈಚೆಗೆ ಬಂದು ಸುಮ್ಮನೆ ಹೇಳ್ತೇನೆ, 4 ಮನೆಯ ಆಚೆಗೆ ಒಂದ್ ಮನೆಯದ್ದು ಮದುವೆ ಇದೆ ಅಂತ ಇಟ್ಕೊಳ್ಳೋಣ. ಜೋರ್ ಮಳೆ ಬರ್ತಾ ಇದೆ, ಗುಡುಗು ಸಿಡ್ಲು ಬರ್ತಾ ಇದೆ. 4 ಮನೆ ಈಚೆ ಕೂತ್ಕೊಂಡು ನೀವೇನ್ ಮಾಡ್ತೀರಿ? ಮಾತಾಡ್ತೀರಿ, ಅಯ್ಯೋ ನಾಳೆ ಮದುವೆ ಅವ್ರದ್ದು, ಏನ್ ಮಾಡ್ತಾರೇನೋ ಪಾಪ. ಬೆಳಿಗ್ಗೆ ನೀವ್ ಎಂತ ಮಾಡಿದ್ರು ಸರಿ ಮಾಡ್ಲಿಕ್ಕೆ ಆಗುತ್ತ ನಿಮ್ಮಿಂದ? ಆದ್ರೆ ನಿಮ್ ತಲೆಯಲ್ಲಿ ತುಂಬಿಕೊಂಡದ್ ನೀವು. ಅನ್ಲೋಡ್ ಯುವರ್ ಹೋಮ್, ಅನ್ಲೋಡ್ ಯುವರ್ ಮೈಂಡ್, ಯು ವಿಲ್ ಬಿ ಹ್ಯಾಪಿ. ನಿಮ್ ಸಂತೋಷ ನಿಮ್ ಕೈಯಲ್ಲಿದೆ. ಅದನ್ನೇ ಬುದ್ಧ ಹೇಳಿದ್ದು, ಆಸೆಯೇ ದುಃಖಕ್ಕೆ ಮೂಲ. ನಾವು ಎಲ್ಲಾ ರಾಶಿ ಹಾಕೊಳ್ಳುದು, ಅದು ಬೇಕು ಇದು ಬೇಕು, ಯಾರು ಏನ್ ಕೊಟ್ರು. ಚಿಕ್ಕಂದಿನಿಂದಲೇ ನಾನು ಕೆಲವು ಸಲ ಈ ಕುವೆಂಪು ಅವರ ಮಾತನ್ನ ವಿರೋಧಿಸೋದು. ಕುವೆಂಪು ಅವರು ಹೇಳ್ತಾರೆ, ಹುಟ್ಟುತ್ತಲೇ ವಿಶ್ವಮಾನವರಾಗಿ ಹುಟ್ಟುತ್ತದೆ ಮಗು, ಆಮೇಲೆ ಅವನು ಅಲ್ಪಮಾನವನಾಗ್ತಾನೆ. ನಾನು ಒಪ್ಪುದಿಲ್ಲ ಅದನ್ನ. ಚಿಕ್ಕನ್ನಲ್ಲೇ ಚೀಲದಲ್ಲಿ ಎಲ್ಲಾ ತುಂಬಿಸಿಟ್ಲಿಕ್ಕೆ ಕಲ್ತಿರ್ತದೆ ಮಗು. ನೀವು ನೋಡಿ ಸ್ವಲ್ಪ, ಎಲ್ಲ ಬೇಕು ಅದಕ್ಕೆ, ಬೆಂಕಿ ಬೆಟ್ಟಿಗೆ ಬೇಕು, ಪೇಸ್ಟ್ ಇದು ಬೇಕು, ಎಲ್ಲ ಬೇಕು. ತುಂಬಿಸುವ ಬುದ್ಧಿ ಅಲ್ಲಿಲ್ಲೇ ಶುರುವಾಗಿರ್ತದೆ. ಏನು ಸಂಗ್ರಹಿಸಿಟ್ಕೊಳ್ತೇವೆ ನಾವು?
ಆದ್ದರಿಂದ ಪರಿಗ್ರಹಕ್ಕೆ ಪರಿಮಾಣ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಯಾವಾಗ ಸತ್ಯ ಬಂಧುಗಳೇ, ಇದು ನಮ್ಮ ಜೀವನವನ್ನು ಎಷ್ಟು ಸರಳ ಮಾಡ್ಕೊಳ್ತೇವೋ ಅಷ್ಟು ಜೀವನದಲ್ಲಿ ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಎಷ್ಟು ಜಾಸ್ತಿ ಲಗೇಜ್, ಲೈಟ್ ಲಗೇಜ್ ಮೋರ್ ಕಂಫರ್ಟ್, ನಮ್ದು ಮೋರ್ ಲಗೇಜ್ ಲೈಟ್ ಕಂಫರ್ಟ್ ಅಷ್ಟೇ. ಆದ್ದರಿಂದ ಇದನ್ನ ಮಿತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಧರ್ಮದ ಆಚರಣೆಯಿಂದ ಸುಖ ಬೇಕು ಅಂತ ಆದ್ರೆ ಬ್ರಹ್ಮಚರ್ಯ ಅನುವೃತ ಅದು ಅಷ್ಟೇ. ತಾನು ವಿವಾಹವಾದ ಪತ್ನಿ ಅಥವಾ ಪತಿ ಅವರ ಜೊತೆಗಿನ ಸಂಸಾರ ಸುಖವನ್ನು ಹೊರತುಪಡಿಸಿ ಉಳಿದ ಯಾವುದೇ ವಿಷಯದಲ್ಲಿ ಕಾಮ ವಿಚಾರಗಳನ್ನು ಯೋಚನೆ ಮಾಡದೇ ಇರತಕ್ಕಂಥದ್ದು ಬ್ರಹ್ಮಚರ್ಯ ಅನುವೃತ ಅಂತ ಅನ್ನಿಸ್ತದೆ. ಮದುವೆ ಆಗದೇ ಇರುವುದು ಇಲ್ಲ ಅಲ್ಲಿ ಅನುವೃತದಲ್ಲಿ ಇಲ್ಲ. ಅದನ್ನ ಪಾಲಿಸಬೇಕು, ಶ್ರದ್ಧೆಯಿಂದ ಪಾಲಿಸಬೇಕಾದದ್ದು ಧರ್ಮ ಅಂತ. ಇದು ಬರೇ ಪಂಚಮ ಅನುವೃತದಲ್ಲಿ ಬಗ್ಗೆ ಹೇಳಿದ್ದ. ಆದರೆ ನನಗೆ ಇವತ್ತಿನ ವಿಚಾರದಲ್ಲಿ ಬಹಳ ಮುಖ್ಯವಾದ ವಿಷಯ ಅಂತ ಅನ್ನಿಸಿದ್ದು ಮುಂದಿನ ವಿಷಯ, ಬಹಳ ಮುಖ್ಯವಾದ ವಿಷಯ ಬಂಧುಗಳೇ. ಮಾತಾಡ್ತೀರಾದ್ರೆ ಮಧ್ಯ ಒಂಚೂರು ಅವಕಾಶ ಕೊಡ್ತೇನೆ ನಾನು. ಭಗವಂತನ ಹೆಸರಿನ ಎದುರುಗಡೆ ಈಗ ಇಲ್ಲಿ ಬೋರ್ಡ್ ಹಾಕಿದಾಗ 1008 ಅಂತ ಒಂದು ಸಂಖ್ಯೆ ಹಾಕಿದೆ. 1008. ನಾಳೆ ಯಾರೋ ಮುನಿ ಮಹಾರಾಜರು ಬಂದ್ರು, ಅವ್ರ ಬಗ್ಗೆ ಒಂದು ಬ್ಯಾನರ್ ಮಾಡ್ತೀರಿ, ಆವಾಗ 108 ಅಂತ ಹಾಕ್ತೀರಿ. ಮಾತಾಜಿ ಅವರು ಬಂದಿದ್ದಾರೆ, ಆವಾಗ 105 ಅಂತ ಹಾಕ್ತೇನೆ. ನಾನು ಇಷ್ಟೆಲ್ಲ ಹೇಳಿದ್ದು ಒಂದು ಉದ್ದೇಶಕ್ಕಾಗಿ, ಸರಿ ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರಿನ ಎದುರುಗಡೆ ಏನಾದ್ರೂ ಸಂಖ್ಯೆ ಹಾಕೋದಿದ್ರೆ ಎಷ್ಟು ಹಾಕ್ತೀರಾ? ಮತ್ತು ಅಲ್ಲಲ್ಲೇ ಪಕ್ಕದವ್ರ ಹತ್ರ ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ಈಗ ಯಾಕೆ ಹಾಕ್ತಾ ಇಲ್ಲ? ಪ್ರಶ್ನೆ ಸರಿ ಅರ್ಥ ಆಯ್ತಲ್ರಿಗೂ? ಸ್ವಾಮಿಯ ಹೆಸರಿನ ಎದುರುಗಡೆ 1008 ಅಂತ ನಾವು ಸಂಖ್ಯೆ ಬರೀತೇವೆ, ಗುರುಗಳ ಹೆಸರಿನ ಎದುರುಗಡೆ 108 ಅಂತ ಬರೀತೇವೆ, ಮಾತಾಜಿಯವರ ಹೆಸರಿನ ಎದುರುಗಡೆ 105 ಅಂತ ಬರ್ತೇವೆ. ನಿಮ್ಮ ಹೆಸರಿನ ಎದುರುಗಡೆ ಏನಾದ್ರೂ ಸಂಖ್ಯೆ ಹಾಕ್ಬಹುದಾ? ಹಾಕುವುದಾದ್ರೆ ಎಷ್ಟು ಹಾಕ್ಬಹುದು? ಮತ್ತು ಈಗ ಯಾಕೆ ಹಾಕ್ತಾ ಇಲ್ಲ? ಯಾರಾದ್ರೂ ಉತ್ತರ ಕೊಡ್ತೀರಾ? ಇವತ್ತು ಮಾತಾಡ್ಸಿಲ್ಲ ನಿಮ್ಮನ್ನ, ಯಾರಾದ್ರೂ ಉತ್ತರ ಕೊಡ್ತೀರಾ? ಗಂಡಸರ ಕಡೆಯಿಂದ ಹೆಂಗಸರ ಕಡೆಯಿಂದ ಎಷ್ಟು ಸಂಖ್ಯೆ ಹಾಕ್ಬಹುದು ಗೊತ್ತಾ? ಬಂಧುಗಳೇ, ಸಮಯ ಬಹಳ ಅಮೂಲ್ಯ ಇದೆ. ನಮ್ಮ ಹೆಸರಿನಿಗೆ ಎದುರುಗಡೆ ಹಾಕಬಹುದಾದ ಅವಕಾಶ ಇರುವ ಸಂಖ್ಯೆ 8, ಆದರೆ ಹಾಕ್ತಾ ಇಲ್ಲ. ಯಾಕೆ ಅಂದ್ರೆ ಅದು ನಮ್ಮ ಆಚರಣೆಯಲ್ಲಿ ಪೂರ್ತ ಇಲ್ಲ ಅಂತ ಹೇಳಿಲ್ಲ, ಇದೆ ಅನ್ನುವ ಧೈರ್ಯ ಇಲ್ಲ, ಹೇಳಿಕೊಳ್ಳುವ ಧೈರ್ಯ ಇಲ್ಲ ನಮ್ಗೆ. ಮುನಿಗಳು ಯಾಕೆ 108 ಹಾಕೊಳ್ತಾರೆ ಅಥವಾ ಹಾಕಿದ್ರೆ ಒಪ್ಪಿಕೊಳ್ತಾರೆ ಕೇಳಿದ್ರೆ, ಇದೆ ಅವ್ರ ಹತ್ರ ಇದೆ. 28 ಮೂಲ ಗುಣಗಳ ಜೊತೆಯಲ್ಲಿ 108 ಗುಣಗಳಿದೆ. ಮಾತಾಜಿ ಅವರಿಗೆ 3 ಗುಣಗಳನ್ನು ಪಾಲಿಸ್ಲಿಕ್ಕಿಲ್ಲ. ಭಗವಂತನ ಆದೇಶಕ್ಕನುಸಾರವಾಗಿ 105 ಗುಣಗಳು ಇದ್ದಾವೆ. ಅವರ ಹೆಸರಿನ ಎದುರುಗಡೆ ಬರೆದ್ರೆ ಸುಮ್ಮನೆ ಇರ್ತಾರೆ. ನಮ್ಮ ಹೆಸರಿನ ಎದುರುಗಡೆ ಯಾರಾದ್ರೂ ನೋಡಿ ನಂದು ಹಾಕಿಲ್ಲ 8. ಯಾಕೆ 8? ಇದು ಈ 8 ಹಾಕುವ ಅಧಿಕಾರ ಬರುವುದೆಲ್ಲಿಂದ ಗೊತ್ತುಂಟ? ವ್ರತ ಉಪದೇಶದ ದಿನದಿಂದ. ಅದಕ್ಕಿಂತ ಮೊದಲು ಹಾಕ್ಲಿಕ್ಕಿಲ್ಲ. ಮಕ್ಕಳ ಹೆಸರಿನ ಎದುರುಗಡೆ ಹಾಕ್ಲಿಕ್ಕಿಲ್ಲ. ಹಾಕೋದಿದ್ರೆ, ಧೈರ್ಯ ಇದ್ರೆ 8. ಯಾಕೆ ಅಂದ್ರೆ ಈ 8 ಅಷ್ಟ ಮೂಲ ಗುಣಗಳನ್ನ ಸೂಚಿಸ್ತದೆ. ನೀವು ಅಷ್ಟಮೂಲ ಗುಣಗಳನ್ನ ಪಾಲಿಸ್ತಾ ಇದ್ದೀರಿ ಅಂತಾದ್ರೆ ಧೈರ್ಯದಿಂದ ಹಾಕ್ಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಯಾಕೋ ನಮ್ಗೆ ಧೈರ್ಯ ಬರುವುದಿಲ್ಲ. ಯಾವುದೆಲ್ಲ? ಮಧ್ಯ, ಮಧು, ಮಾಂಸ ತ್ಯಾಗ 3 ಆಯ್ತು. ಪಂಚ ಉದುಂಬರ ಫಲತ್ಯಾಗ 4 ಆಯ್ತು. ಕೆಲವರು ಜಾಣರಿದ್ದಾರೆ, ಅಥವಾ ಕೆಲವು ಕೃತಿಗಳಲ್ಲಿ, ಪುಸ್ತಕಗಳಲ್ಲಿ ಈ 5 ಸೇರಿಸಿ 8 ಆಯ್ತು ಅಂತ ಹೇಳಿ ಇಷ್ಟಕ್ಕೆ ನಿಲ್ಲಿಸಿದವರಿದ್ದಾರೆ. ಆದರೆ ಅಲ್ಲ ಹೇಳ್ತಾರೆ, ಆಚಾರ್ಯರು ಅಲ್ಲ ಹೇಳ್ತಾರೆ, ಮಧ್ಯ, ಮಧು, ಮಾಂಸ ತ್ಯಾಗ, ಪಂಚ ಉದುಂಬರ ಫಲತ್ಯಾಗ. ಯಾಕೆ ಅಂದ್ರೆ ಇದಕ್ಕೆ ನಿಲ್ಲಿಸುವುದು ಯಾಕೆಂದ್ರೆ ಮುಂದಿನದ್ದೆಲ್ಲ ಬಾರಿ ರಿಸ್ಕಿ. ರಾತ್ರಿ ಭೋಜನ ತ್ಯಾಗ, ಸೋಸಿನ ಜಲಗಾಲನ, ಜೀವದಯೆ,
ಪಂಚಪರಮೇಷ್ಠಿಗಳೇ ಆಪ್ತರು ಎನ್ನುವ ಭಾವನೆ. ಇದು 8 ನಾವು ಜೈನರಾಗಿ ಪಾಲಿಸಬೇಕಾದುದು ಕರ್ತವ್ಯ. ಪಾಲಿಸ್ತಾ ಇಲ್ಲ ಅಂತಾದ್ರೆ ಅಪರಾಧ. ವಿವರಣೆ ತುಂಬಾ ಇದೆ, ಆದರೆ ನೀವು ದೊಡ್ಡವರಾದ್ರಿಂದ ಅರ್ಥ ಆಗ್ತದೆ. ಮಧ್ಯ ವ್ರತ ಸ್ವೀಕಾರ ಗುರುಗಳಿಂದ ತಗೊಂಡಿದ್ದೇವೆ. ಇಲ್ಲೊಂದು ಸ್ವಾರಸ್ಯವನ್ನು ಇಲ್ಲೇ ಹೇಳ್ಬಿಡ್ತೇನೆ. ನಿಜವಾಗಿ ನಾಳ್ದಿಗೆ ಬರ್ತದೆ ಅದು, ಆದ್ರೆ ನಂಗೆ ಮತ್ತೆ ನಾಳ್ದು ಮರ್ತು ಹೋಗ್ಬಿಟ್ರೆ ಅನ್ನೋ ದೃಷ್ಟಿಯಿಂದ ಬಹಳ ಸೂಕ್ಷ್ಮವಾದ ಒಂದು ಸಂಗತಿ ಹೇಳ್ತಾರೆ. ನೀವು ಒಂದು ವ್ರತವನ್ನ ತಗೊಳ್ತೀರಿ. ಈಗ ಶಿಖರ್ಜಿ ಯಾತ್ರೆ ಹೋದಾಗ ವ್ರತ ತಗೊಳ್ತೀರಿ, ಅಥವಾ ತುಂಬಾ ಜನ ನೆನಪು ಮಾಡ್ಕೊಂಡ್ರಿ. ಏನು ಕೇಳಿದ್ರೆ ಈ ಕಟ್ಟಡ ಕಟ್ಟುವಾಗ ಬೇರೆ 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 ನಿಯಮ ತಗೊಂಡಿದ್ದು. ನನ್ಗೆ ತುಂಬಾ ಖುಷಿ ಆಯ್ತು ನಿಮ್ಮ ಬಗ್ಗೆ. ಅಂದ್ರೆ ಒಂದು ಊರಿಗೋಸ್ಕರ, ಒಂದು ಸಮಾಜಕ್ಕೋಸ್ಕರ ಸಂಕಲ್ಪ ಮಾಡು. ಶುಭ ನೋಡಿ, ಆ ಸಂಕಲ್ಪದಿಂದಲೇ ಸಾಕಾರ ಆಗಿದೆ. ಮುಂದಿನದ್ದು ಸಾಕಾರ ಆಗ್ತದೆ, ಮೇಲೆ ಇನ್ನೊಂದು ಸಾಕಾರ ಆಗ್ತದೆ. ಖಂಡಿತ ಸಂತೋಷ ಪಡಿ. ಆದರೆ ಈ ಒಂದು ವ್ರತವನ್ನ ಅಥವಾ ನಿಯಮವನ್ನ ತೆಕ್ಕೊಂಡು ಅಂತ ಇಟ್ಕೊಳ್ಳೋಣ. ಒಂದ್ ದಿವಸ ಅಕಸ್ಮಾತಾಗಿ ಅದು ತಪ್ಪಿ ಹೋಯ್ತು. ಫಾರ್ ಎಕ್ಸಾಂಪಲ್, ನಾನು ಎಂತದು ಸ್ವಪ್ರಶಂಸೆ ಮಾಡಿದ್ರೆ ಜೈನನಾಗುವುದಿಲ್ಲ ನಾನು, ನಂಗೆ ಹೆದರಿಕೆ ಆಗ್ತದೆ. ಆದ್ರೆ ಉದಾಹರಣೆಗಾಗಿ ಮಾತ್ರ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಭೋಜನವನ್ನು ಸ್ವೀಕರಿಸುವಾಗ ನಾನು ಮಾತನಾಡುವುದಿಲ್ಲ. ಇದು ನನ್ನ ವ್ರತ ಅಂತ ಇಟ್ಕೊಳ್ಳೋಣ, ನಿಯಮ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಒಂದು ದಿವಸ ಯಾರೋ ನಾನು ಊಟ ಮಾಡುವಾಗ ಬಂದ್ರು ಜೈ ಜಿನೇಂದ್ರ ಅಂದ್ರು, ನಂಗೂ ಮರ್ತೋಯ್ತು ಜೈ ಜಿನೇಂದ್ರ ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳೋಣ. ಈಗೇನಾಯ್ತು, ಈ ರೀತಿಯಲ್ಲಿ ನಾವು ಪಾಲಿಸ್ತಾ ಇರ್ತಕ್ಕಂಥ ಒಂದು ವ್ರತ ಏನಿದೆ ಅದರಲ್ಲಿ ಬ್ರೇಕ್ ಆಯ್ತು, ಅಂದ್ರೆ ಅದು ಮುರಿಯಲ್ಪಡ್ತಲ್ಲ. ಇದನ್ನ ಅತಿಚಾರ ಅಂತ ಕರೀತಾರೆ. ಸರಿ ಕೇಳಿಸ್ಕೊಳ್ಳಿ, ಇದನ್ನ ಅತಿಚಾರ ಅಂತ ಕರೀತಾರೆ. ಈಗ ಜೈ ಜಿನೇಂದ್ರ ಹೇಳಿದೆ ನಾನು, ಆದ್ರೆ ನನ್ನ ವ್ರತಕ್ಕೆ ಅತಿಚಾರ ಆಯ್ತು ಅಂತ ಗೊತ್ತಾಯ್ತು. ಆವಾಗ ಕೆಲವು ಸಲ ಒಂದು ತೀರ್ಮಾನ, ಹೇಗೂ ಅತಿಚಾರ ಆಯ್ತಲ್ಲ, ಇನ್ನು ಮಾತಾಡುದೆ. ಮತ್ತೊಬ್ರು ಯಾರ ಬಂದ್ರೆ, ಬರ್ರಿ ಇವತ್ತು ಅತಿಚಾರ ಆಗಿದೆ, ಹೇಗಿದ್ದೀರಿ ಜೈ ಜಿನೇಂದ್ರ ಎಲ್ಲ ಮಾತಾಡಿದ್ರೆ ಮೊದಲನೇದು ಅತಿಚಾರ. ನೆಕ್ಸ್ಟ್ ನೀವು ಮಾತಾಡಿದ್ರೆ ಅದನ್ನ ಅನಾಚಾರ ಅಂತ ಕರೀತಾರೆ. ಪಾಪ ಯಾವುದಕ್ಕೆ ಗೊತ್ತುಂಟ? ಅತಿಚಾರಕ್ಕಲ್ಲ, ಅನಾಚಾರಕ್ಕೆ. ತುಂಬಾ ಜಾಗ್ರತೆ ಇರಬೇಕು. ತಿಳಿಯದೆ ಒಂದು ತಪ್ಪಾಯ್ತು, ವ್ರತದಲ್ಲಿ ಸಣ್ಣ ಏನೋ ಮುರಿತ ಉಂಟಾಯ್ತು, ಏನೋ ತೊಂದರೆ ಉಂಟಾಯ್ತು, ಅದು ದೊಡ್ಡ ಸಂಗತಿ ಅಲ್ಲ, ಯಾಕಂದ್ರೆ ತಿಳಿಯದೆ ಆದದ್ದು. ಪ್ರಮಾದ ಅಂತ ಹೇಳ್ತೇವೆ, ಇನ್ನೊಂದನ್ನ ಅಪರಾಧ ಅಂತ ಹೇಳ್ತೇವೆ. ನಾವು ಅಪರಾಧಗಳನ್ನ ಮಾಡಬಾರದು. ಪ್ರಮಾದಗಳು ಆಗ್ಬಹುದು, ನಮ್ಮಿಂದ ತಿಳಿಯದೆ ತಪ್ಪುಗಳು ಆಗ್ಬಹುದು. ಹಾಗಾಗಿ ನಾವು ಕುಡಿತಕ್ಕೆ ಒಳಗಾಗುವುದು ಅಥವಾ ಮದ್ಯಪಾನ ಮಾಡತಕ್ಕಂಥದ್ದು ತಿಳಿದು ಮಾಡಿದ್ರೆ ಅದರಷ್ಟು ದೊಡ್ಡ ಪಾಪ ಜೀವನದಲ್ಲಿ ಮತ್ತೆ ಯಾವುದೂ ಇಲ್ಲ. ಆದ್ರೆ ಜೈನರ ಸಭೆಗಳಲ್ಲಿ ನಾವು ಯಾಕೆ ಇದನ್ನ ಹೇಳಬೇಕು? ನಾವು ಯಾರು ಕೂಡ ಆ ತರದ ದುರ್ವ್ಯಸನಗಳಿಗೆ ಒಳಗಾಗ್ತಕ್ಕಂಥವ್ರಲ್ಲ. ಆದ್ರಿಂದ ಬಿಟ್ಟು ಬಿಡೋಣ ಅದನ್ನು. ಮಧ್ಯ. ಎರಡನೇದು ಮಧು. ಇದು ಭಾರಿ ಕ್ಲಿಷ್ಟಕರವಾದ ಸಂಗತಿ. ನಂಗೆ ಗೊತ್ತಿಲ್ಲ ನಿಮ್ ಕಡೆ. ನಮ್ ಕಡೆ ಈ ಕೆಲವು ನಾಗಾರಾಧನೆ ಇತ್ಯಾದಿಗಳೆಲ್ಲ ಮಾಡುವಾಗ ಬ್ರಾಹ್ಮಣರು ಪೌರೋಹಿತ್ಯಕ್ಕೆ ಬರ್ತಾರೆ. ಅವ್ರು ಬಂದವರು ಮೊದ್ಲಿಗೆ ಅವ್ರು ಜೇನುತುಪ್ಪ ಹಾಕುದು, ಆಮೇಲೆ ಅದರ ತೀರ್ಥವಾಗಿ ಕೊಡ್ತಾರೆ. ನಾವೇನ್ ಮಾಡುದು? ನಾವು ಗಮನಿಸ್ತೇವೆ, ನಮ್ಗೆ ಅದಾಗುವುದಿಲ್ಲ ಹೇಳ್ತೇವೆ, ಪ್ರಶ್ನೆ ಬೇರೆ. ಆದ್ರೆ ಅನೇಕ ಸಲ ಇಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಗೆ ಸಿಕ್ಕಾಕೊಳ್ತೇವೆ. ಆದ್ರಿಂದ ಮಧು, ಜೇನುತುಪ್ಪವನ್ನ ತಿನ್ನುವುದು ನಮ್ಗೆ ನಿಷೇಧ. 8ನೇ ವಯಸ್ಸಿನ ನಂತರ. 8 ವರ್ಷಕ್ಕಿಂತ ಮೊದಲು ಚಿಕ್ಕ ಮಕ್ಕಳಿಗೆ ಏನಾದ್ರು ಔಷಧಿಗಾಗಿ ಕೊಟ್ಟಿದ್ರೆ ಅದು ಆ ಮಕ್ಕಳಿಗೆ ಗೊತ್ತಿಲ್ಲದೆ ಕೊಟ್ಟಿದ್ದು, ಅದಕ್ಕೇನು ದೊಡ್ಡ ಪಾಪದ ಲೇಪ ಇಲ್ಲ. ಆದ್ರೆ ಗೊತ್ತಿದ್ದು ವ್ರತ ಸ್ವೀಕರಿಸಿದ ಮೇಲೂ ಕೂಡ ತಕ್ಕೊಂಡ್ರೆ ಅದು ಪಾಪವಾಗ್ತದೆ. ಮಧ್ಯ, ಮಧು, ಮಾಂಸತ್ಯಾಗ ಇದು ಇಲ್ಲ. ಯಾಕೆಂದ್ರೆ ಆಗ ಹೇಳಿತಲ್ಲ, ಸಂಕಲ್ಪ ಹಿಂಸೆ ಆಗ್ತದೆ. ತಿನ್ನುವುದಕ್ಕೋಸ್ಕರ ಯಾರೋ ಹಿಂಸೆ ಮಾಡಿದ್ರು ನಮ್ದೇ ಹಿಂಸೆ ಆಗ್ತದೆ. ಆದ್ದರಿಂದ ಇಲ್ಲಿ ಒಂದು ಸಣ್ಣ ಸಂಗತಿ ಹೇಳ್ಬೇಕು ನಾನು. ಮೊದಲಿಗೆ ಬಂತಲ್ಲ ಮಧ್ಯತ್ಯಾಗ ಅಂತ. ಇವತ್ತು ಎಷ್ಟೋ ಟ್ಯಾಬ್ಲೆಟ್ಸ್ಗಳಲ್ಲಿ, ಎಷ್ಟೋ ಔಷಧಿಗಳಲ್ಲಿ ಆಲ್ಕೋಹಾಲ್ ಇರ್ತದೆ. ಆದ್ರೆ ನಮ್ಮ ಉದ್ದೇಶದಲ್ಲ. ನಮ್ಮ ಉದ್ದೇಶ ಆಲ್ಕೋಹಾಲ್ ಅನ್ನು ಸೇವಿಸುವುದಲ್ಲ. ಆದ್ರೆ ಅನಿವಾರ್ಯವಾಗಿ ಜೀವನದಲ್ಲಿ ಆ ತರದ ಪರಿಸ್ಥಿತಿಗಳು ಬಂದ್ರೆ ಅದರ ಬಗ್ಗೆ ದೊಡ್ಡ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಪ ಮಾಡಿ ಮಾತ್ರ.
ಜಪ ಮಾಡಿ ಅದರ ಸಂಕಲ್ಪಗಳ ಶುದ್ಧಿಗೋಸ್ಕರ. ಆದರೆ ಅದನ್ನಲ್ಲ, ಅದರ ಉದ್ದೇಶಪೂರ್ವಕವಾಗಿ ಕುಡಿತವನ್ನೇ ಒಂದು ಚಟವಾಗಿ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಅಪರಾಧ ಅಂತ ಅನ್ನಿಸ್ತದೆ. ಅದರ ಪಾಪವನ್ನ ಎಷ್ಟು ಜನ್ಮಾಂತರಗಳಿಗೂ ಕೂಡ ನಾವು ತೊಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಧ್ಯ ಮಧು ಮಾಂಸತ್ಯಾಗ, ಪಂಚ ಉದುಂಬರ ಫಲತ್ಯಾಗ. ಯಾವ ಮರದಿಂದ ಹಾಲು ಬರ್ತದೋ ಆ ಮರದ ಹಣ್ಣುಗಳನ್ನ ತಿನ್ನುವುದು ತಪ್ಪು. ಸಾಮಾನ್ಯವಾಗಿ ಜೈನರಲ್ಲಿ ಅದನ್ನ ತಿನ್ನುವ ಇದಿಲ್ಲ. ಅತ್ತಿ, ಆಲ, ಗೋಳಿ, ಬಸರಿ, ಅಶ್ವತ್ಥ ಈ 5 ಮರಗಳ ಹಣ್ಣುಗಳನ್ನ ತಿನ್ನಬಾರ್ದು. ಯಾಕಂದ್ರೆ ಅದರೊಳಗಡೆ ಅಸಂಖ್ಯಾತವಾಗಿರ್ತಕ್ಕಂತಹ ಜೀವಿಗಳು ಇರ್ತವೆ ಅಂತ. ಇದು ಹೇಳುವಾಗ ಯಾವಾಗ್ಲೂ ತಮಾಷೆಗೆ, ನಮ್ಮ ಹುಡುಗರಿಗೆ ತಮಾಷೆ ಮಾಡ್ತೇನೆ ನಾನು ಶಿಬಿರದಲ್ಲಿ. ನೋಡ್ಲಿಕ್ಕೆ ಚಂದ ಇದ್ದಾರೆ ಅಂತ ಮೋಸ ಹೋಗ್ಬೇಡಿ ಅಂತ. ಈ ಹಣ್ಣುಗಳೆಲ್ಲ ನೋಡ್ಲಿಕ್ಕೆ ಎಂತಹ ಸುಂದರವಾಗಿರ್ತವೆ ಅಂದ್ರೆ ಅತ್ತಿ ಆಲ ಯಾರು ಒಂದ್ಸಲ ತಿನ್ಬೇಕು ಅಂತ ಅನ್ನಿಸ್ಬಿಡ್ತದೆ, ಅಷ್ಟು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ. ಒಳಗಡೆ ಮಾತ್ರ ಗಲೀಜ್ ಇರ್ತದೆ. ಆದ್ರಿಂದ ನೋಡ್ಲಿಕ್ಕೆ ಚಂದ ಇದ್ದಾರೆ ಅಂತ ಯಾರು ಮೋಸ ಹೋಗ್ಬೇಡಿ. ಒಳಗೆ ಅವರ ಅಂತರಂಗ ಹೇಗಿದೆ ಅಂತ ತಿಳ್ಕೊಂಡು ಮದುವೆ ಆಗಿ ಅಂತ ಹುಡುಗರಿಗೆ ಹೇಳ್ತಾ ಇರ್ತದೆ. ಆದ್ರಿಂದ ಹಾಗಾಗಿ ಓಕೆ. ಪಂಚ ಉದುಂಬರ ಫಲತ್ಯಾಗ, ರಾತ್ರಿ ಭೋಜನ ತ್ಯಾಗ. ರಾತ್ರಿ ಭೋಜನ ತ್ಯಾಗ ನಾನು ವಿವರಿಸುವುದು ಬೇಡವಾ ಅಂತ. ಯಾಕೆ ಅಂದ್ರೆ ಕ್ವಿಜ್ ನಲ್ಲಿ ಒಂದು ಪ್ರಶ್ನೆ ಹಾಕಿದ್ದೇನೆ, ಈಗ ವಿವರಿಸಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ, ಆದ್ರಿಂದ ಯೋಚನೆ ಮಾಡಿಕೊಂಡಿದ್ದೇನೆ. ಇರ್ಲಿ, ಅದು ಒಂದನ್ನ ಬಿಟ್ಟು ಉಳಿದದ್ದನ್ನು ಹೇಳ್ತೇನೆ. ಏನು ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಸಮಯದ ಮಿತಿಯೊಳಗೆ ಇಟ್ಕೊಂಡು ನಾವು ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ಕೆಲವರು ಬಹಳ ಆಧುನಿಕವಾದಂತಹ ಚಿಂತನೆಗಳಲ್ಲಿ ಸಮರ್ಥಿಸುವುದುಂಟು. ಆಗೆಲ್ಲ ದೀಪ ಇತ್ತು, ವಿದ್ಯುತ್ ಇರ್ಲಿಲ್ಲ, ಹಾಗಿರ್ಲಿಲ್ಲ, ಹೀಗಿರ್ಲಿಲ್ಲ ಅಂತ ಎಲ್ಲ ವಿವರಣೆ ಕೊಡ್ತಾರೆ. ಆದ್ರೆ ಮಹಾರಾಜರ ಉಪನ್ಯಾಸಗಳಲ್ಲೆಲ್ಲ ಕೇಳಿ ನೀವು, ಅವ್ರು ಹೇಳ್ತಾರೆ ಏನು ಕೇಳಿದ್ರೆ, ಈ ಬೆಳಕಿನಲ್ಲಿಯೂ ಕೂಡ ಈ ಬೆಳಕಿಗೆ ಹೆದರದೆ ರಾತ್ರಿ ಓಡಾಡ್ತಕ್ಕಂಥ ಜೀವಿಗಳು ಅಸಂಖ್ಯಾತ ಇದ್ದಾವೆ. ಆದ್ರೆ ಬಣ್ಣ ಕುರುಡಿನ ಕಾರಣದಿಂದಾಗಿ ನಮ್ಗೆ ಕಾಣಿಸುವುದಿಲ್ಲ. ಆದ್ರೆ ಸೂರ್ಯನ ಬೆಳಕಲ್ಲದೆ ಉಳಿದ ಬೆಳಕಿನಲ್ಲಿ ಸೂಕ್ಷ್ಮ ಜೀವಿಗಳು ಅಸಂಖ್ಯಾತ ಇರ್ತವೆ. ಆದ್ರಿಂದ ಕರೆಂಟ್ ಇದೆ ಅಂದ ಮಾತ್ರಕ್ಕೆ ರಾತ್ರಿ ಊಟ ಮಾಡಬಹುದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರಿಂದ ರಾತ್ರಿ ಭೋಜನ ತ್ಯಾಗ ಇದು ನಮ್ಮ ಹೆಮ್ಮೆ, ನಮ್ಮ ಜಂಬದ ಪ್ರತೀಕ. ಗೊತ್ತಾ ನಿಮ್ಗೆ, ಭಟ್ಕಳ ಮೊದಲಾದಂತ ಪ್ರದೇಶಗಳಲ್ಲಿ ಹಿಂದೆಲ್ಲ ಜೈನರಾಗಿದ್ದವರು ಈಗ ಮುಸಲ್ಮಾನರಾಗಿದ್ದಾರಂತೆ. ಅವ್ರು ಇವತ್ತಿಗೂ ರಾತ್ರಿ ಊಟ ಮಾಡೋದಿಲ್ಲ, ನವಾಯತರು ಅಂತ ಕರೀತಾರೆ. ಯೋಚನೆ ಮಾಡಿ. ಅಂದ್ರೆ ಆ ಮೂಲ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು. ಹಾಗಾಗಿ ನಾವು ಅದೇ ಪರಂಪರೆಯಲ್ಲಿ ಇರ್ತಕ್ಕಂಥವ್ರು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದಂತ ಶ್ರದ್ಧೆ ನಮ್ಗೆ ಬೇಕು. ಜಲಗಾಲನ, ನೀರು ಸೋಸಿ ಕುಡಿಯುವುದು, ಇದ್ರ ಬಗ್ಗೆ ತುಂಬಾ ಮಾತಾಡ್ಲಿಕ್ಕುಂಟು. ಆದ್ರೆ ವಿಷಯ ತುಂಬಾ ಹಿಂದೆ ಬೀಳ್ತಾ ಇದೆ, ಅದರಿಂದ ಹೆಚ್ಚು ವಿವರಿಸ ಹೋಗುವುದಿಲ್ಲ. ಆದರೆ ನಿಜವಾಗಿ ಆದರೂ ಕೂಡ ಅದರಲ್ಲಿ ಯಾವ ಸೂಕ್ಷ್ಮ ಜೀವಿಗಳು ಕೂಡ ನೀರಿನ ಜೊತೆಗೆ ಹೋಗಬಾರದು. ಹಾಗಂತೇಳಿ ನೀರಿನ ಕಾಯವನ್ನೇ ಪಡೆದು ಇರ್ತಕ್ಕಂಥ ಜೀವಿಗಳು ಇರ್ತವೆ, ಅದೇನು ಮಾಡ್ಲಿಕ್ಕಾಗಲ್ಲ. ಅದರ ಬಹುಪಾಲದನ್ನು ಶುದ್ಧೀಕರಿಸ್ತಕ್ಕಂಥ ಮತ್ತು ಬಹಳ ಹೆಮ್ಮೆಯಿಂದ ನಾನು ಮತ್ತೆ ಅಭಿಮಾನದಿಂದ ಹೇಳುವುದೇನು ಅಂದ್ರೆ, ನೀರನ್ನ ಸೋಸಿ ಕುಡಿಬೇಕು ಅಂತ ಹೇಳ್ತಕ್ಕಂಥ ಒಂದೇ ಧರ್ಮ ಜೈನ ಧರ್ಮ ಮಾತ್ರ. ಸೋಸಿ ಕುಡಿಬೇಕು. ಈಗ ಡಾಕ್ಟರ್ಗಳು ಹೇಳ್ತಾರೆ, ವೈದ್ಯರು ಹೇಳ್ತಾರೆ. ಆದರೆ ವೈದ್ಯಕೀಯವಾಗಿಯೂ ಕೂಡ ಮತ್ತು ಎಲ್ಲಾ ದೃಷ್ಟಿಯಿಂದಲೂ ಕೂಡ, ಈವನ್ ರಾತ್ರಿ ಭೋಜನ ತ್ಯಾಗ ಎನ್ನುವುದು ಎಷ್ಟೋ ಜನ ಡಾಕ್ಟರ್ಸ್ ಈಗ ಸಜೆಸ್ಟ್ ಮಾಡ್ತಾ ಇದ್ದಾರೆ, ರಾತ್ರಿ ಮಲಗುವುದಕ್ಕಿಂತ 1-3 ಗಂಟೆ ಮೊದಲೇ ಊಟ ಮಾಡ್ರಿ. ಅಯ್ಯೋ, ನಮ್ಮವರು ಆರೋಗ್ಯದ ದೃಷ್ಟಿಯಿಂದ ಹೇಳಿಲ್ಲ, ಧರ್ಮದ ದೃಷ್ಟಿಯಿಂದ ಹೇಳಿದ್ರು. ಆದರೆ ಧರ್ಮ ಎನ್ನುವುದು ಆರೋಗ್ಯವನ್ನು ಕೂಡ ಕೊಡ್ತದೆ, ಆರೋಗ್ಯವನ್ನು ಪಾಲಿಸ್ತದೆ ಅಂತ. ಆದ್ರೆ ಯಾಕೆ ಪಾಲಿಸಬಾರ್ದು? ಅದನ್ನ ಯೋಚನೆ ಮಾಡ್ಬೇಕು ನಾವು. ನನ್ಗೆ ಬಹಳ ಸೂಕ್ಷ್ಮ ಅಂತ ಅನಿಸೋದು. ಕೆಲವರು ಇದ್ದಾರೆ, ಉದ್ಯೋಗಕ್ಕೆ ಹೋಗೋರಿದ್ದಾರೆ, ಅವ್ರು ಹೇಳ್ತಾರೆ, ನಾನು ಬರುವಾಗ್ಲೇ ರಾತ್ರಿ ಆಫೀಸಿಂದ ಬರುವಾಗ್ಲೇ 9 ಆಗ್ತದೆ ರೀ, 10 ಆಗ್ತದೆ ರೀ. ಆಗ ನಾನು ಸುಮ್ಮನೆ ಕೇಳಿದೆ, ಭಾನುವಾರ ಎಂತ ಮಾಡ್ತೀರಿ? ಆವತ್ತು ರಾತ್ರಿನೇ. ನಾನು ಹೇಳಿದ ಅವಕಾಶ ಇದ್ರೂ ಕೂಡ ಅದನ್ನ ಉಪಯೋಗಿಸದೆ ಇರ್ತಕ್ಕಂಥ ಭಾವನೆ ನಮ್ಗೆ ಬರ್ತು ಅಂದ್ರೆ ಆಗ ಧರ್ಮಶ್ರದ್ಧೆಯ ಕೊರತೆ ಇದೆ ಅಂತ ಅರ್ಥ ಆಗ್ತದೆ ಅಂತ. ಅವಕಾಶ ಇದ್ದಾಗಲಾದ್ರೂ ಉಪಯೋಗಿಸ್ಕೊಳ್ಬೇಕು ಅದನ್ನ ಅಂತ. ಆದ್ರಿಂದ ಜಲಗಾಲನ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಜೈನ ಪರಂಪರೆ. ಯಾಕೋ ಒಳಗಿಂದ ಬರ್ತಾ ಇದೆ. ಈ ನೀರು ಸೋಸಿದ ಮೇಲೆ ಆ ಸೋಸಿದ ಬಟ್ಟೆಯನ್ನು ಏನ್ ಮಾಡ್ತೇವೆ ಎನ್ನುವುದೇ ಬಹಳ ಸೋಜಿಗದ ಸಂಗತಿ. ನಾನು ಶಿಬಿರಗಳಲ್ಲಿ ತಮಾಷೆ ಮಾಡ್ತೇನೆ. ನೀರು ಸೋಸಿದ ಮೇಲೆ ಅದನ್ನು ತೆಗೆದು ಸಾಮಾನ್ಯ ಸುಮ್ಮನೆ ಹೇಳಿದ್ ನಾನು, ಸುಮ್ಮನೆ ನೀವು ಹಾಗೆ ಮಾಡಬಾರ್ದು ಅನ್ನೋದಕ್ಕೆ ಮತ್ತೊಮ್ಮೆ ಹೇಳಿದ್ದೆ ಅಷ್ಟೇ. ಇದು ಮರ್ಡರ್ ಮಾಡುದು ನಾವು ಮತ್ತೆ ಹಿಡ್ಕೊಂಡು
ಎಲ್ಲ ನೀರು ಸೋಸಬೇಕು ಅಂತ ಸೋಸಿದ್ದೇವೆ, ಆಮೇಲೆ ಅವ್ರನ್ನೆಲ್ಲ ಇಟ್ಕೊಂಡು ಕೈಯಾರೆ ಮರ್ಡರ್ ಮಾಡೋ. ನಿಜವಾಗಿ ಆದ್ರೆ ಮರಳಿ ನೀರಿಗೆ ಬಿಡಬೇಕು ಅಂತಿದೆ. ಎಲ್ಲಿ ಇಲ್ಲದಿದ್ರು ಸದಲಗಕ್ಕೆ ನೀವು ಹೋಗಿ, ವಿದ್ಯಾಸಾಗರ ಮಹಾರಾಜರ ಮನೆಯನ್ನ ಈಗ ಸಂರಕ್ಷಿಸಿ ಇಟ್ಟಿದ್ದಾರೆ. ಅವ್ರಿಗೆ ಬಹಳ ಚಂದ ಮಾಡಿ ಆ ನೀರು ಸೋಸಿದ ಮೇಲೆ ಆ ಉಳಿದ ಶೇಷವನ್ನ ಮೂಲಕ್ಕೆ ಸೇರಿಸುವುದು ಹೇಗೆ ಅಂತ ಚಿಕ್ಕ ಬಕೆಟ್ಟು, ಅದಕ್ಕೊಂದು ಕೊಕ್ಕೆ, ಅದನ್ನೆಲ್ಲ ಕರೆಕ್ಟ್ ಆಗಿ ಹಾಗೆ ಇಟ್ಟಿದ್ದಾರೆ ಇವತ್ತಿಗೂ. ನೀವು ಹೋದಾಗ ತಪ್ಪದೆ ನೋಡಿ ಅದನ್ನು. ಯಾಕೆಂದ್ರೆ ಪರಂಪರೆ ಇದ್ದದ್ದು ಹಾಗೆ. ನಾವು ನೀರು ಸೋಸಿದ ಮೇಲೆ ಆ ಸೋಸುವ ನೀರಿನ ಬಟ್ಟೆಯ ಮೇಲಿರ್ತಕ್ಕಂಥದ್ದನ್ನ ಮತ್ತೆ ಇನ್ನೊಂದು ಚಿಕ್ಕ ಬಕೆಟ್ಗೆ ನೀರು ಸಮೇತ ಹಾಕಿ ಅದನ್ನ ಕೆಳಗೆ ಇಳಿಸಿ, ಬಾವಿಗೆ ಕೆಳಗೆ ನೀರಿಗೆ ಮುಟ್ಟಿದ ಮೇಲೆ ಒಂದು ಕೊಕ್ಕೆಯ ಸಹಾಯದಿಂದ ಅದನ್ನ ಹೀಗೆ ಅನ್ಲೋಡ್ ಮಾಡು, ಆವಾಗ ಅದು ಮೂಲಕ್ಕೆ ಸೇರ್ತದೆ ಅಂತ. ಇನ್ನೊಂದು ವಿಷಯ ಹೇಳುವುದು ಬೇಕೋ ಬೇಡ ಗೊತ್ತಿಲ್ಲ. ನಮ್ಮಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡುವಾಗ ಬಾಟಲಿ ನೀರುಗಳನ್ನ ಉಪಯೋಗ ಮಾಡ್ತೇವೆ. ಅದರಲ್ಲಿ ಮುದ್ರೆ ಇರ್ತದೆ, ಎಷ್ಟು ದಿವಸ ಆಯ್ತು ಅಂತ. ಸೋಸಿದ್ದಾರೆ ಅಂತ ಸರ್ಟಿಫಿಕೇಟ್ ಇಲ್ವೇ ಇಲ್ಲ ಅದರಲ್ಲಿ. ಬಂಧುಗಳೇ, ನಮ್ಮ ಬದುಕಿನ ಅನಿವಾರ್ಯತೆಗಳು ನನ್ಗೆ ಅರ್ಥ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಜಾಗೃತೆ ವಹಿಸ್ಬೇಕು. ತುಂಬಾ ಜಂಬದಿಂದ ಹೇಳ್ಕೊಳ್ತೇನೆ ನಾನು, ತುಂಬಾ ಜಂಬದಿಂದ ಹೇಳ್ಕೊಳ್ತೇನೆ. ಇತ್ತೀಚೆಗೆ ಜನವರಿ 6ನೇ ತಾರೀಕು, ನಿಮ್ಗೆ ಇದನ್ನು ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ, ನನ್ನ ಮಗನ ಮದುವೆ ಮಾಡಿದೆ. ಒಂದೇ ಒಂದು ಬಾಟ್ಲಿ ತರಲಿಲ್ಲ, ಶುದ್ಧವಾದಂತಹ ಸೋಸಿದ ನೀರನ್ನೇ ಎಲ್ಲರಿಗೂ ಕೂಡ 2-2.5 ಸಾವಿರ ಜನ ಬಂದವರಿಗೆ ಶುದ್ಧವಾದಂತ ನೀರನ್ನ ಹೀಗೆಯೇ ಕೊಟ್ಟಿದ್ದೇವೆ. ಬಾಟ್ಲಿ ನೀರನ್ನು ಉಪಯೋಗಿಸಲಿಲ್ಲ. ಸಾಧ್ಯ ಅಂತ ಹೇಳುದು ನಾನು, ಸಾಧ್ಯ, ನಮ್ಮಿಂದ ಸಾಧ್ಯ ಎನ್ನುವುದನ್ನು ಗಮನಿಸಬೇಕು ಅಂತ. ಹಾಗಾಗಿ ಆಯ್ತು. ಕೊನೆಯದ್ದು ಪಂಚಪರಮೇಷ್ಠಿಗಳೇ ಆಪ್ತರೆಂಬ ಭಾವನೆ. ನಮ್ದೇನಿದ್ರು ನಮಸ್ಕಾರ ಪಂಚಪರಮೇಷ್ಠಿಗಳಿಗೆ, ಹರಿಹಂತರಿಗೆ, ಸಿದ್ಧರಿಗೆ, ಆಚಾರ್ಯರಿಗೆ, ಉಪಾಧ್ಯಾಯರಿಗೆ, ಸರ್ವ ಸಾಧುಗಳಿಗೆ. ಅದು ಬಿಟ್ಟರೆ ಬೇರೆಗೆ ಆಚೆಗೆ ಇಲ್ಲ ಅಂತ ಹೇಳೋದು. ಬಹುಶಃ ಬಹಳ ಸಮಸ್ಯೆಯಲ್ಲಿರೋರು ನಾವು ತುಳುನಾಡಿನವರು. ನಮಗೆ ಅದಕ್ಕಿಂತ ಬೇರೆದ್ದೆಲ್ಲ ಇದೆ, ತುಂಬಾ ಇದೆ. ನೀವು ಆ ಮಟ್ಟಿಗೆ ಪುಣ್ಯಾತ್ಮರು ತುಂಬಾ. ಹಾಗಾಗಿ ನಾವು ಆದ್ರೆ ಯುಗಳ ಮುನಿ ಮಹಾರಾಜರು ಬಹಳ ಅಂದ್ರೆ ಬದುಕನ್ನು ಅರ್ಥ ಮಾಡಿಕೊಂಡು ಕೆಲವು ಸಲ ಗುರುಗಳು ಮಾರ್ಗದರ್ಶನ ಕೊಡುದು. ಅವ್ರೇನು ಹೇಳ್ತಾರೆ, ನೀವು ಯಾರಿಗೆ ಬೇಕಾದ್ರೆ ಕೈ ಮುಗಿಯಿರಿ, ಮಹಾರಾಜರು ಹೇಳಿದ ಮಾತು. ಆದರೆ ನಿಮ್ಮ ಅಂತರಂಗದಲ್ಲಿ ಪ್ರಥಮ ಪ್ರಾಶಸ್ತ್ಯ, ಶ್ರೇಷ್ಠವಾದ ಪ್ರಾಶಸ್ತ್ಯ ಪಂಚಪರಮೇಷ್ಠಿಗಳಿಗೆ, ತೀರ್ಥಂಕರರಿಗೆ ಇರಲಿ. ಮತ್ತು ಬೇರೆ ಯಾವ ದೇವರು ಇರ್ಬೋದು, ಯಾವ ದೇವರು ಇರ್ಬೋದು, ಅನ್ಯ ಧರ್ಮ ದೇವರು ಯಾವುದೇ ದೇವರು ಇರ್ಬೋದು, ಅವರಿಗೆ ಇವರ ಸ್ಥಾನವನ್ನ ಕೊಡಬೇಡಿ ಅಷ್ಟೇ. ನಿಮ್ಮ ಆ ಸಂಕಲ್ಪವನ್ನು ಶುದ್ಧವಾಗಿರಿಸಿಕೊಳ್ಳಿ, ಆಗ ಧರ್ಮ ಅನ್ನೋದು ನಿಮ್ಮ ಜೀವನದಲ್ಲಿ ಉಳಿಯುತ್ತದೆ ಅಂತ. ಇದು ಈಗ 8 ಸಂಖ್ಯೆ ನಮ್ಮ ಹೆಸರಿನ ಎದುರುಗಡೆ ಯಾಕೆ ಹಾಕ್ತಾ ಇಲ್ಲ ಅಂತ ಚೂರು ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಆದ್ದರಿಂದ ಆದರೆ ಹಾಕುವ ಧೈರ್ಯ ಬರಬೇಕು ನಮ್ಗೆ, ಆ ಸ್ಥಿತಿ ಬರಬೇಕು. ಅದು ಧರ್ಮಾಚರಣೆಯ ಮೂಲಕ ನಾವು ಭವಿಷ್ಯದಲ್ಲಿ ನಾವು ಶ್ರಾವಕರ ಕರ್ತವ್ಯಗಳನ್ನು ನಿರ್ವಹಿಸುವುದರ ಮೂಲಕ ನಾವು ಅದನ್ನು ಹೇಗೆ ಪಾಲಿಸ್ತೇವೆ ಅನ್ನೋದು. ಪಂಚಾಣವೃತಗಳಾದವು, ಅಷ್ಟಮೂಲ ಗುಣಗಳಾದವು, ಸಪ್ತವ್ಯಸನಗಳು. ನಾನು ಮತ್ತೆ ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ. ಬೇಟೆಯಾಡುವುದು, ಜೂಜಾಡುವುದು, ಕಳ್ಳತನ ಮಾಡುವುದು, ಮಾಂಸಾಹಾರ ಸೇವನೆ ಮಾಡುವುದು, ಪರಸ್ತ್ರೀ ಸೇವನೆ, ಸಹವಾಸ, ಇನ್ನೊಂದೇನೋ ಇದೆ. ಅವುಗಳು ಸಪ್ತವ್ಯಸನಗಳು. ಅವುಗಳಿಂದ ದೂರ ಇರಬೇಕು ಅಂತ ಹೇಳ್ತಕ್ಕಂಥದ್ದು, ಅವುಗಳ ದುರಭ್ಯಾಸಕ್ಕೆ ಒಳಗಾಗಬಾರ್ದು. ಇನ್ನೊಂದು ಬಹಳ ಪ್ರಮುಖವಾದದ್ದಿದೆ, ಶ್ರಾವಕರ ಷಟ್ಕ್ರಿಯೆಗಳು ಅಂತ. ಇದು ಗಂಟೆಗಟ್ಟಲೆ ಮಾತನಾಡಬೇಕಾದಂತ ವಿಷಯ. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮಂ ತಪಃ, ದಾನಂಚೇತಿ ಗೃಹಸ್ಥಾಣಿ, ಷಟ್ಕರ್ಮಾಣಿ ದಿನೇ. ದೇವರ ಪೂಜೆ ಮಾಡುವುದು. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿಕೊಂಡು ಉತ್ತರ ಪಡಿಬೇಕು ನಾವು. ದೇವರು ಎಂದರೆ ಯಾರು? ನಮ್ಮ ದೇವರು ಯಾರು? ಪೂಜೆ ಎಂದರೆ ಏನು? ಪೂಜೆ ಹೇಗಿರಬೇಕು? ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ನಾವು. ಯಾಕಂದ್ರೆ ಎಷ್ಟೋ ಸಲ ಚಿಕ್ಕ ಮಕ್ಕಳು ದೇವರ ಪೂಜೆ ಮಾಡುವುದಿಲ್ಲ. ಸುಮ್ಮನೆ ನಾನು ಅಧಿಕ ಪ್ರಸಂಗ ಮಾಡ್ತೇನೆ ಅಂತ ತಪ್ಪು ತಿಳ್ಕೊಬೇಡಿ. ಶಾಲೆಗೆ ಹೋಗುವ ಮೊದಲು ಮಗುವೊಂದು ದೇವರ ಕೋಣೆ ಎದುರುಗಡೆ ನಿಂತು ಸ್ವಾಮಿ ದೇವರೇ ಅಥವಾ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ವಜ್ಜಾಣ, ನಮೋಳು ಈ ಸವಸಾಹುಣಂ ಹೇಳ್ತದೆ ಅಂತಾದ್ರೆ ಅದು ಪೂಜೆ ಆಗ್ತದೆ. ಯಾಕೆ? ಪೂಜೆ ಎಂದರೆ ಗೌರವಿಸುವುದು ಎಂದರ್ಥ. ಪೂಜ್ಯ ತೀರ್ಥ ರೂಪರು ಅಂದ್ರೆ ಅರ್ಥ ಎಂತದ್ದು? ಅವ್ರಿಗೆ ಪೂಜೆ ಮಾಡ್ತೀರಾ ನೀವು?
ಅಪ್ಪನಿ ಪೂಜೆ ಮಾಡ್ತೀರಾ, ಅಮ್ಮನಿ ಪೂಜೆ ಮಾಡ್ತೀರಾ. ಪೂಜ್ಯ ಅಂದ್ರೆ ಅರ್ಥ ಏನು? ಗೌರವಿಸುವುದು ಅಂತ. ಈಗ ಕಾರ್ಕಳದಲ್ಲಿ ಹೋಗುವಾಗ, ಹೀಗೆ ಬೆಟ್ಟದ ಹತ್ರ ಹೋಗುವಾಗ ಬಾಹುಬಲಿ ಸ್ವಾಮಿಯ ತಲೆ ಕಂಡ್ರೆ ಒಂದ್ಸಲ ಹೀಗೆ ನಮಸ್ಕಾರ ಮಾಡ್ತೀರಿ ಅಂತಾದ್ರೆ ನೀವು ಬಾಹುಬಲಿ ಪೂಜೆ ಮಾಡಿದ್ರಿ ಅಂತ ಅರ್ಥ. ಹಾಗಂತ ಹೇಳಿದನ್ನ ಅಡ್ಜಸ್ಟ್ಮೆಂಟಿಗೆ ಉಪಯೋಗಿಸಬಾರ್ದು. ಕೆಲವು ಸಲ ಅಡ್ಜಸ್ಟ್ಮೆಂಟಿಗೆ ಉಪಯೋಗಿಸ್ತೇವೆ ನಾವು ಅದನ್ನ, ಅದಲ್ಲ. ಆದ್ರೆ ಅದು ಅರ್ಥ ಆಗ್ತದೆ ಹೇಳು, ನಾನು ಮಕ್ಕಳ ದೃಷ್ಟಿಯಿಂದ ಹೇಳ್ತಾ ಇರೋದು. ಆದ್ರಿಂದ ದೇವರ ಪೂಜೆ ಅದನ್ನ ಪ್ರತಿ ದಿವಸ ನಾವು ಮಾಡಬೇಕು. ಪ್ರತಿ ದಿವಸ ಗುರುಗಳ ಸೇವೆ, ಪ್ರತಿ ದಿವಸ ಗುರುಗಳು ಸಿಗದೇ ಇದ್ರೆ ಪ್ರಶ್ನೆ ಇಲ್ಲ. ಆದ್ರೆ ಗುರುಗಳ ಸೇವೆಯನ್ನ ಗುರುಗಳು ಬಂದಾಗಲೂ ನಾವು ತಪ್ಪಿಸ್ಕೊಂಡ್ರೆ ವಿಹಾರಕ್ಕೆ ಇತ್ಯಾದಿಗಳಿಗೆ, ಆಗ ಗುರುಗಳ ಸೇವೆ ಮಾಡ್ತಕ್ಕಂಥ ನಾಳೆ ಖಂಡಿತ ಬಂಧುಗಳಿಗೆ ಬಹಳ ಮುಖ್ಯವಾದ ಒಂದು ಸಂಖ್ಯೆನ ಇಲ್ಲಿ ಹೇಳಬೇಕು. ಯಾಕಂದ್ರೆ ಸಂದರ್ಭೋಚಿತವಾಗಿ ನೆನಪಾಯಿತು. ನನ್ನ ಒಬ್ಬರು ಗೆಳೆಯರು ಯಾವಾಗ್ಲೂ ಹೇಳ್ತಾರೆ, ಏನು ಕೇಳಿದ್ರೆ, ನಾನು ಯಾವುದೋ ಚಿಕ್ಕ ಬುದ್ಧಿಯಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ನಾವೆಲ್ಲ ಜೈನ ಧರ್ಮದ ಪರಂಪರೆಯನ್ನ, ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಕಾಲ ಕಾಲಕ್ಕೆ ಕಾಲಾನುಕ್ರಮದಲ್ಲಿ ಬಹಳ ದೀರ್ಘಕಾಲದಿಂದ ಆಚರಿಸಿಕೊಂಡು ಬಂದಿದೆ. ಮತ್ತು ಆಹದ್ ಹೇಳಿದ ಹಾಗೆ ಆ ಮೂಲಾಂಶವನ್ನ ಉಳಿಸ್ಕೊಂಡು ಇವತ್ತಿಗೂ ಹೋಗ್ತಾ ಇದ್ದೇವೆ. ಆದ್ರೆ ಎಷ್ಟೋ ಸಲ ಏನಾಗಿದೆ ಕೇಳಿದ್ರೆ, ಬೇರೆ ಧರ್ಮಗಳು ತಮ್ಮ ಧರ್ಮದ ಶ್ರೇಷ್ಠತೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಧರ್ಮದ ಸಂಗತಿಗಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ, ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತಿಗೆ ಅದು ನಮ್ದೇ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಚಿಂತೆ ಇಲ್ಲ, ನಮ್ಗೆ ಬೇಸರ ಇಲ್ಲ. ಯಾಕಂದ್ರೆ ಧರ್ಮ ಯಾರಾದ್ರೂ ಆಚರಿಸಿದ್ರೆ ಏನು, ಧರ್ಮ ಆಚರಣೆ ಆದ್ರೆ ಆಯ್ತು, ಪ್ರಶ್ನೆ ಇಲ್ಲ. ಆದರೆ ನನ್ನ ಗೆಳೆಯರು ಹೇಳುವ ಮಾತು ಏನು ಅಂದ್ರೆ, ನಮ್ಮ ಜೈನ ಧರ್ಮದ ಎಷ್ಟೋ ವಿಷಯಗಳನ್ನ, ಆಚರಣೆಗಳನ್ನ ಬೇರೆ ಧರ್ಮರು ಅನುಕರಣೆ ಮಾಡಿ ಅದನ್ನ ಪಾಲಿಸಿ ನಮ್ಮದೇ ಅಂತ ಹೇಳ್ತಾ ಇರಬಹುದು. ಅವ್ರು ಯಾರಿಗೂ ಅನುಕರಣೆ ಮಾಡ್ಲಿಕ್ಕೆ ಆಗದೆ ಉಳಿದಿರ್ತಕ್ಕಂಥ ಶ್ರೇಷ್ಠವಾದ ಒಂದು ಸಂಗತಿ ಅಂದ್ರೆ ದಿಗಂಬರ ಪರಂಪರೆ. ದಿಗಂಬರ ಪರಂಪರೆ. ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂದ್ರೆ ಆ ದಿಗಂಬರ ಪರಂಪರೆಯನ್ನು ರಕ್ಷಿಸಿ, ಗೌರವಿಸಿ, ಮೆರೆಸ್ತಕ್ಕಂಥ ಜವಾಬ್ದಾರಿ ನಮ್ದು. ಅದು ನಮ್ಮ ಧರ್ಮ. ಗುರುಗಳು ಬಂದ್ರೆ ಹೇಳದೆ ಓಡಿ ಬರ್ಬೇಕು. ನಮ್ಗೆ ಹೇಳಲಿಲ್ಲ, ನಮ್ಗೆ ಸುದ್ದಿ ಕೊಡ್ಲಿಲ್ಲ, ಈ ತರದ ಸಂಗತಿ ಇಲ್ಲ. ಅವರು ಎಲ್ಲಿವರೆಗೆ ಅವರೊಟ್ಟಿಗೆ ಎಷ್ಟು ಕಾಲ, ಎಲ್ಲಿವರೆಗೆ 4 ಹೆಜ್ಜೆ ನಡೆದ್ರೂ ಕೂಡ ಪುಣ್ಯ ಇದೆ. ಗುರುಗಳ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಸಂಚರಿಸ್ತಕ್ಕಂಥ, ವಿಹಾರ ಮಾಡ್ತಕ್ಕಂಥ, ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು, ಅನುಕೂಲ ಆಗ್ಬೋದು, ಎಲ್ಲವನ್ನ ಮಾಡುವುದು ಕೂಡ ಗುರುಪೂಜೆ ಅಂತ ಅನಿಸ್ತದೆ. ಗುರುಪಾಸ್ತಿ ಅಂತ ಅನ್ನಿಸ್ತದೆ. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ ಬಹಳ ಮುಖ್ಯ. ಅದಕ್ಕೆ ಈ 5 ದಿವಸ ಏರ್ಪಾಡು ಮಾಡಿದ್ದಾರೆ. ಆದ್ರೆ ಮನೆಯಲ್ಲಿ ಸ್ವಲ್ಪ ಹೊತ್ತಾದ್ರು ಪುಸ್ತಕ ಓದುವುದೇ ಸ್ವಾಧ್ಯಾಯ ಅಲ್ಲ, ಭಜನೆ ಮಾಡುವುದು ಕೂಡ ಸ್ವಾಧ್ಯಾಯ. ಅದ್ರ ಅರ್ಥ ಮಾಡ್ಕೊಂಡು ಭಜನೆ ಮಾಡ್ಬೇಕು. ಭಜನೆ ಮಾಡುವುದು ಸ್ವಾಧ್ಯಾಯ ಆಗ್ತದೆ. ಬೇರೆ ಯಾರಾದ್ರೂ ಧರ್ಮದ ಚರ್ಚೆ ಸುಮ್ಮನೆ ಕೂತ್ಕೊಂಡು ಯಾವುದೋ ಧಾರಾವಾಹಿ ಎಂತಾಯ್ತು, ನಿನ್ನೇನಾಯ್ತು, ನಾನು ನಿನ್ನೆ ನೋಡ್ಲಿಲ್ಲ ಅಂತ ಚರ್ಚೆ ಮಾಡುವುದಕ್ಕಿಂತ ಇಲ್ಲಿ ಏನಾಯ್ತು ಅಂತ ಅವರಿಗೆ ಹೇಳುವುದು ಬಹಳ ಮುಖ್ಯವಾದ ಸಂಖ್ಯೆ ಆಗ್ತದೆ. ಆದ್ದರಿಂದ ಲೌಕಿಕವಾದಂತಹ ವಿಷಯಗಳನ್ನ ಮಾತನಾಡುವುದನ್ನ ಕಡಿಮೆ ಮಾಡಿ ನಾವು ಧಾರ್ಮಿಕ ವಿಷಯಗಳನ್ನ ಎಷ್ಟು ಚಿಂತನೆ ಮಾಡ್ತೇವೆ ಅದು ಸ್ವಾಧ್ಯಾಯ ಆಗ್ತದೆ. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ಮನಸ್ಸು ಕಂಟ್ರೋಲ್ ನಲ್ಲಿ ಇರ್ಬೇಕು. ಇವತ್ತು ಜಗತ್ತು ಹೇಗಿದೆ ಅಂದ್ರೆ ಸಾಧ್ಯವೇ ಇಲ್ಲ, ಆ ತರದ ಪರಿಸ್ಥಿತಿಯಲ್ಲಿದೆ. ಆದರೂ ನಮಗೋಸ್ಕರ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಸಂಯಮ ಪಾಲಿಸ್ಬೇಕಾಗತ್ತೆ. ಸ್ವಾಧ್ಯಾಯ, ಸಂಯಮ, ತಪ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನೊಂದು ದಿವಸ ಇದ್ರ ಬಗ್ಗೆ ವಿಶೇಷವಾಗಿ ಮತ್ತೆ ಮಾತಾಡೋಣ. ಧ್ಯಾನ ಬಹಳ ಮುಖ್ಯವಾಗಿ, ಧ್ಯಾನ, ತಪಸ್ಸು, ಧ್ಯಾನ ನೆನ್ಪಿಟ್ಕೊಳ್ಳಿ. ಇಲ್ಲೇ ಹೇಳ್ತಾ ಇದ್ದೇನೆ, ಪ್ರತಿ ದಿವಸ ಪಂಚನಮಸ್ಕಾರ ಮಂತ್ರ ಹೇಳಿ ಈ ಒಂದು ಸುತ್ತೋ ಅಥವಾ ಜಪಮಣಿಯಲ್ಲಿ ನೀವು ಜಪ ಮಾಡ್ತೀರಿ ಅಂತ ಆದ್ರೆ ಅದು ತಪ ಅಲ್ಲ. ಕ್ಲಿಯರ್ ಇರ್ಬೇಕು. ಜಪ ಮಾಡುವುದು ತಪ ಅಲ್ಲ. ನಮ್ಮ ಷಟ್ಕರ್ಮಗಳಲ್ಲಿ ಅದು ಒಂದು ನಾನು ಜಪ ಮಾಡ್ತೇನೆ ಆದ್ರಿಂದ ತಪ ಮಾಡ್ತೇನೆ ಅಂತ ಹೇಳಿದ್ರೆ ಆಗುವುದೇ ಇಲ್ಲ. ಸಿಂಪಲ್ ಆಗಿ ಇಷ್ಟೇ ಹೇಳಿಬಿಡ್ತೇನೆ. ನಾವು ಇನ್ನೊಬ್ಬರ ಬಗ್ಗೆ ಅವರ ಮಂತ್ರ ಹೇಳಿ, ಅವರ ಹೆಸರು ಹೇಳಿ ಮಾಡುವುದು ಜಪ. ನಾನು ನನ್ನ ಒಳಗಿರ್ತಕ್ಕಂಥ ಆತ್ಮನ ಬಗ್ಗೆ ಯೋಚನೆ ಮಾಡುವುದು ತಪ. ಪಂಚನಮಸ್ಕಾರ ಮಂತ್ರದಲ್ಲಿ ತಪ ಇಲ್ಲ, ಜಪ ಮಾತ್ರ ಇರೋದು. ಪಂಚಪರಮೇಶ್ವರಿಗಳನ್ನ ನೆನಪು ಮಾಡ್ಕೊಳ್ಳೋದು, ನಾವು ಅವರ ಸ್ಥಾನವನ್ನು ನೆನಪು ಮಾಡ್ಕೊಳ್ಳೋದು. ತಪ ಅಂದ್ರೆ ನನ್ನೊಳಗಿರ್ತಕ್ಕಂಥ ಆತ್ಮ ಎಲ್ಲಿಂದ ಬಂದ, ಮುಂದೆ ಅವನ ಜೀವನದ ಗುರಿ ಏನು, ನಾನು ಬದುಕುವುದು ಯಾಕೆ, ನನ್ನ ಆತ್ಮ ಮುಂದೆ ಹೇಗೆ ಶುದ್ಧೀಕರಣ ಆಗ್ಬೇಕು, ಯಾವ ಪಾಪಗಳನ್ನು ಅಂಟಿಸ್ಕೊಂಡಿದ್ದಾನೆ, ಅದನ್ನ ಶುದ್ಧೀಕರಣ ಹೇಗ್ ಮಾಡ್ಲಿ, ದಿನನಿತ್ಯ ಹೇಗೆ ಬದುಕ್ಲಿ, ನನ್ನ ಆತ್ಮನ ಕಲ್ಯಾಣ ಹೇಗೆ, ಇದನ್ನ ಯೋಚನೆ ಮಾಡ್ತಕ್ಕಂತಹದ್ದು ತಪ ಆಗ್ತದೆ. ಸ್ವಲ್ಪ ಹೊತ್ತಾದ್ರೂ ಮನೆಯಲ್ಲಿ ಅದನ್ನ ಮಾಡಬೇಕು. ಅದಕ್ಕೆ ಪುಸ್ತಕ ಓದುವುದು ಸಹಾಯಕ ಆಗ್ತದೆ.
ಯಾವುದೋ ಗ್ರಂಥ ಓದಿದ್ರೆ ಸಹಾಯಕ ಆಗ್ತದೆ ಅನ್ನೋದು. ಆದ್ರಿಂದ ನನ್ನ ತಪ ಅಂತ ಕರೆಯುತ್ತೇವೆ. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮಂ, ತಪಃ, ದಾನಚೇತಿ ಗೃಹಸ್ಥಾಣಿ, ಷಟ್ಕರ್ಮಾಣಿ ದಿನೇ ದಿನೇ. ದಾನ ಧರ್ಮ ಮಾಡ್ತಕ್ಕಂಥದ್ದು ಇದು ಕೂಡ ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಸಂಗತಿ. ಅದನ್ನು ಕೂಡ ನಾವು ನಿತ್ಯದ ನಮ್ಮ ದಿನಚರಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು. ಆವಾಗ ನಾವು ಜೈನರಾಗ್ತೇವೆ, ಜೈನ ಧರ್ಮ ಉಳಿಯುತ್ತದೆ, ನಮ್ಮ ಬದುಕು ಸುಂದರವಾಗಿ ಉಳಿಯುತ್ತದೆ, ಬೆಳಗ್ತಾ ಹೋಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಯೋಚನೆ ಮಾಡ್ತಾ ಬಹುಶಃ ಇನ್ನೊಂದು ಮಾತನ್ನ ಹೇಳಿ ನಾನು ಪರ್ಮಿಷನ್ ಕೊಡ್ತಾರೆ ಅವರು ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ. ಆದ್ರೂ ನನ್ನ ಮಿತಿಯನ್ನ ಇಟ್ಕೊಂಡು ಒಂದು ವಾಕ್ಯವನ್ನ ಎಲ್ಲೋ ಕೇಳಿದ, ಗುರುಮುಖಿಯನ್ನು ಕೇಳಿದ ಒಂದು ವಾಕ್ಯವನ್ನ ನೆನಪಿಸಿ ನೇರವಾಗಿ ಆಮೇಲೆ ರಸಪ್ರಶ್ನೆಗಳಿಗೆ ಹೋಗ್ತೇನೆ. ಒಬ್ರು ಗುರುಗಳು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾರೆ, ಒಂದು ಸಮಾರಂಭದಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು, ನನಗೆ ಯಾವ್ದು ಇಷ್ಟ ಆಯ್ತೋ ಅದನ್ನು ನಾನು ಡೈರಿಯಲ್ಲಿ ತಂದು ಬರ್ಕೊಳ್ತೇನೆ. ಯಾಕಂದ್ರೆ ಇನ್ನೊಮ್ಮೆ ನನಗೆ ಪುಟ ತಿರುಗಿಸುವಾಗ ಅದು ನನ್ನ ಕಣ್ಣಿಗೆ ಬೀಳ್ತದೆ, ಒಳಗೆ ಗಟ್ಟಿ ಆಗ್ತದೆ. ಆ ದೃಷ್ಟಿಯಿಂದ ಅವ್ರು ಹೇಳಿದ್ರು, ಕೃಷ್ಣ ಹೇಳುತ್ತಾನೆ, ಸರಿ ಕೇಳಿಸ್ಕೊಳ್ಳಿ, ಕೃಷ್ಣಕ್ಕೆ ಹೇಳುತ್ತಾನೆ, ನನ್ನನ್ನ ಆಶ್ರಯಿಸು ನೀನು ಸುಖಿಯಾಗುವೆ. ಕೃಷ್ಣ ಹೇಳುತ್ತಾನೆ, ನನ್ನನ್ನ ಆಶ್ರಯಿಸು ನೀನು ಸುಖಿಯಾಗುವೆ. ತೀರ್ಥಂಕರರು ಹೇಳುತ್ತಾರೆ, ನನ್ನನ್ನು ಆಶ್ರಯಿಸಬೇಡ, ನಿನ್ನನ್ನೇ ನೀನು ಆಶ್ರಯಿಸು, ನೀನು ಸುಖಿಯಾಗುವೆ. ವ್ಯತ್ಯಾಸ ಗಮನಿಸಿ. ಹೇಗೆ ಜೈನ ಧರ್ಮ ತನ್ನದೇ ಆದಂತ ಪ್ರತ್ಯೇಕತೆಯನ್ನು ಹೊಂದಿದೆ, ತನ್ನದೇ ಆದಂತ ವಿಶಿಷ್ಟತೆಯನ್ನು ಹೊಂದಿದೆ ಅನ್ನೋದಕ್ಕೆ ಈ ವಾಕ್ಯ ಸಂಕೇತವಾಗ್ತದೆ. ಕೃಷ್ಣ ಹೇಳಿದ್ದು ತಪ್ಪಲ್ಲ, ಅದು ಹಿಂದೂ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸರಿ. ಅವನು ಹೇಳ್ತಾನೆ, ನನ್ನನ್ನು ಆಶ್ರಯಿಸು, ನಾನು ನಿನಗೆ ಸುಖವನ್ನು ಕೊಡುತ್ತೇನೆ ಅಂತ. ಆದರೆ ಜೈನ ಧರ್ಮ ಆ ಥರದ ಧರ್ಮ ಅಲ್ಲ. ನಮ್ಮ ಯಾವ ದೇವರು ಕೂಡ ನನ್ನನ್ನು ಆಶ್ರಯಿಸು, ನಿನಗೆ ಸುಖ ಸಿಗ್ತದೆ, ಸುಖ ಕೊಡುತ್ತೇನೆ ಅಂತ ಹೇಳ್ತಕ್ಕಂಥದ್ದನ್ನ ಹೇಳೋದಿಲ್ಲ. ಬದಲಾಗಿ, ನನ್ನನ್ನಲ್ಲಪ್ಪ, ನಾನು ಹೇಗೆ ಕಣ್ಣು ಮುಚ್ಚಿಕೊಂಡು ನನ್ನೊಳಗೆ ನಾನೇ ನೋಡ್ತಾ ಇದ್ದೇನೋ, ನೀನು ಹಾಗೆ ಕಣ್ಣು ಮುಚ್ಚಿಕೊಂಡು ನಿನ್ನೊಳಗೆ ನೋಡು, ನಿನ್ನನ್ನ ಆಶ್ರಯಿಸು, ಆವಾಗ ನೀನು ಸುಖಿಯಾಗುವೆ. ಇದು ಜೈನ ಧರ್ಮದ ಪ್ರತ್ಯೇಕತೆ, ಜೈನ ಧರ್ಮದ ವೈಶಿಷ್ಟ್ಯತೆ. ಇದನ್ನ ನಾವು ನೆನಪಿಟ್ಟುಕೊಂಡು ಪಾಲಿಸ್ತಾ ಹೋದ್ರೆ, ಈಗಾಗಲೇ ನೆನಪು ಮಾಡಿ, ಇದೆಲ್ಲ ಯಾವುದು ಗೊತ್ತಿಲ್ಲ ಅಂತಲ್ಲ. ಅಲ್ಲೆಲ್ಲೋ ಹನುಮಂತ ಅಶೋಕವನಕ್ಕೆ ಹೋದ್ನಲ್ಲ, ಲಂಕೆಗೆ ಹೋಗಿ ರಾಮ ಮುದ್ರೆಯುಂಗುರ ಕೊಟ್ಟಿದ್ದ. ಆ ಮುದ್ರೆಯುಂಗುರವನ್ನ ಸೀತೆಗೆ ಕೊಟ್ಟು ಹನುಮಂತ ಹೇಳ್ತಾನೆ, ಅಮ್ಮ, ನಾನು ರಾಮನ ಕುರಿತು ಕೆಲವು ಮಾತುಗಳನ್ನ ಹೇಳ್ತೇನೆ, ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ನಾನು ನೆನಪು ಮಾಡುವುದಷ್ಟೇ ಅಂತ. ಹಾಗೆ ನಾನು ಹನುಮಂತನೇ ಸದ್ಯಕ್ಕೆ. ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಅಂತ ಇದನ್ನೆಲ್ಲ ಏನು ಹೇಳಲಿಲ್ಲ. ಹಾಗೆ ಗೊತ್ತಿಲ್ಲ ಅಂತ ಹೇಳುವುದಿದ್ರೆ ಇನ್ನೂ ಗಂಟೆಗಟ್ಟಲೆ ಹೇಳಬೇಕಾದಂತ ವಿಷಯಗಳು. ಅದರ ಸಂಕ್ಷಿಪ್ತವಾಗಿ ಒಂದ್ಸಲ ನೆನಪು ಮಾಡಿಕೊಂಡು ನಿಮ್ಮೊಳಗೆ ಅದು ಜಾಗೃತ ಆಗುವ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಮ್ಮನ್ನೇ ನಾವು ಆಶ್ರಯಿಸಿ, ನಿನ್ನೆ ಮತ್ತು ಇವತ್ತು ಏನು ಧರ್ಮದ ಸಂಗತಿಗಳನ್ನ ನಾವು ಯೋಚನೆ ಮಾಡಿದ್ದೇವೆ, ಅದರ ಬಗ್ಗೆ ಇನ್ನಷ್ಟು ಯೋಚನೆ ಮಾಡಿ ಅದರಲ್ಲಿ ನಮ್ಮ ಕ್ರಿಯಾಶೀಲತೆಯನ್ನ ನಾನು ಮುಗಿಸ್ತಾ ಅದನ್ನೇ ಹೇಳಬೇಕು. ಏನು ಕೇಳಿದ್ರೆ, ಶ್ರಾವಕ ಅಂದ್ರೆ ಶಬ್ದದ ಅರ್ಥ ಏನು ಅಂತ. ಶ್ರಾವಕ ಅಥವಾ ಶ್ರಾವಕಿ ಅಂದ್ರೆ ಶಬ್ದದ ಅರ್ಥ ಏನು, ಅದು ನಾವಾಗಬೇಕು ಅಂತ. ಶ್ರದ್ಧಾವಾನ್, ವಿವೇಕವಾನ್, ಕ್ರಿಯಾವಾನ್. ಯಾವುದರಲ್ಲಿ ಶ್ರದ್ಧಾವಾನ್, ಯಾವುದರಲ್ಲಿ ವಿವೇಕವಾನ್, ಯಾವುದರಲ್ಲಿ ಕ್ರಿಯಾವಾನ್? ನಮ್ಮ ಧರ್ಮದಲ್ಲಿ ಭಾರತೀಯರ ಕರ್ತವ್ಯದಲ್ಲಿ ಎರಡನೇದು ಹೇಳಿದ್ದೇನೆ. ನಮ್ಮ ಧರ್ಮದಲ್ಲಿ ಶ್ರದ್ಧೆಯನ್ನು ಕೊಡುತ್ತೇನೆ ಅಂತ ಯಾರು ಹೇಳ್ತಾನೋ ಅವನು ಶ್ರಾವಕ. ವಿವೇಕದಿಂದ ಕೆಲಸ ಮಾಡುತ್ತೇನೆ, ಸರಿಯೋ ತಪ್ಪೋ ಅನ್ನೋದನ್ನ ಯೋಚನೆ ಮಾಡಿ ಸ್ವೀಕರಿಸ್ತೇನೆ ಅಂತ ಹೇಳುವವ ಶ್ರಾವಕ ಅಥವಾ ಶ್ರಾವಕಿ ಆಗ್ತಾನೆ. ಮತ್ತು ಯಾವಾಗಲೂ ಆ ಧರ್ಮದ ಕೆಲಸದಲ್ಲಿ ಕ್ರಿಯಾಶೀಲನಾಗಿರ್ತೇನೆ. ನಾನು ಜೈನ ಅಂತ ಜಯಕಾರ ಹಾಕೊಂಡು ಓಡಾಡುವುದಲ್ಲ, ಅದರಲ್ಲಿ ತತ್ವಗಳನ್ನ, ಸಿದ್ಧಾಂತಗಳನ್ನ ಪಾಲಿಸುವುದ, ಆಚರಣೆ ಮಾಡುವುದರ ಮೂಲಕ ಆ ಧರ್ಮವನ್ನ ಜೀವಂತವಾಗಿ ಉಳಿಸ್ತೇನೆ ಅಂತ ಹೇಳ್ತಕ್ಕಂಥವನು ಶ್ರಾವಕ ಅಥವಾ ಶ್ರಾವಕಿ ಆಗ್ತಾರೆ. ನಾವು ಅಂತಹ ಒಳ್ಳೆಯ ಶ್ರಾವಕರಾಗೋಣ. ಮತ್ತು ನಾಳೆ ಬರ್ತಕ್ಕಂಥ ನಮ್ಮ ಪರಂಪರೆ ಇದೆಯಲ್ಲ, ನಾಳಿನ ಭವಿಷ್ಯತ್ತು ಅಂತ ಯಾವ ಮಕ್ಕಳನ್ನ ಹೇಳ್ತಿರೋ ಅವರಿಗೆ ಇದನ್ನ ದಾಟಿಸಿ ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ಒಂದಿಷ್ಟು ಕಷ್ಟವೋ, ಒಂದಿಷ್ಟು ತೊಂದರೆಯೋ, ಅಥವಾ ಏನಾದರೂ ದೋಷಗಳು ಆಗಿದ್ರೆ ಕ್ಷಮೆ ಇರಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್.